श्रीमदानन्दतीर्थ भगवत्पादाचार्येभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवज्जितमजं विभमाद्यमीशं वन्दे भवग्नमवरासुरसिद्धवन्द्यम्। आपादमौलिपर्यन्तं गुरूणामाकृतिमुस्पदे तेन विघ्नाः प्रणश्यन्ति सिद्ध्यन्ति च मनोरथाः। ಆರನೇ ಅಧ್ಯಾಯದಲ್ಲಿ ಗರುಡ ಹೇಳ್ತಾನೆ, ಈ ಮಾನವನಾಗಿ ಹುಟ್ಟಿರತಕ್ಕಂಥ ವ್ಯಕ್ತಿಗೆ ಗರ್ಭದಲ್ಲಿ ದುಃಖ ಅನುಭವಿಸಬೇಕು, ಗರ್ಭದಿಂದ ಆಚೆ ಬರುವಾಗಲೂ ದುಃಖ, ಆಮೇಲೆ ಮಧ್ಯದಲ್ಲಿ ಏನೋ ಸ್ವಲ್ಪ ದಿವಸ ಚೆನ್ನಾಗಿದ್ದಾಗಿರ್ತಾನೆ. ಆದರೆ ಮುಂದೆ ದೊಡ್ಡವನಾದ ಮೇಲೆ ಅವನ ಮಾತೇ ಅವನಿಗೆ ಯಾರ ಮಾತು ಕೇಳೋದಿಲ್ಲ, ನಾನಾ ವಿಧವಾದ ದುಃಖವನ್ನು ಅನುಭವಿಸ್ತಾನೆ. ಕಡೆಗೆ ಅಂತರ ವೃದ್ಧಾಪ್ಯ ಬಂದೇ ಬಿಡುತ್ತೆ, ಯಾವ ಧರ್ಮ ಕಾರ್ಯನೂ ಮಾಡೋದಿಲ್ಲ. ಇದರ ಮಧ್ಯೆ ಯಾವುದೋ ಒಂದು ರೋಗ ಬಂದು ಅಂಟ್ಕೊಳ್ಳುತ್ತೆ ಅವನಿಗೆ. ಆ ರೋಗದಿಂದ ಹಗಲು ಇರುಳು ಒದ್ದಾಡಿಕೊಂಡು ಉಸಿರಾಡಲಿಕ್ಕೆ ಕಷ್ಟಪಟ್ಟು ಕಡೆ ಉಸಿರು ಎಳೀತಾನೆ. ಆಗಲೂ ಕೂಡ ನಮಗೆ ನೂರಾರು ಚೇಳುಗಳು ಒಂದೇ ಸಾರಿ ಕುಟುಕಿದರೆ ಎಷ್ಟು ದುಃಖ ಆಗ್ಬೋದು, ಅಷ್ಟು ದುಃಖ ಎಂಬತಕ್ಕಂಥದ್ದು ಆಗ್ತಾಯಿದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ಮಾನವ ಜನ್ಮ ಪುನಃ ಈ ಜನ್ಮಕ್ಕೆ ನಾವು ಬರಬಾರದು. ಆ ರೀತಿಯಾಗಿ ನಾವು ಸಾಧನೆ ಮಾಡ್ಕೋಬೇಕು. ನಾವು ಹುಟ್ಟಿದ ಮೇಲೆ ದೇಹಿ ನಿತ್ಯಂ ಅವಧ್ಯೋಯಂ, ಜೀವಾತ್ಮ ಯಾವತ್ತೂ ನಿತ್ಯ, ಜೀವಾತ್ಮ ನಾಶ ಆಗೋದಿಲ್ಲ. ದೇಹ ಎಂಬತಕ್ಕಂಥದ್ದು ಹಳೆಯ ಬಟ್ಟೆಯನ್ನು ತೆಗೆದು ಹೊಸ ಬಟ್ಟೆಯನ್ನು ನಾವು ಧಾರಣೆ ಮಾಡಿದಂತೆ ವೃದ್ಧವಾಗಿರತಕ್ಕಂಥ ಜರ್ಜರಿತವಾಗತಕ್ಕಂಥ ಈ ಶರೀರ ಹೋಗಿ ಪುನಃ ಸಾಧನೆ ಮಾಡಿಕೊಳ್ಳತಕ್ಕಂಥ ಒಳ್ಳೆಯ ರೀತಿಯಾದ ಒಂದು ಶರೀರ ಎಂಬತಕ್ಕಂಥದ್ದು ಬರ್ತಾ ಇರೋದರಿಂದ ನಾವು ಈ ಶರೀರ ಹೋಗಿದ್ದಕ್ಕೆ ದುಃಖ ಪಡಬಾರ್ದು ಎಂಬುದಾಗಿ ಪರಮಾತ್ಮ ಹೇಳ್ತಾನೆ. ಆದರೆ ಅರ್ಜುನ ಈ ಮಾತು ಕೇಳ್ತಾನೆ, ಅಲ್ಲ ಸ್ವಾಮಿ, ಏನು ಹೇಳಿಬಿಟ್ಟಿಯಲ್ಲ, ಈ ದೇಹ ಮೇಲೆ ಅಭಿಮಾನ ಮಾಡಬಾರ್ದು ಅಂತ ನೀನು ಹೇಳಿದಿ. ಆದರೆ ಅಭಿಮಾನ ಎಂಬತಕ್ಕಂಥದ್ದು ಏನಿದೆ ಅದು ಬಿಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾನೆ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನು ಕೇಳಿರತಕ್ಕಂಥ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಕೇಳಿದ್ದು. ಯಾವ ವ್ಯಕ್ತಿಯೂ ಕೂಡ ಅಭಿಮಾನವನ್ನು ಬಿಡು ಎಂಬುದಾಗಿ ಉಪನ್ಯಾಸ ಮಾಡಬಹುದೇ ಹೊರತಾಗಿ, ಆದರೆ ಅಭಿಮಾನವನ್ನು ಬಿಡೋದು ಭಾರಿ ಕಷ್ಟ. ಆದರೂ ಕೂಡ ಅಭ್ಯಾಸೇನತು ಕೌಂತ್ಯೇಯ ವೈರಾಗ್ಯೇಣ ಚ ಗೃಹ್ಯತೆ ಅಂತ ಹೇಳಿದಂತೆ ಒಂದೊಂದೇ ಅಭ್ಯಾಸ ಮಾಡ್ಕೋಬೇಕು. ಊಟ ಮಾಡುವಾಗ ಹೇಗೆ ಅಭ್ಯಾಸ ಆಯಿತು ನಿಮಗೆ? ಎಲ್ಲಿ ತಲೆ ತಿರುಗಿದ್ರೂ ಕೂಡ ಬಾಯಿಗೆ ಅದು ಗುರಿ ಹೋಗುತ್ತೆ. ಅಂದರೆ ಯಾಕೆ ಹೇಗದು ಅಂದರೆ ಅಭ್ಯಾಸ. ಹಾಗೆ ಅಭ್ಯಾಸ ಬಲದಿಂದಲೇ ಆಗಬೇಕಷ್ಟೇ ಹೊರತಾಗಿ ಬೇರೆ ನಾವು ಮಾಡ್ತೀವಿ ಅಂದರೆ ಅದೆಲ್ಲ ಆಗೋದಿಲ್ಲ. ಅದಕ್ಕಾಗಿ ನಾವು ಎಲ್ಲವನ್ನೂ ಕೂಡ ಗೀತೆಯಲ್ಲಿ ಹೇಳಿದಂಥ ಮಾರ್ಗವನ್ನು ಎಲ್ಲವನ್ನು ನಾವು ಅನುಸರಿಸ್ಕೊಂಡು ಎಷ್ಟು ಕಾಲ ಒಬ್ಬ ವ್ಯಕ್ತಿ ಈ ಪ್ರಪಂಚದಲ್ಲಿ ಅವನು ಇರಬೇಕು ಎಂಬುದಾಗಿ ಪರಮಾತ್ಮನ ಇಚ್ಛೆ ಇರುತ್ತೆ, ಅಲ್ಲಿವರೆಗೂ ಅವನು ಏನು ಮಾಡಿದರೂ ಯಾರು ಏನು ಮಾಡಿದ್ರು ಏನೂ ಆಗೋದಿಲ್ಲ. ಆದರೆ ಪರಮಾತ್ಮನ ಇಚ್ಛಾ ಎಂಬತಕ್ಕಂಥ ಆವರಣ ಭಾರೀ ದೊಡ್ಡ ಆವರಣ. ಅದನ್ನು ಸರಿಸ್ದ ಅವನು ಅಂತ ಹೇಳಿದ್ರೆ ಯಥಾ ಪ್ರಕಾರ ನಾವು ಎಷ್ಟೇ ಹೇಗೆ ಏನೇ ರೀತಿಯಿಂದ ಇದ್ದರೂ ಕೂಡ ನಾವು ಯಥಾ ಪ್ರಕಾರ ನಾವು ಆ ಪರಮಾತ್ಮನ ಇಚ್ಛೆಗೆ ನಾವು ಬದ್ಧರಾಗಬೇಕು. ಇದನ್ನು ತಿಳ್ಕೊಂಡು ನಾವು ಸಮಾಧಾನ ಮಾಡ್ಕೋಬೇಕು ಎಂಬುದಾಗಿ ಅವರು ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ಕಥಮುತ್ಪದ್ಯತೆ ಮಾತು ಹೋ ಜಠರೇ ನರಕಾಗತಃ ಗರ್ಭಾದಿ ದುಃಖಂ ಯದ್ ಭುಂಕ್ತೆ ತನ್ಮೇ ಕಥೆ ಕೇಶವ. ಗರ್ಭಾದಿ ದುಃಖಗಳನ್ನು ಹೇಗೆ ಅನುಭವಿಸ್ತಾನೆ ಎಂಬುದನ್ನು ಹೇಳಪ್ಪ ನೀನು ಎಂಬುದಾಗಿ ಗರುಡ ಕೇಳಿದ್ದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಸ್ತ್ರೀ ಪುಂಸೋಕ್ತು ಪ್ರಸಂಗೇನ ನಿರುದ್ಧೇ ಶುಕ್ರಶೋಣಿತೆ ಯಥಾಯಂ ಜಾಯಿತೆ ಮರ್ತ್ಯ ತಥಾ ವಕ್ಷ್ಯಾಮ್ಯಹಂ ತವ. ಸ್ತ್ರೀಯರು ಎಲ್ಲೋ ಇರ್ತಾಳೆ, ಪುಮಾನ್ ಯಾವುದೋ ಊರಲ್ಲಿ ಇರ್ತಾನೆ. ಪರಮಾತ್ಮನ ಅವರಿಬ್ಬರನ್ನು ಕೂಡ ಗಂಟು ಹಾಕಲಿಕ್ಕೋಸ್ಕರವಾಗಿ ಆ ಊರಿಂದ ಈ ಊರಿಗೆ ತಂದು ಸೇರಿಸಿ ಆ ಜಾತಕಗಳೆಲ್ಲ ಕೂಡಿಸಿ ಅವರಿಬ್ಬರನ್ನು ಒಂದುಗೂಡಿಸ್ತಾನೆ. ಆಗ ಅವರು ಪತಿ ಪತ್ನಿಯರು, ಗಂಡ ಹೆಂಡಂದಿರು ಅಂತ ಹೆಸರು ಬರುತ್ತೆ. ಅನಂತರದಲ್ಲಿ ಈ ಸಂತಾನ ಅಭಿವೃದ್ಧಿಗೋಸ್ಕರವಾಗಿ
ಅವರು ಯಾವಾಗ ಸಂಘವನ್ನು ಕೈಗೊಂತಾರೆ ಆ ಸಂದರ್ಭದಲ್ಲಿ ಅವರ ಶುಕ್ರ ಮತ್ತು ಶೋಣಿತ ಎಂಬತಕ್ಕಂಥ ಎರಡು ಶಕ್ತಿಗಳೇನಿದೆ ಅದು ಅದರಿಂದ ಒಂದುಗೂಡಿ ಈ ಮನುಷ್ಯ ಹುಟ್ಟುತ್ತಾನೆ ಎಂಬುದನ್ನು ಹಿಂಗೆ ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ. ಹೇಗೆ? ಋತುಮಧ್ಯೆ ಹಿ ಪಾಪಾನಾಂ ದೇಹೋತ್ಪತ್ತಿ ಪ್ರಜಾಯತೆ. ಋತುಗಳ ಮಧ್ಯದಲ್ಲಿ ಅಂತೆ, ಅಂದರೆ ಸ್ತ್ರೀಯರಿಗೆ ಗರ್ಭಧಾರಣೆ ಎಂಬತಕ್ಕಂಥದ್ದು ಆಗಬೇಕಾಗಿದ್ದರೆ ಋತು ಎಂಬತಕ್ಕಂಥದ್ದೇನಿದೆ ಅದರ ಮಧ್ಯದಲ್ಲಿ ದೇಹ ಉತ್ಪತ್ತಿ ಎಂಬತಕ್ಕಂಥದ್ದು ಆಗುತ್ತೆ ಅಂತ. ಅಂದರೆ ಏನು? ಋತು ಆದಮೇಲೆ 4, 5, 6, 8, 10, 12, 14, 16 ಒಟ್ಟು 16 ದಿವಸಗಳ ಕಾಲ ಗರ್ಭಧಾರಣೆಗೆ ಯೋಗ್ಯವಾಗಿರತಕ್ಕಂಥದ್ದಾಗಿರುತ್ತೆ. ಆ ಸಂದರ್ಭದಲ್ಲಿ ಮಾನವನಾದವನು ಕೇವಲ ಕ್ರೀಡೆಗಾಗಿ ಎಂಬುದಾಗಿ ಭೋಗಕ್ಕಾಗಿ ಎಂಬುದನ್ನು ಉಪಯೋಗ ಮಾಡಿಕೊಳ್ಳದೆ ಇದೂ ಕೂಡ ಪರಮಾತ್ಮನ ವಾಮದೇವ ಯಜ್ಞ ಅಂತ ತಿಳ್ಕೊಂಡು ನನ್ನಲ್ಲಿ ವಾಯುದೇವರಿದ್ದಾರೆ, ಆ ವಾಯುದೇವರಲ್ಲಿ ಪರಮಾತ್ಮ ಇದ್ದಾನೆ, ನನ್ನ ಪತ್ನಿಯಲ್ಲಿ ಭಾರತೀ ದೇವಿ ಇದ್ದಾಳೆ, ಭಾರತೀ ದೇವಿಯಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ ಅಂತ ಅನುಸಂಧಾನ ಮಾಡಿಕೊಂಡು ಅವರು ತಮ್ಮ ತಮ್ಮ ಪತ್ನಿಯನ್ನು ಸೇರ್ತಾರೆ ಎಂಬುದಾಗಿ ತಿಳ್ಕೊಂಡ್ವಿ ನಾವು. ಅಂದರೆ ಇದಕ್ಕಿಂತ ದೊಡ್ಡ ವಾಮದೇವ ಯಜ್ಞ ಯಾವುದೂ ಇಲ್ಲ. ಭೋಗ ಎಂಬತಕ್ಕಂಥದ್ದಿರಲಿ, ಆದರೂ ಕೂಡ ಅಲ್ಲಿಯೂ ಕೂಡ ಭೋಗದಲ್ಲಿಯೂ ಕೂಡ ನಾವು ಆ ಒಂದು ಪರಮಾತ್ಮನ ವ್ಯಾಪಾರವನ್ನು ಮರೆಯಬಾರದು ಎಂಬುದಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. 16 ಋತುಗಳಲ್ಲಿಯೂ ಕೂಡ ನಿಷಿದ್ಧವಾದ ದಿವಸಗಳಿದೆ. ಏಕಾದಶಿ, ದಶಮಿ, ಅಮಾವಾಸ್ಯೆ, ಚತುರ್ದಶಿಗಳು, ಇಂತಹ ಒಂದು ವೈದ್ಯತಿ, ಇಂತಹ ಒಂದು ದಿವಸಗಳಲ್ಲಿ ನಾವು ಸಂಘವನ್ನು ಶಾಸ್ತ್ರ ನಿಷೇಧ ಮಾಡಿದೆ. ಅಂತಹ ದಿವಸಗಳೇ ಬಿಟ್ಟು 4 ಅಂದರೆ ಸಮ ದಿವಸಗಳು ಏನಿದೆ ಅದು ಸಮ ದಿವಸ ಅಂದರೆ 4, 6, 8, 10 ಹೀಗೆ ಋತು ಆದಮೇಲೆ 4ನೇ ದಿವಸ ಸ್ನಾನ ಆದಮೇಲೆ ಈ ರೀತಿ ಇತ್ತು. ಅಂದರೆ ಯುಗ್ಮಾಸ ಪುತ್ರಾಹ ಜಾಯಂತೆ ಅಯುಗ್ಮಾಸ್ತು ಕನ್ಯಕಾಹ. ಯುಗ್ಮದಲ್ಲೇ ಅವನು ಸೇರಿದ ಅಂತ ಹೇಳಿದರೆ ಆಗ ಗಂಡು ಮಗುನೇ ಹುಟ್ಟುತ್ತೆ. ಅಯುಗ್ಮದಲ್ಲಿ ಅಂದರೆ 5, 7, 9 ಇಂಥದ್ರಲ್ಲಿ ಗರ್ಭಾಧಾನ ಆಯಿತು ಅಂತ ಹೇಳಿದ್ರೆ ಆಗ ಅದು ಹೆಣ್ಣು ಮಗು ಹುಟ್ಟಲಿಕ್ಕೆ ಅವಕಾಶ ಇದೆ. ಅದಕ್ಕೋಸ್ಕರವಾಗಿ ಪರಮಾತ್ಮ ಎಲ್ಲ ವ್ಯವಸ್ಥೆಯೂ ಮಾಡಿದ್ದಾನೆ. ನಾವು ಮಾಡೋದೇನಿದೆ ಅದು ಅಲ್ಪ, ಪರಮಾತ್ಮನ ವ್ಯಾಪಾರ ಮಾತ್ರ ಅತ್ಯಂತ ಜಾಸ್ತಿ ಆಗಿರ್ತಕ್ಕಂಥದ್ದು. ಅದೊಂದು ರಕ್ಷಣೆ ಮಾಡೋ ರೀತಿ ನಾವು ತಿಳ್ಕೊಂಡ್ರೆ ಸಾಕು. ಇದೇನು ಋತುಗಳು ಅಂತಾರಲ್ಲ, ಏನು ಈಗೆಲ್ಲ ಕೂತ್ಕೋಬೇಕು ಅಂತಾರೆ, ಕೂತ್ಕೋಬಾರ್ದು ಅಂತಾರೆ, ಬೇಡ ಅದೆಲ್ಲ ಸುಮ್ಮನೆ ಸ್ವಾಭಾವಿಕ, ಅದಕ್ಕೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಏನು ಎಂಬುದಾಗಿ ಗರುಡ ಕೇಳಿದ್ದಕ್ಕೆ ಅವನು ಹೇಳ್ತಾನೆ, ಇಂದ್ರದೇವರು ಏನಿದ್ದಾರೆ ವೃತ್ರಾಸುರನ ಸಂಹಾರ ಮಾಡಿದ ಮೇಲೆ ಮೊದಲು ಒಂದು ಸಾರಿ ವಿಶ್ವರೂಪಾಚಾರ ಸಂಹಾರ ಮಾಡಿದರು. ಆ ಸಂಹಾರ ಕಾಲದಲ್ಲಿ ಬ್ರಹ್ಮಹತ್ಯೆ ಅಟ್ಟಿಸ್ಕೊಂಬಂಥವರನ್ನು, ಆ ಬ್ರಹ್ಮಹತ್ಯೆ ಏನಿದ್ದಾರೆ ಅವನು ಓಡದ ಇಂದ್ರದೇವ ಬ್ರಹ್ಮಹತ್ಯೆ ಭಯಪಟ್ಟು ಬ್ರಹ್ಮದೇವರ ಹತ್ರ ಬಂದ. ಬ್ರಹ್ಮದೇವರು ಹೇಳ್ತಾರೆ, ನೋಡು ಈ ಬ್ರಹ್ಮಹತ್ಯೆಯನ್ನು, ನಿನ್ನ ಹತ್ರ ಬಂದಿರುವ ಬ್ರಹ್ಮಹತ್ಯೆಯನ್ನು ಕಾಲು ಭಾಗ ಮಾಡಿ 4 ಜನಕ್ಕೆ ಅವರು ಏನು ಕೇಳ್ತಾರೋ ಕೊಟ್ಟು ಅವರಿಗೆ ನೀನು ಬಿಡುಗಡೆ ಹೊಂದಿಬಿಡು ಎಂಬುದಾಗಿ ಹೇಳ್ದ. ಅದೇ ರೀತಿ ಅವನೇನು ಮಾಡ್ದ, ಆ ಬ್ರಹ್ಮಹತ್ಯೆನ ತಗೊಂಡು ಕಾಲು ಭಾಗವನ್ನು ನೀರು ಹತ್ರ ಬಂದ. ನೀರನ್ನು ಕೇಳ್ದ, ನನ್ನ ಒಂದು ಬ್ರಹ್ಮಹತ್ಯೆಯ ಒಂದು ಕಾಲು ಭಾಗ ನೀವು ತಗೋಬೋದಲ್ವಾ ಅಂತ ಕೇಳ್ದ. ಆಯಿತು, ನಮಗೇನು ಲಾಭ ಹೇಳಿ ಅಂತ ಕೇಳ್ದ. ನೀವೇ ವರವನ್ನು ಕೇಳಿ ಅಂತ ಹೇಳ್ದ. ಆಗ ಅವರೇ ವರವನ್ನು ಕೇಳಿದರು. ನೀರು ವರ ಕೇಳ್ತು, ಏನು? ಇಡೀ ಪಂಚಭೂತಗಳಲ್ಲಿ ನಾನೇ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಈ 100% ಇದಲ್ಲ, ಅದರಲ್ಲಿ 75 ಭಾಗ ನೀರೇ ಇರೋದು, ಸಮುದ್ರವೇ ಇರೋದು. ಇನ್ನು 25 ಭಾಗದಲ್ಲಿ ನಾವು ಒದ್ದಾಡ್ತಾ ಇದ್ದೀವಿ ನಮ್ಮದು ಎಂಬುದಾಗಿ. ಹಾಗಾದರೆ ನೀರೇ ಜಾಸ್ತಿ ಇದೆ. ನಮ್ಮ ದೇಹದಲ್ಲಿಯೂ ಕೂಡ ಬೇರೆ ಭೂತಗಳಿಗಿಂತಲೂ ಕೂಡ ಈ ಒಂದು ನೀರು ಜಾಸ್ತಿ ಇದೆ. ಅದನ್ನು ವರ ಕೇಳಿಕೊಂಡು ಆ ಬ್ರಹ್ಮಹತ್ಯೆನೇ ತೆಗೆದುಕೊಂಡ್ರು. ಅವನು ಬ್ರಹ್ಮಹತ್ಯೆ ಅಲ್ಲಿ ಕೊಟ್ಟ. ಅದು ಯಾವುದದು ಅಂದರೆ, ನದಿಗಳು ಅಲೆಗಳೆಲ್ಲ ಬರುವಾಗ ಅಲ್ಲೆಲ್ಲ ನೊರೆಗಳು ಬಂದು ನಿಂತ್ಕೊಂಡಿರುತ್ತೆ ನೋಡಿ, ಅದು ಬ್ರಹ್ಮಹತ್ಯೆಯ ರೂಪ. ಆ ನೊರೆಯಲ್ಲಿ ನಾವು ಸ್ನಾನ ಮಾಡಬಾರ್ದು. ಆ ನೊರೆ ಎಲ್ಲವನ್ನು ಕೂಡ ದೂರ ಕಳಿಸಿ ಆಮೇಲೆ ಅದರಲ್ಲಿ ಮುಳುಗಬೇಕು. ಇದು ನಿಯಮ ಇರೋದು. ಆಮೇಲೆ ಭೂಮಿ ಹತ್ರ ಬಂದ, ನಿಂಗೊಂದು ಕಾಲ ಭಾಗ ನಾನು ಬ್ರಹ್ಮಹತ್ಯೆಯನ್ನು ಕೊಡ್ತೀನಿ, ಸ್ವೀಕಾರ ಮಾಡ್ತೀಯ ಅಂತ. ನನಗೇನು ಕೊಡ್ತೀನಿ ಕೇಳ್ತು. ನೀನು ವರ ಕೇಳಿ ಕೊಡ್ತೀನಿ ಅಂದು. ಅದು ವರ ಕೇಳ್ತು. ಎಷ್ಟೋ ಜನ ತಾವು ಮನೆಗಳು ಕಟ್ಕೊಳ್ಳಿಕ್ಕೆ ಬೇರೆ ಉಪಯೋಗಕ್ಕೆ ಅದಕ್ಕೋಸ್ಕರವಾಗಿ ಮಣ್ಣನ್ನು ತೋಡಿ ಹಾಗೆ ಹೊರಟೋಗ್ತಾರೆ. ಅವರು ಹಳ್ಳ ಮಾಡಿ ಹೋಗ್ತಾರೆ. ಆದರೆ ಆ ಹಳ್ಳ ಎಂಬುದಕ್ಕಂಥದ್ದು ಕ್ರಮೇಣ ತುಂಬಿಕೊಬಿಡಬೇಕು. ಆ ಹಳ್ಳ ಹಂಗಂಗೆ ಇರಬಾರ್ದು.
ಈ ವರ ಕೊಡೋದಾದರೆ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಕ್ಕಾಗಿ ಹಾಗೆ ಆಗಲಿ ಅಂತ ಇಂದ್ರದೇವ ಹೇಳಿ ಅವನ ಆ ಒಂದು ಕಾಲು ಭಾಗ ಬ್ರಹ್ಮಹತ್ಯೆ ಕೊಟ್ಟ. ಈಗಲೂ ಅಷ್ಟೇ ಹಳ್ಳ ತೋಡಿತ್ತು ಅಂದರೆ ಕ್ರಮೇಣ ಒಂದು ಸ್ವಲ್ಪ ದಿವಸ ಆದಕೊಳ್ಳೆ ಗಾಳಿ ಬಂದು ನೀವು ಮುಚ್ಚೋಗಿ ಅಂತೂ ಹಳ್ಳ ಮುಚ್ಚೋಗುತ್ತೆ. ಮೂರನೇದು ಗಿಡಗಳ ಹತ್ರ ಬಂದ. ಗಿಡಗಳ ಹತ್ರ ಬರುವಾಗ ಆ ಗಿಡಗಳು ಪ್ರಾರ್ಥನೆ ಮಾಡ್ಕೊಳ್ಳುತ್ತೆ, ನಮಗೇನು ಕೊಡ್ತೀನಿ ಏನು ಅಂತ. ಆಯ್ತಪ್ಪ ನಿಮಗೂ ಕೇಳಿ ಕೊಡ್ತೀನಿ ಅಂತ. ಮತ್ತು ಇಲ್ಲಿ ಭೂಮಿಯಲ್ಲಿ ಬ್ರಹ್ಮಹತ್ಯೆ ರೂಪ ಯಾವುದು ಅಲ್ಲಾದರೆ ನೊರೆ ಇತ್ತು, ಇಲ್ಯಾವುದು ಭೂಮಿಯಲ್ಲಿ ಅಂತ ಪ್ರಶ್ನೆ ಬಂದರೆ ಅದು ಬಂಜಿರು ಭೂಮಿಗಳು, ಅಂದರೆ ಅಲ್ಲಿ ಏನು ಬೆಳೆಯಲ್ಲ, ಚೌಳು ಭೂಮಿ ಅಂತ ಹೇಳ್ತಾರಲ್ಲ, ಅದು ಬ್ರಹ್ಮಹತ್ಯೆ ರೂಪ. ಅಲ್ಲಿ ನಾವು ಮಣ್ಣನ್ನು ಕಿತ್ತೋದಾಗಲಿ ಅಥವಾ ಮಣ್ಣನ್ನು ಉಪಯೋಗ ಆನೆ ಮಣ್ಣಂತರ ಉಪಯೋಗ ಮಾಡೋದಾಗಲಿ ಮಾಡಬಾರ್ದು ಎಂಬುದಾಗಿ ಶಾಸ್ತ್ರ ನಿಷೇಧ ಮಾಡುತ್ತೆ. ಅದಾದ ಮೇಲೆ ಗಿಡಗಳ ಹತ್ರ ಬಂದ. ಗಿಡಗಳು ವರ ಕೇಳಿದವು, ನಮಗೆಲ್ಲ ಕೊಂಬೆಗಳೆಲ್ಲ ಕತ್ತರಿಸ್ಬಿಡ್ತಾರೆ, ಅದು ಕ್ರಮೇಣ ಅದು ಚಿಗುರ್ಕೊಂಡು ಪುನಃ ಮೊದಲಿನಂತೆ ಆಗಬೇಕಂತ ವರ ಕೊಡೋದಾದರೆ ನನ್ನ ಕಾಲಭಾಗ ಬ್ರಹ್ಮಹತ್ಯೆಯನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದ ಕೂಡಲೇ ಹಾಗೆ ಆಗಲಿ ಎಂಬುದಾಗಿ ಅದೇ ರೀತಿ ತೆಗೆದುಕೊಂಡ್ರು. ಆ ಅಂಟು ರಸ ಆ ಗಿಡಗಳಲ್ಲಿ ಏನು ಬರುತ್ತೆ, ಆ ನಿರ್ಯಾಸ ಅಂತ ಏನು ಕರಿತೇವೆ, ಈ ಬೇರೆ ಗಿಡದಲ್ಲಿ ಅಂಟೆಲ್ಲ ಬರುತ್ತಲ್ಲ, ಅದೆಲ್ಲವೂ ಕೂಡ ಅದರ ರೂಪ. ಇಂಗು ಕೂಡ ಅದೇ ರೀತಿಯಾದ ಒಂದು ರೂಪ, ಅದು ವೃಕ್ಷದಿಂದ ಬರೋದು ಇಂಗು ಕೂಡ. ಆದ್ದರಿಂದ ನಮ್ಮ ಶಾಸ್ತ್ರದಲ್ಲಿ ಇಂಗು ಎಂಬುದಕ್ಕಂಥದ್ದು ಎರಡಿದೆ, ಒಂದು ಬಿಳಿ ಇಂಗು, ಒಂದು ಕೆಂಪು ಇಂಗು ಅಂತಿದೆ. ಕೆಂಪು ಇಂಗನ್ನು ನಾವು ಉಪಯೋಗ ಮಾಡಬಾರ್ದು, ಬಿಳಿ ಇಂಗನ್ನು ಮಾತ್ರ ಉಪಯೋಗ ಮಾಡಬೇಕು. ಇದು ಕೂಡ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆ ಕೆಂಪು ಇಂಗು ಅಂತ ಹೇಳಿದ್ರೆ ಅದು ಆ ಗಿಡದ ಬ್ರಹ್ಮಹತ್ಯೆಯ ರೂಪ ಎಂಬುದಾಗಿ ಶಾಸ್ತ್ರ ಕರೆಯುತ್ತೆ. ಕಡೆಗೆ ಇನ್ನೊಂದು ಕಾಲ ಭಾಗ ಇತ್ತು, ಹೆಂಗಸರತ್ತ ಬಂದ. ಯಾವ ಹೆಂಗಸರತ್ತ ನಮ್ಮಿಂದಲೇ ಕೇಳೇ ಇಲ್ವಲ್ಲ ಅಂತ ಹೇಳಿಕ್ಕೆ ಹೋಗಬೇಡಿ ಯಾರು. ಆದರೆ ಆಗಿನ ಕಾಲದಲ್ಲಿರತಕ್ಕಂಥ ಹೆಂಗಸರು ಮಹಾಬುದ್ಧಿವಂತರು. ಆಗ ಇಂದ್ರದೇವರ ಹತ್ತಿರ ಇಂದ್ರದೇವರ ಒಂದು ಸಂಭಾಷಣೆ ಮಾಡಿದವರು. ಅವರು ಕೇಳ್ತಾರೆ, ನೋಡಿ ಇವರಿಗೆಲ್ಲ ಒಂದೊಂದೇ ವರ ಕೊಟ್ಟಿದ್ದು, ಸ್ತ್ರೀಯರು ನೋಡಿ ಎಷ್ಟು ವರ ಕೊಡ್ತಾರೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಒಂದು ನಮ್ಮ ಬ್ರಹ್ಮಹತ್ಯೆ ತೊಗೊಳ್ಳಿ ಅಂತ ಹೇಳಿದ ಕೂಡಲೇ ನನಗೇನು ವರ ಕೊಡ್ತೀನಿ ಅಂತ ಕೇಳಿದ್ರು. ನೀವೇ ಕೇಳಿ ಎಂದ. ಗರ್ಭಧಾರಣೆ ಮಾಡಿರುತ್ತೇವೆ, ಆಗಲೂ ಕೂಡ ನಾವು ಮೊದಲಿನಂತೆ ನಮಗೆ ಸುಖ ಉಂಟಾಗಬೇಕು, ವೈಷಯಿಕ ಸುಖ, ಹಾಗಾದರೆ ನಾವು ತೊಗೊತೇವೆ ಅಂದರು. ತಥಾಸ್ತು ಅಂದ. ಅಷ್ಟಕ್ಕೆ ಬೀಳಿಲ್ಲ ಅವರು. ನಾವೇನೋ ಒಪ್ಕೊತೇವೆ, ಬೇರೆಯವರೆಲ್ಲ ಒಪ್ಕೋಬೇಕಲ್ಲ. ಮುಂದೆಲ್ಲ ಬರ್ತಾರಲ್ಲ ಜನ, ಇವರು ಯಾರೋ ಒಪ್ಕೊಂಡು ಯಾರೋ ಕೇಳಿ ಹೆಂಗೆ ಕೊಟ್ಟೆ ಇಂದ್ರಿಯವ ಅಂತ ನಿನ್ನೆ ಬೈತಾರೆ. ಆದ್ದರಿಂದ ನಮ್ಗೆ ಇನ್ನೊಂದು ವರಗಳು ಕೊಡಬೇಕು ಅಂತ ಕೇಳ್ತಾರೆ. ಆಗ ಇಂದ್ರದೇವನೇ ವರ ಕೊಡ್ತಾನೆ. ಏನು ಅಂದರೆ, ಎಷ್ಟು ಕಾಲದವರೆಗೆ ಈ ಋತು ಎಂಬುದಕ್ಕಂಥದ್ದು ನಿಮ್ಮ ದೇಹದಿಂದ ಹೋಗ್ತಾ ಇರುತ್ತೆ. ಸುಮಾರು 50 ವರ್ಷ 52 ವರ್ಷ ಅಂತ ಇಟ್ಕೊಳ್ಳೋಣ. 12 ವರ್ಷಕ್ಕೆ ಶುರು ಆದರೆ ಶಾಸ್ತ್ರದಲ್ಲಿ 52 ವರ್ಷದವರೆಗೆ 50 ವರ್ಷದವರೆಗೆ ಇರುತ್ತೆ. ಅಷ್ಟು ಕಾಲದವರೆಗೂ ಕೂಡ ಯಾವುದೇ ರೋಗ ಎಂಬುದು ಏನು ಕೆಲಸ ಮಾಡಿದರೂ ಕೂಡ ಯಾವ ರೋಗವೂ ಬರೋದು. ಏನೋ ಹಿಂದೆ ಭಯಂಕರವಾದ ಪಾಪ ಮಾಡಿದ್ದಂಥ ರೋಗ ಬರಬೇಕಷ್ಟೇ ಹೊರತಾಗಿ, ಆದರೆ ಸಾಮಾನ್ಯವಾಗಿ ಯಾವ ಸ್ತ್ರೀಯರು ಕೂಡ ಈ 50 ವರ್ಷದವರೆಗೂ ಅಂದರೆ ಆ ಋತು ಹೋಗ್ತಾ ಇರೋವರೆಗೂ ಯಾವ ರೋಗವೂ ಬರೋದಿಲ್ಲ. ನೋಡಿ, ಇದೆಲ್ಲ ಬೇರೆ ಪುರಾಣದಲ್ಲಿ ಹೇಳಿದ್ದ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾಕೆ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ ಎಂಬುದನ್ನು ತಿಳ್ಕೊಂಡು ಅದರಲ್ಲಿ ಅಸಡ್ಡೆ ತೋರಿಸದೆ ನಮ್ಮ ಕಲ್ಯಾಣಕ್ಕಾಗಿ ಇಂದ್ರದೇವರು ಮಾಡಿದ್ದಾರೆ ಅಂತ ತಿಳ್ಕೊಂಡು ಮಾಡಿದರು ಅಂದರೆ ಅವರಿಗೆ ಇಹದಲ್ಲಿ ಪರದಲ್ಲಿ ಎರಡು ಕಡೆ ಕೂಡ ಉತ್ತಮ ಗತಿ ಆಗುತ್ತೆ. ಆದ್ದರಿಂದ ಅವರು ಹಾಗೆ ರೋಗ ಬರೋದಿಲ್ಲ ಅಂತ 2ನೇ ವರ ಕೊಟ್ಟ. ಅದು ಸಾಕಾಗಲಿಲ್ಲ ಇಂದ್ರದೇವರಿಗೆ. ಗಿಡಗಳು ಮಣ್ಣು ಅದೆಲ್ಲ ಏನು ಕೇಳಿಲ್ಲ, ಅವರು ಕೊಟ್ಕೊಂಡು ಸುಮ್ಮನೆ ಆಗಿಬಿಟ್ವು. ಹೆಂಗಸರಿಗೆ ಪುನಃ ಇನ್ನೊಂದು ವರ ಕೊಟ್ಟ ಅಂತೆ. ಏನಂದರೆ, ಈ 1 ತಿಂಗಳಲ್ಲಿ ಅವರಿಗೆ ಹೆಂಗಸರಿಂದ ಸಾಮಾನ್ಯವಾಗಿ ಗಂಡಸರಿಗಿಂತಲೂ 8 ಭಾಗ ಕಾಮ ಇರುತ್ತೆ ಎಂಬುದಾಗಿ ಶಾಸ್ತ್ರವೇ ಒಪ್ಪಿರತಕ್ಕಂಥ ವಿಚಾರ. ಆದರೆ ಹಾಗಿರುವಾಗ ಪರಪುರುಷನ ನೋಡೇ ನೋಡ್ತಾರೆ, ಮಾನಸಿಕವಾಗಿ ವ್ಯಭಿಚಾರ ಆಗೇ ಆಗುತ್ತೆ. ಮಾನಸಿಕ ವ್ಯಭಿಚಾರ ಆಯಿತು ಅಂತ ಹೇಳಿದ್ರೆ ಅವರು ಪುನಃ ಗಂಡನ ಜೊತೆಗೆ ಧಾರ್ಮಿಕ ಕಾರ್ಯಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಎಂಬುದಾಗಿ ಶಾಸ್ತ್ರ ನಿಷೇಧ ಮಾಡುತ್ತೆ. ಹಾಗಿರುವಾಗ ಮಾನಸಿಕ ವ್ಯಭಿಚಾರ ಮಾಡೋದು ಆಗೇ ಆಗುತ್ತದು, ಅದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮತ್ತು ಪರಿಹಾರ ಏನು? ಅದಕ್ಕೆ ಇಂದ್ರದೇವ ಇದ್ದಾನಲ್ಲ, ಅವನು ಇದನ್ನು ತಿಳ್ಕೊಂಡು ಮನೋಸ್ತ್ರೀಣಾಂ ಮನೋವ್ಯಭಿಚಾರ ಸ್ತ್ರೀಣಾಂ ರಜಸ ಶುದ್ಧತಿ ಎಂದ. 1 ತಿಂಗಳಾದಾಗ ಆ ರಜಸ್ಸು ಹೋದಾಗ ಈ 1 ತಿಂಗಳಲ್ಲಿ ಏನೇನು ಮಾನಸಿಕವಾಗಿರತಕ್ಕಂಥ ಪಾಪಗಳನ್ನು ಮಾಡಿರ್ತಾರೆ ಅದೆಲ್ಲವೂ ಕೂಡ ಪೂರ್ಣವಾಗಿ ಹೋಗಿ ಅನಂತರ ಶುದ್ಧರಾಗ್ತಾರೆ. ಆಮೇಲೆ ಪುನಃ ಅವರು ಗರ್ಭಾಧಾರಗಳನ್ನು ಮಾಡಿಕೊಂಡು ಸಂತಾನಾದಿ ಉತ್ಪತ್ತಿ ಮಾಡಲಿಕ್ಕೆ ಅರ್ಹರಾಗ್ತಾರೆ ಎಂಬುದಾಗಿ ವರವನ್ನು ಕೊಟ್ಟಿದ್ದಾರೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಚಾರ ಮಾಡಿದ್ದಾರೆ. ಮನುಸ್ಮೃತಿಯಲ್ಲೂ ಅಷ್ಟೇ, ಗೌತಮ ಸ್ಮೃತಿ, ವೇದವ್ಯಾಸ ಸ್ಮೃತಿ ಅಂತಿದೆ, ಅದರಲ್ಲಿ ಶಂಕ ಮತ್ತು ಲಿಖಿತ ಆ ಸ್ಮೃತಿಗಳಲ್ಲಿ ಎಲ್ಲ ಸ್ಮೃತಿಗಳಲ್ಲಿಯೂ ಕೂಡ ಇದರ ಬಗ್ಗೆ
ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಅದನ್ನು ನಾವು ತಿಳ್ಕೋಬೇಕು. ಈ ಸಂದರ್ಭದಲ್ಲಿ ಅವಳು ರಜಸ್ವಲ ಅಂತ ಹೇಳ್ತಾರೆ. ಇನ್ನು ಕೆಲವು ಇರುತ್ತೆ, ಕೆಲವು ಸಾರಿ ಗಂಡನಿಗೆ ಏನೋ ಬೈದು ಬಿಡ್ತಾಳೆ. ಅವಳು ಬೈತಾಳೆ ಅಂದರೆ ಏನು, ಅವಳಿಗೂ ಟೆನ್ಷನ್, ಪಾಪ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕು, ಇತ್ತಾಗಡೆ ನೋಡಿದ್ರೆ ಗಂಡನ ಬೇರೆ ಆಫೀಸ್ಗೆ ಹೋಗಬೇಕು ಅಂತ ಇದ್ದಾನೆ. ಅವರು ನಮಗೆಲ್ಲ ಪುಸ್ತಕ ತೆಕ್ಕೊಡು, ತಿಂಡಿ ತಿನಿಸು ಅಂತ ಅವರಂತ ಇದ್ದಾರೆ, ಇವನು ಬೇರೆ ನನಗೆ ಉಪ್ಪಿಟ್ಟು ಕೊಡು ಅಂತ ಇವನಂತ ಇದ್ದಾನೆ. ಅವಳು ಏನು ಮಾಡಬೇಕು, ಅವಳು ಕೂಡ ಅವಳು ಮನುಷ್ಯಳೇ ಅಲ್ವಾ. ನಿಮ್ಮದೊಂದು ಕಾಟ ಆಯ್ತಲ್ರಿ ಅಂತ ಹೇಳ್ಬಿಟ್ಟು ಏನೋ ಅಂತಾರೆ ಬೈಬಿಟ್ಲು. ಅವನೇ ಮಾಡಿದ್ರೆ ಉಪ್ಪಿಟ್ಟು ತಿನ್ನಲೇ ಏನು ತಿಂದಾಗ ಆಫೀಸ್ಗೆ ಹೊಟ್ಟೋದ ಅವನು. ಇದರಿಂದ ಆಯಿತು, ಗಂಡನನ್ನು ತಿರಸ್ಕಾರ ಮಾಡಿದ್ದಕ್ಕಾಗಿ ಈಗ ಭಯಂಕರವಾಗ ಪಾಪ ಎಂಬುದಕ್ಕಂಥದ್ದು ಅಂದುಕೊಂತು. ಆದರೆ ಗಂಡ ಬಂದ ಕೂಡಲೇ ಅವನಿಗೆ ನೋಡ್ರಿ ಏನು ಬೇಡ ಮಾಡ್ಕೋಬೇಡಿ ಅಂತ ಸಮಾಧಾನ ಮಾಡಿ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಯಥಾ ಪ್ರಕಾರ ಇನ್ನು ಒಂದು ಉಪ್ಪಿಟ್ಟು ಏನು ಕೇಳ್ತಾ ಅದು ಕೊಟ್ಬಿಟ್ರು, ಒಂದು ಸಮಾಧಾನ ಮಾಡಿಬಿಟ್ರು ಅಂತ ಅಲ್ಲಿ ಮುಗೀತು. ಆದರೆ ಪಾಪ ಹಾಗೆ ಇದು ಹೋಗಿಲ್ಲ. ಅದು ಇಂತಹ ಕ್ಷುದ್ರ ಪಾಪಗಳು ಅಂದರೆ ಉದ್ದೇಶಪೂರ್ವಕವಾಗಿ ಮಾಡದೇ ಇರತಕ್ಕಂಥ ಪಾಪಗಳು ಇದಲ್ಲ, ಉದ್ದೇಶಪೂರ್ವಕ ಮಾಡಿದ್ದಲ್ಲ, ಆಗಿದ್ದದು ಸಂಘಟಿಸಿದ್ದಷ್ಟೇ. ಅದೆಲ್ಲೂ ಕೂಡ ಈ ರಜಸ್ವದಾಗ ಹೋಗುತ್ತೆ ಎಂಬುದಾಗಿ ಹೇಳಿದ್ದರಿಂದ ಯಾವ ಹೆಂಗಸರುಗಳು ಅವರು ರಜಸ್ವಲಿಯರಾದಾಗ 3 ದಿವಸ ಶುದ್ಧವಾದ ರೀತಿಯಲ್ಲಿ ಅವರು ಕೂತ್ಕೊಂಡಿರ್ತಾರೆ, ಅವರು ಯಾವ ವಸ್ತುವನ್ನು ಮುಟ್ಟಬಾರ್ದು, ಯಾವ ವಸ್ತುವನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಅದರಲ್ಲಿಯೂ ಕೂಡ ಒಂದು ಕೋಣೆ ಹಿಂದರಲ್ಲಿ ಹಾಗೆ ಅದಕ್ಕೋಸ್ಕರ ಒಂದು ರಜಸ್ವಲ ಕೋಣೆ ಅಂತ ಒಂದು ಮಾಡೋರು, ಅಲ್ಲಿ ಇಟ್ಬಿಡೋರು. ಆ ಪಾತ್ರೆ ಅಲ್ಲೇ ಇರ್ತಾಯಿತ್ತು, ಅದು ಮರದ್ದಾಗಿರಬೇಕು ಅಂತ ಹೇಳ್ತಾರೆ. ಮರದ ಪಾತ್ರೆ ಹಿಂದಲೇ ಇತ್ತು, ಮರದ ಪಾತ್ರೆ ಮಾಡ್ತಾಯಿದ್ರು. ಕಲ್ಲಿನ ಪಾತ್ರೆಗಳು ಕೆಲವು ಕಾಲದಲ್ಲಿ ಇತ್ತು, ಅದು ಏನೋ ಸ್ಟೀಲಾಗಿ ಏನೋ ಪ್ಲಾಸ್ಟಿಕ್ ಏನೋ ಬರುತ್ತೋ ಅದರಲ್ಲೇನು ಮಾಡಿಕೊಂಡು ಅನಂತರದಲ್ಲಿ ಒಂದು ಚಾಪೆ ಅಥವಾ ಒಂದು ಬಟ್ಟೆಯನ್ನು ಹಾಸ್ಕೊಂಡು ಮಲ್ಕೋಬೇಕು. ಆರಾಮಾಗಿ ಮಂಚದ ಮೇಲೆ ಮಲ್ಕೊಂಡು ಹೋದ ಅಂದರೆ ಅದೆಲ್ಲ ಮೈಲಿಗೆ ಎಂಬುದಕ್ಕಂಥದ್ದು ಹೋಗೋದೇ ಇಲ್ಲ. ಕಡೆಗೆ ಅಲ್ಲಿ ಇಲ್ಲಿ ಎಲ್ಲ ಮುಟ್ಟಿ ಕಡೆಗೆ ಬಂದು ದೇವರ ಹತ್ತಿರ ಬಂದುಬಿಡುತ್ತೆ. ದೇವರು ಮೈಲಿಗೆ ಮಾಡಿಬಿಟ್ಟ ಅವನು ಅಂತ ಹೇಳಿದ್ರೆ ಇನ್ನೇನು ಮಾಡಿದ್ರೂ ಶುದ್ಧಿ ಆಗೋದಿಲ್ಲ. ಇದರಿಂದ ಮಾಡಿರ್ತಕ್ಕಂಥ ಪಿತೃಗಳು ಬೇರೆ ಶ್ರಾದ್ದಾದಿಗಳು ಮಾಡ್ತಾಯಿರ್ತೇವೆ. ಆ ಶ್ರಾದ್ದಾದಿ ಮೈಲಿಗೆ ಊಟವನ್ನು ಅವರು ಹಾಕಿದ್ದಕ್ಕೋಸ್ಕರವಾಗಿ ಆ ಮಕ್ಕಳಿಗೆಲ್ಲ ಅಲ್ಪಾಯುಷ ಆಗುತ್ತೆ. ಅಲ್ಲದೆ ಆ ಮಕ್ಕಳಿಗೆಲ್ಲವೂ ಕೂಡ ಮುಂದೆ ಅನಾರೋಗ್ಯಗಳು ಬೇರೆ ಉಂಟಾಗುತ್ತೆ. ಇದೆಲ್ಲವೂ ಕೂಡ ಈ ಶಾಪದಿಂದ. ಅದಕ್ಕಾಗಿಯೇ ಈ ಒಂದು ಆದರೂ ಕೂಡ ಶಾಸ್ತ್ರದಿಂಥದ್ದೆಲ್ಲ ಹಾಗೇ ಆಗುತ್ತೆ ಮಕ್ಕಳಿರೋ ಮನೆಯಲ್ಲಿ ಎಂಬ ಉದ್ದೇಶದಿಂದ ಅವರೇ ಮಾಡಿದ ಒಂದು ಶಾಸ್ತ್ರದಲ್ಲಿ ಒಂದು ನಿಯಮ ಮಾಡಿದ್ದಾರೆ. ಏನಂದರೆ ಒಬ್ಬ ಋಷಿ ಇದ್ದ, ಒಬ್ಬ ಸ್ತ್ರೀ ಏನಿದ್ದಾಳೆ ಅವಳು 6 ಜನ ಮಕ್ಕಳಿದ್ದಾರೆ. ಒಂದೊಂದು ಮಕ್ಕಳು ಹುಟ್ಟಿದ ಕೂಡಲೇ ಕಡೆ ಉಸಿರು ಬಿಟ್ಟೇ ಬಿಡ್ತಾಯಿದ್ರು. ಕಡೆಗೆ ಒಂದು ಮಗು ಹುಟ್ಟಿತು, 6ನೇ ಮಗು. ಅದನ್ನಾದರೂ ಉಳಿಸ್ಕೋಬೇಕು ಅಂಥೇಳಿ ವೇಗವಾಗಿ ಆ ಋಷಿಗಳು ಇರತಕ್ಕಂಥ ಆಶ್ರಮದ ಕಡೆ ಓಡಿದ್ಲು. ಅಷ್ಟರಲ್ಲಿ ಕಡೆ ಉಸಿರು ಬಿಟ್ಟೇ ಬಿಡ್ತಾರೆ. ಅಷ್ಟರಲ್ಲಿ ಆ ಋಷಿ ಇದ್ದಾರಲ್ಲ ಅವನು ಕಾಲನ್ನು ತೊಳೆದುಕೊಂಡು ಆ ನೀರನ್ನು ತಲೆ ಮೇಲೆ ಹಾಕ್ಕೊಂಡ. ಅವನ ಕಾಲು ತೊಳ್ಕೊಂಡಿದ್ದಕ್ಕಂಥ ನೀರು ಆ ಮಗುವಿನ ಮೇಲೆ ಒಂದು ಹನಿ ಬಿತ್ತು. ಬಿದ್ದ ಕೂಡಲೇ ಉಸಿರಾಳಿ ಶುರು ಆಯಿತು. ಗೊತ್ತಾಯಿತು, ಸತ್ತೋಗಿದ್ದ ಮಗು ನೀವು ಬದುಕಿಸಿದ್ದೀರಿ ಸ್ವಾಮಿ, ನನಗೆ 5 ಜನ ಮಕ್ಕಳು ಸತ್ತೋಗಿದ್ದಾರೆ, ಏನು ಪಾಪ ಮಾಡಿದ್ದೆ ಅಂತ ಹೇಳಿ ಅದಕ್ಕೆ ಪ್ರಾಯಶ್ಚಿತ್ತನ ಮಾಡ್ಕೋತೇನೆ ಅಂತ ಹೇಳಿದ್ರು. ಆಗ ಅವನು ಧ್ಯಾನ ದೃಷ್ಟಿಯಿಂದ ನೋಡಿದ, ನೀವು ಮಾಡಿದ್ದು ಇಷ್ಟೇ, ತಂದೆ ತಾಯಿಗಳ ಶ್ರಾದ್ದ ಆಗ್ತಾ ಇರುವಾಗ ನೀನು ಹೋದ ಜನ್ಮದಲ್ಲಿ ರಜಸ್ವಲೆ ಆಗಿದ್ದು ಆ ಬ್ರಾಹ್ಮಣರಿಗೆ ಬಡಿಸಬಹುದಾದ ಊಟ ಉಪಚಾರಾದಿಗಳೆಲ್ಲವನ್ನು ನೀನು ನೋಡಿದ್ದಿ. ಅದಕ್ಕಾಗಿ ನಿನಗೆ ಇಂಥ ಒಂದು ಆ ಪಿತೃಗಳ ಶಾಪದಿಂದಾಗಿ ಮೈಲಿಗೆ ಊಟ ಹಾಕಿದ್ದಕ್ಕೋಸ್ಕರ ಇಂಥ ಪಾಪ ನಿನಗೆ ಬಂದಿದೆ. ಅದಕ್ಕೆ ಮಕ್ಕಳೆಲ್ಲ ಸತ್ತೋಗಿದ್ದಾರೆ. ಆದರೂ ಕೂಡ ನಿನ್ನ 5 ಜನ ಮಕ್ಕಳನ್ನು ಪುನಃ ಬದುಕಿಸುವಂತೆ ನಾನು ಮಾಡ್ತೀನಿ ಎಂಬುದಾಗಿ ಹೇಳಿ ಋಷಿ ಪಂಚಮಿ ವ್ರತವನ್ನು ಮಾಡು ಎಂಬುದಾಗಿ 7 ಋಷಿಗಳನ್ನು ಕೂಡ ಕಲ್ಲುಗಳಲ್ಲಿ ಆವಾಹನೆ ಮಾಡಿ ಅರುಂಧತಿ ಸಹಿತವಾಗಿ ಪೂಜೆಯನ್ನು ಮಾಡಿ ಯಾಮಕ್ಕೆ ಅನಂತರದಲ್ಲಿ ಆ ಪೂಜೆ ಮಾಡಿದ್ದಕ್ಕಾಗಿ ಅವರಿಗೆ ಪುನಃ ಅವನಿಗೆ ದೀರ್ಘ 5 ಜನ ಮಕ್ಕಳ ಆಯುಷ್ಯು ಕೂಡ ಇವನಿಗೆ ಬಂದಿದೆ ಅವರಿಗೆ. ಆದ್ದರಿಂದ ಆ ರೀತಿ ಇದ್ದಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದೆಲ್ಲ ಕಾರಣಗಳಿಂದ ಶ್ರಾದ್ದದಲ್ಲಿ ಅಥವಾ ಯಾರೇ ಬ್ರಾಹ್ಮಣರು ಊಟ ಮಾಡೋ ವಸ್ತುಗಳನ್ನಾಗಲಿ ಅದು ಬೇಯಿಸಿದ್ದನಂತೂ ನೋಡಲೇಬಾರದು. ಅದಕ್ಕೆ ಎಲ್ಲರದ್ದು ಊಟ ಆದಮೇಲೆ ಅವರೇ ಊಟ ಹಾಕ್ತಾರೆ. ಗಂಡ ಊಟ ಮಾಡ್ತಾ ಇರುವಾಗ ಇವಳು ಮಾತಾಡ್ತಾ ಕೂತಿರಬಾರ್ದು. ಅದು ಆ ಶಬ್ದ ಕೇಳ್ದ ಅಂದರೆ ಊಟ ಮೈಲಿಗೆ ಅಥವಾ ನೋಡೋದು ಅಥವಾ ಇಂಥದ್ದೆಲ್ಲ ದೋಷಗಳಿದೆ. ಅದಕ್ಕೋಸ್ಕರವಾಗಿ ಆದಷ್ಟು ಎಷ್ಟು ಶುದ್ಧದಿಂದ ಆಗುತ್ತೋ ಅಷ್ಟು ಶುದ್ಧಿಯಿಂದ ಇರಬೇಕು. 25 ದಿವಸ 26 ದಿವಸ ಮನೇಲಿ ಕಷ್ಟಪಟ್ಕೊಂಡು ಒದ್ದಾಡಿರ್ತಾರೆ. ಒಂದು 3 ದಿವಸ ಆರಾಮಾಗಿ ವಿಶ್ರಾಂತಿ ತೊಗೊಳ್ಳಿ ಅವರಿಗೆ. ಮುಂದೆ 4ನೇ ದಿವಸದಿಂದ ಅವರು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಹುರುಪು ಬರುತ್ತೆ ಎಂಬ ಉದ್ದೇಶದಿಂದ ಶಾಸ್ತ್ರ ಮಾಡಿದರೆ ತಮಗೇನೋ ಇದು ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಎಂಬ ಅರ್ಥದಲ್ಲಿ ನಾವು ಕೂತ್ಕೊಳ್ಳಲ್ಲ, ಆ ಪದ್ಧತಿ ಇಲ್ಲೇ ಇಲ್ಲ ಎಂಬುದಾಗಿ ಈಗಂತೂ ರಾದ್ಧಾಂತ ಹೋಗಿದೆ. ಅದಕ್ಕಾಗಿ ಅಲ್ಪಾಯುಷ್ಯಗಳು ಹುಟ್ಟೋದು, ಮಕ್ಕಳುಗಳು ಹುಡ್ತಾರೆ, ಅಲ್ಪಾಯುಷ್ಯಗಳು ಹುಡ್ತಾರೆ. ಇವಳು ಗಂಡ ಸತ್ತೋಗ್ತಾನೆ, ವೈಧವ್ಯ ಎಂಬತಕ್ಕಂಥದ್ದು ಬರ್ತಾ ಇದೆ. ಇದಲ್ಲದೆ ಇನ್ನು ಅನೇಕ ದೇವತಾ ವ್ಯಾಕೋಪದಿಂದಾಗಿ ಅನೇಕ ರೀತಿಯಾದ ಅನರ್ಥಗಳು ಈ ರಜಸ್ವಲಾದಿಂದಾಗತ್ತೆ. ಶಾಸ್ತ್ರದಲ್ಲಿ ಹೇಳ್ತಾರೆ,
ಯಾವುದು ಆಶೌಚಗಳು ಯಾವುದು ಶ್ರೇಷ್ಠ ದೊಡ್ಡದು ಯಾವುದು ಅಂತ ಕೇಳ್ತಾರೆ. ಮೊದಲನೇದು ಜಾತಾ ಶೌಚ ಅಂತ ಹೇಳ್ತಾರೆ. ಯಾವುದಾದ್ರೂ ಒಂದು ಮಗು ಹುಟ್ಟಿದಾಗ ನಾವು ಬರತಕ್ಕಂಥ ಆಶೌಚ ಇದೆಲ್ಲ ನಮ್ಮ ಶಾಸ್ತ್ರದಲ್ಲಿ ಹಾಗೇನೆ. ಯಾವುದೇ ಒಂದು ಪ್ರಾಣಿ ನಮ್ಮ ಸಂಸಾರಕ್ಕೆ ಆ್ಯಡ್ ಆಯಿತು ಅಂದರೆ ಸೇರ್ಕೊಂತು ಅಂತ ಹೇಳಿದ್ರೆ ನಮ್ಗೆ ಆಶೌಚ. ಯಾವುದಾದ್ರೂ ಒಂದು ಪ್ರಾಣಿ ನಮ್ಮ ಜೊತೆಗೆ ಇದ್ದಿದ್ದು ಅದು ಬಿಟ್ಟು ಹೋಯಿತು ಅಂದರೆ ಅದಕ್ಕೂ ನಮ್ಗೆ ಆಶೌಚ. ಒಂದು ಹುಟ್ಟಿದ್ದಾದ್ದರಿಂದ ಅದು ಜಾತಾ ಶೌಚ ಅಂತ, ಮೃತರಾಗಿದ್ದಾದ್ದರಿಂದ ಅದು ಮೃತ ಶೌಚ ಅಂತ ಹೇಳ್ತಾರೆ. ಜಾತಾ ಶೌಚಕ್ಕಿಂತಲೂ ಕೂಡ ಮೃತ ಶೌಚ ದೊಡ್ಡದು. ಉದಾಹರಣೆಗೆ ಜಾತಾ ಶೌಚ ಬಂದು ನಡೀತಾ ಇರುತ್ತೆ, ಮಗು ಹುಟ್ಟುಬಿಟ್ಟು 5ನೇ ದಿವಸ 6 ದಿವಸ ಆಗಿರುತ್ತೆ. ಯಾರೊಬ್ಬರು ಚಿಕ್ಕಪ್ಪನೋ ಅವರು ಯಾರು ಹೊಟ್ಟೋದನ್ನು ತಿಳ್ಕೊಳ್ಳೋಣ. ಈಗೇನಾಗುತ್ತೆ ಅಂದರೆ ವಸ್ತುತಃ ಬೇರೆ ಒಂದು ಮೈಲಿಗೆ ಬಂದಿದ್ದರೆ, ಚಿಕ್ಕ ಮೈಲಿಗೆ ಅಂದರೆ ಜಾತಾ ಶೌಚ 10 ದಿವಸದ ಬಂದಿತ್ತು ಒಂದು, ಅದು ನಡೀತಾ ಇರುವಾಗ ಇನ್ನೊಬ್ಬರು ಯಾರು ಹುಟ್ಟಿದ್ರು, ಅಣ್ಣಂಗ ತಮ್ಮನಿಗೆ ಮಗು ಹುಟ್ಟಿದ್ರು. ಈಗ 10 ಮುಗಿದಾಗ ಅದು ಮುಗಿದೋಗುತ್ತೆ, ಸಮಾನ. ಆದ್ದರಿಂದ ಜಾತಾ ಶೌಚ. ಆದರೆ 10 ದಿವಸ ಏನಿದೆ ಅದು ಜಾತಾ ಶೌಚ ಇದ್ದು, 10 ದಿವಸ ಇದ್ದು ಜಾತಾ ಶೌಚ ಇದ್ದು 5-6 ದಿವಸ ಮುಗಿದಿದ್ದು, ತಂದೆಯೋ ಚಿಕ್ಕಪ್ಪನೋ ತಾಯಿಯೋ ಯಾರು ಸತ್ರು ಅಂದ್ರೆ ಆ ಶೌಚ ಬಂತಲ್ಲ, ಅದು ಇದರಿಂದ ಹೋಗಲ್ಲ. ಈ 5 ದಿವಸ ಮುಗಿದೋ, ಇನ್ನು 5 ದಿವಸ ಅದು ಮುಗಿದೋದ್ರೆ ಮುಗಿದೋಗಲ್ಲ. ಯಾಕೆ ಅಂದರೆ ಗುರುಣ ಲಘು ಶುದ್ಧೇತು ಲಘುನ ನ ಗುರು ಅಂದರೆ ಆಯಿತು. ಜಾತಾ ಶೌಚ ಮತ್ತು ಮೃತ ಶೌಚದಲ್ಲಿ ಜಾತಾ ಶೌಚಕ್ಕಿಂತಲೂ ಕೂಡ ಮೃತ ಶೌಚ ದೊಡ್ಡದು ಅಂತ ಹೇಳಿದಾಗಾಯಿತು. ಮೃತ ಶೌಚಕ್ಕಿಂತಲೂ ಕೂಡ ದೊಡ್ಡದು ಅಂದರೆ ಶಾವಾ ಶೌಚ. ಯಾರು ಶವಕ್ಕೆ ಬೆಂಕಿ ಇಡ್ತಾನೋ ಅವನು ಯಾರೇ ಆಗಿರಲಿ, ಮಗ ಆಗಿರ್ಬೋದು, ಮೊಮ್ಮಗ ಆಗಿರ್ಬೋದು, ಅಥವಾ ಶಿಷ್ಯ ಆಗಿರ್ಬೋದು, ಅವನಿಗೆ ಮಿತ್ರ ಆಗಿರ್ಬೋದು, ಯಾರನ್ನೇ ಇರಲಿ, ಶವಕ್ಕೆ ಯಾರು ಬೆಂಕಿ ಇಡ್ತಾನೋ ಅವನು ಇವೆರಡು ಆಶೌಚಕ್ಕಿಂತಲೂ ಕೂಡ ಭಯಂಕರವಾದ ಆಶೌಚವುಳ್ಳವನು. ಅದಾದ ಮೇಲೆ ಈ ಶಾವಾ ಶೌಚಕ್ಕಿಂತಲೂ ಕೂಡ ಬಾಣಂತಿ ಆಶೌಚ ದೊಡ್ಡದು ಅಂತ ಶಾಸ್ತ್ರ ಹೇಳುತ್ತೆ. ಬಾಣಂತಿ ಆಶೌಚ ಅಂದರೆ ಏನು? ಮಗು ಹುಟ್ಟಿದ ಮೇಲೆ 10 ದಿವಸ ಇದೆ, ಅದಕ್ಕೂ ಇಬ್ಬರು ತಂದೆ ತಾಯಿಗಳು ಇಬ್ಬರು ಇರಬೇಕು ಮಗು ಹುಟ್ಟಿದ ಕೂಡಲೇ. ಅದಾದಮೇಲೆ ಗಂಡು ಮಗು ಆದರೆ 20 ದಿವಸ, ಹೆಣ್ಣು ಮಗ ಆದರೆ 30 ದಿವಸ, ಒಟ್ಟು 40 ದಿವಸ, ಒಟ್ಟು 50 ದಿವಸ. ಇದು ಬಾಣಂತಿ ಆಶೌಚ ಅಂತ. ಅವಳನ್ನು ಯಾರೂ ಮುಟ್ಟಬಾರದು, ಅವಳ ಮೈಲಿಗೆ ಅಂತ ಹೇಳ್ತಾರೆ ಅದು. ಅದಾದಮೇಲೆ 40 ದಿವಸ ಆದಮೇಲೆ ಅವಳು ಶುದ್ಧ ಆಗ್ತಾಳೆ. ಆದರೆ ಈ ಮಧ್ಯದಲ್ಲಿ ನಾಮಕರಣಾದಿಗಳಿಗೆ ದಾನ ಮಾಡಲಿಕ್ಕಾಗಿ ತಾತ್ಕಾಲಿಕ ಶುದ್ಧಿ ಅಂತ ಮಾಡಿದ್ದಾರೆ. 11ನೇ ದಿವಸ ಬಂತು ಅಂತ ಅವಳು ಮಡಿನೇ. ಯಾಕೆಂದರೆ ನಾಮಕರಣ ಮಾಡಬೇಕಲ್ಲ. ಏಕಾದಶಿ ಅಹನಿ ಪಿತಾ ನಾಮ ಕುರಿಯಾತ್ ಅಂತ ಹೇಳಿದ್ರಿಂದ ಅದನ್ನು ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಅವತ್ತು ಆ ತಾತ್ಕಾಲಿಕ ಶುದ್ಧಿ ಅದು. ಪುನಃ ಮೈಲಿಗೆ ಆಗ್ತಾಳೆ ಅವಳು. ಆದ್ದರಿಂದ ಅವಳು ತುಳಸಿ ಪೂಜೆ ಮಾಡೋದು ಅಥವಾ ಇನ್ನೇನಾದರೂ ಮಾಡೋದೆಲ್ಲ ಮಾಡಲಿಕ್ಕೆಲ್ಲ ಬರೋದಿಲ್ಲ ಆ 40 ದಿವಸ ಆಗೋವರೆಗೂ. ಇದು ಶಾಸ್ತ್ರ ಹೇಳ್ತಕ್ಕಂಥ ಆಶೌಚ. ಈ ಬಾಣಂತಿ ಆಶೌಚಕ್ಕಿಂತಲೂ ಕೂಡ ರಜಸ್ವಲ ಆಶೌಚ ದೊಡ್ಡದು. ಆದ್ದರಿಂದ ಇದೆಲ್ಲಕ್ಕಾದರೂ ಪ್ರಾಯಶ್ಚಿತ್ತ ಇದಂತೆ. ಆ ರಜಸ್ವಲ ಆಶೌಚದಲ್ಲಿ ನಾವು ಮೈಲಿಗೆ ಮಾಡಿದ್ವಿ ಅಂದರೆ ಅಥವಾ ಮೈಲಿಗೆ ಊಟವನ್ನು ಬ್ರಾಹ್ಮಣಿಗೆ ಹಾಕಿದ್ವಿ ಅಂದರೆ ನಮಗೇನು ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ, ನಮಗೂ ಕೂಡ ವೈಧವ್ಯ ಬಂದೇ ಬರುತ್ತೆ. ಇದಲ್ಲದೆ ನಮಗೆ ಯಾವುದ್ಯಾವುದು ಇಷ್ಟವಾದ ಪದಾರ್ಥ ಎಲ್ಲ ಕೈ ಬಿಟ್ಟು ಹೋಗುತ್ತೆ. ಇದಲ್ಲದೆ ಮಕ್ಕಳಿಗೆಲ್ಲ ಆರೋಗ್ಯ ಕೆಟ್ಟೋಗುತ್ತೆ, ಪಿತೃಗಳ ಶಾಪ ಉಂಟಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಕಡೆ ಕೂತ್ಕೊಂಡ್ರು ಅಂದರೆ ಶಬ್ದ ಮಾಡುವುದು ಅದೆಲ್ಲ ಏನಿಲ್ಲ. ಈಗಂತೂ ಏನು ಮೊಬೈಲ್ ಇಟ್ಕೊಂಬಿಟ್ರು ಅಂದರೆ ಗೊತ್ತಾಗೋದೇ ಇಲ್ಲ. 3 ದಿವಸ ಅಲ್ಲ 30 ದಿವಸ ಬೇಕಾದ್ರೆ ಹಾಗೆ ಕಳೆದು ಬಿಡ್ತಾರೆ ಬೇಕಾದ್ರೆ, ಹಾಗಿರುತ್ತೆ. ಆದರೂ ಕೂಡ ಪರಮಾತ್ಮನ ಕಥೆಗಳನ್ನು ಚಿಂತನೆಗಳನ್ನು ಮಾಡ್ತಾ ಇರಬೇಕು. ದೇವರ ಸ್ಮರಣೆ ಮಾಡಲಿಕ್ಕೆ ಯಾವತ್ತೂ ಮನಸ್ಸಿನ ಶುದ್ಧಿ ಇರುತ್ತೆ. ಮನಸ್ಸು ಶುದ್ಧಿ ಆಗಬೇಕು, ಅದು ಯಾವತ್ತೂ ಮನಸ್ಸು ಶುದ್ಧಿಯೇ. ಆದ್ದರಿಂದ ಪರಮಾತ್ಮನ ಕಥೆಗಳನ್ನು ಕೇಳೋದು ಓದೋದು ಅದೆಲ್ಲ ಮಾಡ್ತಾಯಿದ್ದರೆ ಅದೇನು ತಪ್ಪೇನಿಲ್ಲ. ಹೀಗಾಗಿ ಇಂತಹ ಒಂದು ಈ ರಜಸ್ವಲ ಆಶೌಚ ಎಂಬತಕ್ಕಂಥದ್ದು ಭಯಂಕರವಾದದ್ದು. ಅದನ್ನು ನಾವು ಇದು ಮಾಡ್ಕೋಬೇಕು. ಅದಕ್ಕೆಲ್ಲ ಹೇಳ್ತಾರೆ ಪ್ರಥಮೇ ಅಹನಿ ಚಾಂಡಾಲಿ, ಮೊದಲನೇ ದಿವಸದಲ್ಲಿ ಚಂಡಾಲ ಕನ್ಯೆಯಂತೆ, ದ್ವಿತೀಯೇ ಬ್ರಹ್ಮಘಾತಿನಿ, 2ನೇ ದಿವಸದಲ್ಲಿ ಬ್ರಹ್ಮಹತ್ಯೆ ಮಾಡಿದವಳು, ತೃತೀಯೇ 3ನೇ ದಿವಸದಲ್ಲಿ ರಜಕಿ ಅಂದರೆ ಅಗಸಗಿತ್ತಿ ಆಗಿದ್ದಾಳೆ, ಹೇತಾಹ ನರಕಾಗತ ಮಾತರಹ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಈ ಅಸ್ಪೃಶ್ಯತೆಯಿಂದಾಗೆ ಪಾಪಿಗಳು ಇವಳಲ್ಲಿ ಬಂದು ಈ ನರಕದಲ್ಲಿ ಬಂದು ಸೇರ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಕರ್ಮಣ ದೈವನೇತ್ರೇಣ ಜಂತು ದೇಹೋಪಪತ್ತೆಯೇ ಸ್ತ್ರೀಯ ಪ್ರವಿಷ್ಟ ಉದರಂ. ಒಬ್ಬ ಜೀವಾತ್ಮ ಏನಿದ್ದಾನೆ ಅವನು ನರಕದಲ್ಲಿ ದುಃಖವನ್ನು ಅನುಭವಿಸಿ ಅಥವಾ ಸ್ವರ್ಗದಲ್ಲಿ ದುಃಖವನ್ನು ಅನುಭವಿಸಿ ಇನ್ನು ಸ್ವಲ್ಪ ಪುಣ್ಯ ಇರುವಾಗಲೇ ಅಲ್ಲಿಂದ ಸ್ವರ್ಗದಿಂದ ಅಥವಾ ನರಕದಿಂದ ಅಂತರಿಕ್ಷ ಲೋಕಕ್ಕೆ ಬೀಳಿಸಲ್ಪಡ್ತಾನೆ. ಅಂತರಿಕ್ಷ ಲೋಕದಲ್ಲಿ ಮೇಘಗಳಿದೆ, ಆ ಮೇಘದಲ್ಲಿ ಸೇರ್ಕೊತಾನೆ. ಮೇಘದಿಂದ ಮಳೆ ರೂಪದಲ್ಲಿ ಭೂಮಿಗೆ ಬಂದು ಬೀಳ್ತಾನೆ. ಭೂಮಿಯಲ್ಲಿ ಧಾನ್ಯಗಳಿರುತ್ತೆ, ಆ ಧಾನ್ಯಗಳೆಲ್ಲ ಬೆಳ್ಕೊಳ್ಳುತ್ತೆ, ಆ ಧಾನ್ಯದಲ್ಲಿ ಸೇರ್ಕೊತಾನೆ.
ಆ ಧಾನ್ಯ ಎಂಬತಕ್ಕಂಥದ್ದು ತಂದೆ ತಿಂತಾನೆ, ಆಗ ತಂದೆಯ ದೇಹದಲ್ಲಿ ಸೇರ್ಕೊತಾನೆ, ಅವನ ಶಕ್ತಿ ರೂಪದಲ್ಲಿ ತಾಯಿಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಹೀಗೆ ಅಲ್ಲೆಲ್ಲೋ ಬಿದ್ದಿದ್ದವನು ಇಲ್ಲಿ ತಂದು ಪರಮಾತ್ಮ ಸೇರಿಸಿದ್ದಾನೆ. ಇಲ್ಲಿ ನಾವು ಆ ಪರಮಾತ್ಮನ ಮಹಿಮೆಯನ್ನು ನಾವು ನೋಡಬೇಕು. ನಾವು ಏನಂದರೆ, ನಾವು ದಾರಿಯಲ್ಲಿ ಬರ್ತಾ ಇರುವಾಗ ಆಟೋನೋ ಗೀಟೋನೋ ಯಾವುದು ಸಿಗ್ತಾ ಇಲ್ಲ, ನಮಗೆ ಗಾಡಿ ಇಲ್ಲ, ಇಂಥ ಸ್ಥಿತಿಯಲ್ಲಿ ಇರುವಾಗ ನಾವು ಯಾರಾದರೂ ಒಬ್ಬ ವ್ಯಕ್ತಿ ನಮ್ಮನ್ನು ಕರ್ಕೊಂಬಂದು ಎಲ್ಲಿ ಹೋಗ್ಬೇಕು ರೀ, ಬನ್ನಿರಿ ಅಲ್ಲಿ ತನಕ ಬಿಡ್ತೀನಿ ಅಂತ ಅಲ್ಲಿ ಬಿಟ್ಟ ಅಂದ್ರೆ ಅವನಿಗೆ ಎಷ್ಟು ಎರಡೆರಡು ಕೈಗಳಿಂದ ಆಶೀರ್ವಾದ. 100 ವರ್ಷ ಬದುಕಿರಪ್ಪ, ತುಂಬ ಉಪಕಾರ ಆಗೋಯ್ತು ನಮಗೆ, ಹೆಂಗೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದು. ಎಷ್ಟು ಮಾತುಗಳು ಅವನಿಗೆ ಇಲ್ಲಿಂದ ಇಲ್ಲಿ ಕರ್ಕೊಂಬಂದಿದ್ದಕ್ಕೆ. ಆದರೆ ಅಲ್ಲೆಲ್ಲೋ ಬಿದ್ದಿರತಕ್ಕಂಥ ನಮ್ಮನ್ನು ಇಲ್ಲಿ ತಂದು ಆ ತಾಯಿ ಗರ್ಭದಲ್ಲಿ ಸೇರಿಸಿ ಅವನು ಆ ಮಗುವನ್ನು ರಕ್ಷಣೆ ಮಾಡಿ ಬೆಳೆಸಿದ್ದಾನಲ್ಲ, ಈ ಪರಮಾತ್ಮನಿಗೆ ಎಷ್ಟು ಕೃತಜ್ಞತೆ ಹೇಳಿದರೆ ಅದು ಸಾಕಾದೀತು ಅಂತ ನಾವು ಆಲೋಚನೆ ಮಾಡಬೇಕು. ಆದ್ದರಿಂದ ಅದು ಹೇಳ್ತಾರೆ, ಕರ್ಮಣ ದೈವನೇತ್ರೇಣ ಜಂತು ದೇಹೋಪಪತ್ತಿ ಸ್ತ್ರೀಯ ಪ್ರವಿಷ್ಟ ಉದರಂ ಪುಂಸೋ ರೇದಕಣಾಶ್ರಯ ಹೇಗಿರ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇದರಲ್ಲಿ ವೈಜ್ಞಾನಿಕವಾಗಿಯೂ ಕೂಡ ಇದು ಪ್ರೂವ್ ಆಗಿರತಕ್ಕಂಥದ್ದನ್ನು ಇದರಲ್ಲಿ ಹೇಳಿದ್ದಾರೆ. ಕಲಲಂ ತ್ವೇಕರಾತ್ರೇಣ ಪಂಚರಾತ್ರೇಣ ಬುದ್ಬುದಂ ದಶಾಹೇನತು ಕರ್ಕಂದು ಪೇಶಿ ಅಂಡಂ ವಾ ತತಃಪರಂ ಅಂತ ಹೇಳ್ತಾರೆ. ಒಂದು ರಾತ್ರಿಯಲ್ಲಿ ಕಲಲ ಅನ್ಸ್ಕೊತಾನ, ತಿಂದ ಆಹಾರ ಪಾಕಗೊಂಡು ಸಾರಭಾಗ ಮತ್ತು ಮಲಭಾಗವಾಗಿ ವಿಭಾಗ ಆಗುತ್ತೆ. ನೋಡಿ ಪರಮಾತ್ಮ ಎಷ್ಟು ವ್ಯವಸ್ಥೆ ನಮ್ಮ ದೇಹದಲ್ಲಿ ಮಾಡಿರುವುದು. ತಿಂದ ಆಹಾರ ಪಾಕಗೊಂಡು ಅದಕ್ಕೆಲ್ಲ ವ್ಯವಸ್ಥೆಗಳು ಮಾಡಿದ್ದಾನೆ. ಸಾರಭಾಗ ಹಾಗೂ ಮಲಭಾಗವಾಗಿ ವಿಭಾಗ ಆಗುತ್ತಂತೆ. ಮಲ ಏನಿದೆ ಅದು ಕಣ್ಣುಗಳ ಮೂಲಕ, ಕಿವಿ ಮೂಲಕ, ಮೂಗು ಮೂಲಕ, ನಾಲಿಗೆ, ಹಲ್ಲು, ಶಿಶ್ನ, ಗುದ, ಉಗುರು, ಮಲಾಶಯ, ಕಫ, ಇದರ ಮೂಲಕವಾಗಿ ಎಲ್ಲ ಬ್ಯಾಡದದ್ದೆಲ್ಲ ಬರುತ್ತೆ, ಬೆವರುಗಳಿಂದ ಆಚೆ ಬರುತ್ತಂತೆ ನವದ್ವಾರಗಳಿಂದ. ಸಾರಭಾಗ ಏನಿದೆ ಅದನ್ನು ವ್ಯಾನನಾಮಕ ಪ್ರಾಣನ ಅನುಗ್ರಹದಿಂದ ನಮ್ಮ ದೇಹದಲ್ಲಿ 36,000, ಬಲಭಾಗದಲ್ಲಿ 36,000, ಎಡಭಾಗದಲ್ಲಿ ಈಡ ಮತ್ತು ಪಿಂಗಲ ಎಂಬತಕ್ಕಂಥ ನಾಡಿಗಳಿದೆ. ಈ ನಾಡಿಗಳ ಮಧ್ಯಭಾಗದಲ್ಲಿಯೇ ಬ್ರಹ್ಮನಾಡಿ ಎಂಬತಕ್ಕಂಥದ್ದಿದೆ. ಆ ಬ್ರಹ್ಮನಾಡಿಯ ಮೂಲಕ ಜೀವ ಎಂಬತಕ್ಕಂಥದ್ದು ಹೋಯಿತು ಅಂದರೆ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಹೋಗೋದು ಕಷ್ಟ, ಆದರೆ ಹೋಗೋರು ಇದ್ದಾರೆ, ಹೋಗಿದ್ದಾರೆ ಎಷ್ಟೋ ಜನ. ಆದ್ದರಿಂದ ಆ ವ್ಯಾನನಾಮಕ ಪರಮಾತ್ಮನ ಅನುಗ್ರಹದಿಂದ 72,000 ನಾಡಿಗಳಲ್ಲಿಯೂ ಕೂಡ ಆ ಆಹಾರ ಸಂಚಾರ ಮಾಡುವಂತೆ ಮಾಡಿದ್ದ. ಇದೆಲ್ಲ ನಾವು ತಿಳ್ಕೊಳ್ಳೋದಿಲ್ಲ. ನಾವು 72,000 ನಾಡಿ ನಮ್ಮಲ್ಲಿ ಇರತಕ್ಕಂಥದ್ದು, ಅಷ್ಟರಲ್ಲಿ ವ್ಯಾಪಿಸಿರುತ್ತೆ. ಆ ವಾಯುದೇವ ಹೋಗಿ ಎಲ್ಲ ಕಡೆಯಲ್ಲೂ ಕೂಡ ಆ ಆಹಾರ ಪದಾರ್ಥಗಳನ್ನು ತುಂಬಿಸಿ ಅದಕ್ಕೆಲ್ಲ ಚೈತನ್ಯ ಬರುವಂತೆ ಮಾಡ್ತಾನೆ ವಾಯುದೇವ ವ್ಯಾನನಾಮಕನಾಗಿ. ವಾಯುದೇವ ಪಾಕ ಮಾಡಿ ರಕ್ತದಿಂದ ಮಾಂಸದಲ್ಲಿರತಕ್ಕಂಥ ಸ್ನಾಯು, ಆ ಸ್ನಾಯುವಿನಿಂದ ಅಸ್ಥಿಯಿಂದ ಮಜ್ಜೆಯಿಂದ ಶುಕ್ರ ಅಂದರೆ ಪುರುಷನ ಶಕ್ತಿ ಎಂಬತಕ್ಕಂಥದ್ದು ತಯಾರು ಮಾಡ್ತಾನೆ. ಇಷ್ಟೆಲ್ಲ ವ್ಯವಸ್ಥೆ ನಾವು ಊಟ ಮಾಡಿರತಕ್ಕಂಥದ್ರಲ್ಲಿ ಆಗತ್ತೆ, ನಮಗೇನು ಗೊತ್ತಾಗಲ್ಲ. ಈ ಪುರುಷನ ಶುಕ್ರ ಎಂಬತಕ್ಕಂಥದ್ದು ಗರ್ಭಾಧಾನ ಮಾಡಿದಾಗ ಆ ಸ್ತ್ರೀಯಲ್ಲಿ ಇರತಕ್ಕಂಥ ಶೋಣಿತ ಅಂದರೆ ರಕ್ತ ಏನಿದೆ ಅದರಿಂದ ಮಿಲಿತವಾದಾಗ ಕಲಲ ಎಂಬತಕ್ಕಂಥದ್ದು ಜೀವನಲ್ಲಿ ಇರ್ತಾನೆ. ಕಲಲವಾಗಿ ಜೀವ ಇರ್ತಾನಂತ, ಸಣ್ಣ ಒಂದು ಗುಳ್ಳೆ ರೂಪದಲ್ಲಿ ಇರ್ತಾನೆ. ಜೀವ ಕಲಲಂ ಪ್ರತಿಷ್ಠತಿ ಎಂಬುದಾಗಿ ಹೇಳಿದ್ದಾರೆ ಇಲ್ಲಿ. ಈ ಕಲಲ 5 ದಿನ ಆದ ಮೇಲೆ ಗುಳ್ಳೆ ಆಗತ್ತಂತೆ. ಕಲಲಂ ತ್ವೇಕರಾತ್ರೇಣ, ಮುಂದೆ 7 ದಿವಸಗಳಲ್ಲಿ ಮಾಂಸದ ಮುದ್ದೆ, ಚಿಕ್ಕ ಮಾಂಸದ ಮುದ್ದೆ ಆಗುತ್ತಂತೆ. 1 ತಿಂಗಳು ಹಾಗೆ ಇದ್ದು 2ನೇ ಮಾಸದಲ್ಲಿ ಕುತ್ತಿಗೆ, ತಲೆ, ಭುಜ, ಬೆನ್ನು ಮೂಳೆಗಳು, ಉದರ, ಕೈಕಾಲು, ಪಕ್ಕೆಗಳು, ಪಕ್ಕದ್ದು, ಸೊಂಟಗಳು ಇದೆಲ್ಲ ಉತ್ಪನ್ನ ಆಗುತ್ತೆ 1 ತಿಂಗಳಲ್ಲಿ. ಅದಕ್ಕೆ 3ನೇ ತಿಂಗಳಲ್ಲಿ ಸಂಧಿಗಳು, 4ರಲ್ಲಿ ಬೆರಳುಗಳು, 5ರಲ್ಲಿ ಮುಖ, ಮೂಗು, ಕಿವಿ, ಅದರಲ್ಲಿ ದಂತಗಳು, ಗುಹೇಂದ್ರಿಯ, ಉಗುರು, ಕಿವಿ ರಂಧ್ರ ಇಷ್ಟಾಗತ್ತೆ. 7ರಲ್ಲಿ ಗುದ, ಉಪಸ್ಥ, ಮೋಹ, ಅಲ್ಲದೆ ನಾಭಿಗಳು, ಹೀಗೆಲ್ಲ ಎಲ್ಲ ಅಂಗಗಳು ಬರುತ್ತೆ. ಈ ಮಧ್ಯದಲ್ಲಿ ಜರಾಯು ಎಂಬತಕ್ಕಂಥ ಒಂದು ಚರ್ಮದ ಚೀಲ ಇರುತ್ತೆ, ಅದರಲ್ಲಿ ಶಿಶುವನ್ನು ಕಟ್ಟಾಕಿರ್ತಾನೆ ಪರಮಾತ್ಮ. ಇಲ್ಲೊಂದು ಅರ್ಥ ಮಾಡ್ಕೋಬೇಕು. ನಾವೇನಾದರೂ ನೀರಲ್ಲಿ ಮುಳುಗಿದ್ವಿ ಅಂತ ಹೇಳಿದ್ರೆ ಒಂದು 10 ನಿಮಿಷ ನಾವು ಮುಳುಗಿದ್ವಿ ಅಂದರೆ ಪುನಃ ನಾವು ಮೇಲೆ ಬರೋದೇ ಇಲ್ಲ. ನಾವು 10 ನಿಮಿಷ ನಾವು ಮುಳುಗಲಿಕ್ಕಾಗಲ್ಲ, ಉಸಿರು ಕಳ್ಳಲಿಕ್ಕಾಗಲ್ಲ ನಮಗೆ. ಆದರೆ ಪರಮಾತ್ಮ 3 ತಿಂಗಳು 4 ತಿಂಗಳು ಆದಮೇಲೆ ಆ ಗರ್ಭವೇಷ್ಟನ ಚರ್ಮದಲ್ಲಿ ಇರತಕ್ಕಂಥ ನೀರೇನಿದೆ ಅದರಲ್ಲೇ ಮುಳುಗಿಸಿಟ್ಟಿರ್ತಾರೆ ನೋಡ್ರಿ. ಉಸಿರಾಡಲಿಕ್ಕೆ ತೊಂದರೆ ಆಗೋದಿಲ್ಲ. ಎಷ್ಟು ವ್ಯವಸ್ಥೆ ಪರಮಾತ್ಮಂದು ಆ ಗರ್ಭದಲ್ಲಿ ಇರುವಾಗ. ಊಟ ತಿಂಡಿ ಬೇಕಲ್ಲ, ಊಟ ತಿಂಡಿ ವ್ಯವಸ್ಥೆ, ಒಂದು ಪೈಪ್ ವ್ಯವಸ್ಥೆ. ಎಷ್ಟೋ ಜನ ಡಾಕ್ಟ್ರುಗಳು ಈ ಡ್ರಿಪ್ಸ್ ಹಾಕೋದು ನಾವೇ ಕಂಡು ಹಿಡಿದಿದ್ದು ಅಂತ ತಿಳ್ಕೊಂಡಿದ್ದಾರೆ. ಆದರೆ ಶಾಸ್ತ್ರ ಹೇಳುತ್ತೆ
ಪರಮಾತ್ಮ ಯಾವಾಗ ಮೊಟ್ಟ ಮೊದಲು ಪ್ರಾಣಿ ಸೃಷ್ಟಿ ಮಾಡಿದ ಆಗಲೇ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ ಮೇಲೆ ಆ ಡ್ರಿಪ್ಸ್ ಹಾಕೋದು ಹೇಗೆ, ತಾಯಿ ತಿಂದಿರತಕ್ಕಂಥ ಆಹಾರ ಎಲ್ಲವೂ ಕೂಡ ಆ ಒಂದು ಪೈಪ್ ಇರುತ್ತಲ್ಲ, ನಾಳ ಅಂತ ಅದಕ್ಕೆ ಹೆಸರು, ಆ ಪೈಪಿನ ಮೂಲಕ ಮಗುವಿಗೆ ಒಂದೊಂದೇ ಹನಿ ಬೀಳುತ್ತೆ. ಜಾಸ್ತಿ ಬೀಳಬಾರ್ದು, ಕಡಿಮೆ ಬೀಳಬಾರ್ದು ಅಂತ ಎಷ್ಟು ಬೇಕೋ ಅಷ್ಟೇ ಅದು ಬೀಳುತ್ತೆ ಅನ್ನೋದು ಹಾಗೇ ಬೆಳ್ಕೊಂಡು ಹೋಗ್ತಾ ಇರ್ತಾರೆ. ಇದು ಪರಮಾತ್ಮ ಮಾಡಿರತಕ್ಕಂಥದ್ದು ಒಂದು. ಇಂತಹ ಚರ್ಮಚೀಲವನ್ನು ಅದು ಚರ್ಮಚೀಲದಲ್ಲೇ ಇರುತ್ತೆ, ಗೋಣಿ ಚೀಲದಲ್ಲಿ ಕಟ್ಟಿ ಹಾಕಿರುವಂತೆ ಈ ಮಗುವಿನ ಕಟ್ಟಾಕಿರ್ತಾನೆ. ತಲೆಯಲ್ಲಿ ತಲೆ ಇರ್ತಾರೆ, ಈ ತಲೆ ಅದನ್ನು ತಂದು 2 ಮಂಡಿಗಳ ಮಧ್ಯದಲ್ಲಿ ಹಿಂಗೆ ಕೂಡಿಸಿರ್ತಾನೆ. ಅಂದರೆ ಬಂಧಿತವಾಗಿರುತ್ತೆ, ಚಲನವಲನ ಯಾವುದೂ ಇಲ್ಲ, ಮಲಮೂತ್ರಗಳ ಮಧ್ಯೆ ಬಿದ್ದಿರುತ್ತದು, ಅಲ್ಲೇ ಮಲ ಅಲ್ಲೇ ಮೂತ್ರ ಅಲ್ಲೇ ಮಾಡ್ಕೊಂಡಿರುತ್ತೆ. ಜರಾಯು ವೇಷ್ಟಿತೋ ದೇಹೋ ಮೂರ್ಧ್ನಿ ಬದ್ಧಾಂಜಲಿ ಸದಾ ಎಂಬುದಾಗಿ ವಿಷ್ಣು ಧರ್ಮೋತ್ತರ ಪುರಾಣ ಹೇಳುತ್ತೆ. ತಾಯಿಯು ಸೇವನೆ ಮಾಡತಕ್ಕಂಥ ಆಹಾರ ಪದಾರ್ಥವನ್ನು ಸೂಕ್ಷ್ಮ ರೂಪಕ್ಕೆ ವಾಯುದೇವ ಇದ್ದಾನಲ್ಲ ಅದನ್ನು ಅವನ ಮೂಲಕ ಮಾಡಿಸಿ ಆ ನಾಭಿನಾಳದ ಮೂಲಕ ಮಗುವಿನ ಉಪಚಯ ಅಂದರೆ ಅಭಿವೃದ್ಧಿಯನ್ನು ಭಗವಂತನೇ ಮಾಡ್ತಾ ಇರ್ತಾನೆ. ಮಾತುರಾಹಾರ ಪೀತಂತೂ ಅಂತ ಹೇಳ್ತಾರೆ. 8 ಮತ್ತು 9ನೇ ತಿಂಗಳಲ್ಲಿ ಬಹಳವಾಗಿ ಶಿಶು ಉದ್ವೇಗಗೊಳ್ಳುತ್ತಂಥ ಆ ಸಂದರ್ಭದಲ್ಲಿ ಯಾವ ಯೋನಿಯಲ್ಲೇ ಇರಲಿ ಅದು 7ನೇ ಮಾಸದಲ್ಲಿ 100 ಜನ್ಮದ ಸ್ಮರಣೆ ಪರಮಾತ್ಮ ಬರೆಸ್ತಾ ಅಂತ ನೋಡಿ. ನಾವೆಲ್ಲರೂ ಕೂಡ 100 ಜನ್ಮ ಸ್ಮರಣೆ ಮಾಡ್ಕೊಂಡು ಹೋದೇ ನಾವು ಕೂಡ. ಯಾಕೆಂದರೆ 7ನೇ ತಿಂಗಳಲ್ಲಿ ಈಗ ಇದು ಮಾಡಿ ಶ್ರೀಮಂತ ಅಂತ ಮಾಡ್ತಾರೆ. ಶ್ರೀಮಂತ ಅಂದರೆ ಏನೋ ಒಂದು ಬರೀ ಸೀರೆ ಉಡಿಸ್ಬಿಟ್ಟು ಉಂಡೆ ಗಿಂಡೆ ಕೊಟ್ಟು ಅದು ಮುಗಿಸ್ಬಿಡೋದು ಅಂತ ಸಾಮಾನ್ಯ ಜನರ ಅಭಿಪ್ರಾಯ. ಅದು ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಶ್ರೀ ಅಂದರೆ ವಿದ್ಯಾ, ಶ್ರೀಮಂತ ಅಂದರೆ ವಿದ್ಯಾವಂತನಾಗೋದು. 7ನೇ ತಿಂಗಳಲ್ಲಿ ಆ ಮಗು ವಿದ್ಯಾವಂತ ಆಗಿರ್ತಾನಂತೆ. ಏನು ವಿದ್ಯಾವಂತ ಅಂದರೆ 100 ಜನ್ಮದ ಸ್ಮರಣೆ ಅವನಿಗೆ ಪರಮಾತ್ಮ ತಂದುಕೊಡ್ತಾನೆ. ನಮಗೆ 1 ತಿಂಗಳು 2 ತಿಂಗಳು ಹಿಂದಾಗಿದ್ದು ಯಾವುದು ಕೂಡ ಘಟನೆ ಜ್ಞಾಪಕ ಇಲ್ಲ. ನಮಗೆ ಏನೇನೋ ಕೆಲಸಗಳು ಮಾಡಿದ್ವಿ, ಯಾವುದೂ ನಮ್ಗೆ ಜ್ಞಾಪಕ ಇಲ್ಲ. ಆದರೆ ಚಿಕ್ಕ ವಯಸ್ಸಿನ ಮಾಡಿದ್ದೆಲ್ಲ ಸ್ವಲ್ಪ ಜ್ಞಾಪಕ ಇರುತ್ತೆ, ಅದು ಹೋಗಲ್ಲ. ಯಾಕೆಂದ್ರೆ ಆಗೇನು ತಲೆಯಲ್ಲಿ ಬಿಸಿ ಇರಲ್ವಲ್ಲ, ಅದಕ್ಕಾಗಿ ಆಗಿದ್ದೆಲ್ಲ ತಲೆ ಉಳಿಯುತ್ತೆ. ಈಗ ಮಾಡಿದ್ದು ಏನು ನಮ್ಗೆ ಗೊತ್ತಾಗೋದು, ಯಾರನ್ನು ಬೈದಿರ್ತೀವಿ ಅದ್ಯಾವುದು ತಲೆಯಲ್ಲೇ ಉಳಿಯಲ್ಲ ನಮಗೆ, ಅದು ಹಂಗಾಗಿ ಹೋಗುತ್ತೆ. ಆದರೆ 100 ಜನ್ಮದ ಸ್ಮರಣೆ ಬರುತ್ತಂತೆ. ಈ ಹಿಂದಿ ಜನ್ಮದ ಏನಾಗಿದ್ದೆ, ನಾಯಿ ಆಗಿದ್ದೆ, ಹಂದಿ ಆಗಿದ್ದೆ, ಕೋತಿ ಆಗಿದ್ದೆ ಅಂತೆಲ್ಲ ಅವನಿಗೆ ಒಂದೊಂದು ಚಿತ್ರ ಬಂದ್ಬಿಡುತ್ತೆ. ಅದಕ್ಕೇನೆ ಈ ಚಿತ್ರಪಟ ಅಂತ ಒಂದು ಮಾಡಿದ್ದಾರೆ. ಆ ಚಿತ್ರಪಟ ನಾಯಿ, ಹಂದಿ, ಕೋಳಿ ಎಲ್ಲ ರೂಪಗಳಲ್ಲಿ ಇಟ್ಟಿರ್ತಾರೆ. ಅಂದರೆ ಇದೆಲ್ಲ ಆಗಿರೋದೇ ನಾವು. ಜಿರಳೆ ಆಗಿದ್ದೇವೆ, ಇಲಿ ಆಗಿದ್ದೇವೆ, ನಾಯಿ ಆಗಿದ್ದೇವೆ, ಒಂಟೆ ಆಗಿದ್ದೇವೆ, ಎಲ್ಲ ಪ್ರಾಣಿಗಳು ಆಗಿ 84 ಲಕ್ಷ ಯೋನಿಗಳೆಲ್ಲ ಬಂದು ಅದರಲ್ಲಿ 21 ಲಕ್ಷ ಏನಿದೆ ಅದು ಉದ್ಭೀದ ಭೂಮಿಯನ್ನು ಸೀಳಿ ಬರತಕ್ಕಂಥ ಗಿಡಮರಗಳಾಗಿ ಕೂಡ ನಾವು ಹುಟ್ಟಿದ್ವಿ. ನಾವು ಹಾಗೇನೋ ಪುಣ್ಯ ಮಾಡಿದ್ವಿ, ಹಣ್ಣು ಕೊಟ್ಟವೋ ಇಲ್ಲೋ ಗೊತ್ತಿಲ್ಲ, ಆದರೆ ಬಂದವರಿಗೆ ನೆರಳಂಗೂ ಕೊಟ್ವಿ. ನಾವು ಸಾಯುವಾಗ ಆ ಗಿಡವನ್ನು ಕತ್ತರಿಸಿ ಉರುವಲು ಮಾಡಿದ್ವಿ, ಅಥವಾ ಮನೆಗೆ ಒಂದು ಛಾವಣಿ ಮಾಡಿಕೊಟ್ವಿ. ಅದಕ್ಕಾಗಿ ಪರಮಾತ್ಮ ಅಷ್ಟೇ ಒಂದು ಇದರಿಂದ ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾನೆ. 21 ಲಕ್ಷ ಏನಿದೆ ಅದು ಜರಾಯುಜ ಅಂತ ಈಗ ಹೇಳಿದ್ನಲ್ಲ. ಜರಾಯು ಅಂದರೆ ಗರ್ಭವೇಷ್ಟನ ಚರ್ಮ, ಅದು 21 ಲಕ್ಷ ಆಗಬೇಕು. ಅಂಡಜ ಅಂತಿದೆ. ಅಂಡಜ ಅಂದರೆ ಮೊಟ್ಟೆಗಳಿಂದ ಬರೋದು, ಸರ್ಪಗಳು ಅದೆಲ್ಲ ಮೊಟ್ಟೆಗಳು ಇಟ್ಕೊಂಡು ಬರ್ತಕ್ಕಂಥದ್ದು. ಆ ಅಂಡಜ ಏನಿದೆ ಅದು 21 ಲಕ್ಷ, ಅದಾಯಿತು. ಆಮೇಲೆ ಉದ್ಭಿಜ, ಜರಾಯುಜ, ಸ್ವೇದಜ ಅಂತ. ಸ್ವೇದಜ ಅಂದರೆ ಬೆವರುಗಳಿಂದ ಹುಟ್ಟತಕ್ಕಂಥದ್ದು. ಸುಮ್ಮನೆ ಬೆವರೆಲ್ಲ ಇತ್ತು ಅಂತ ಹೇಳಿದ್ರೆ ಮೈಯಲ್ಲೆಲ್ಲ ಕ್ರಿಮಿಗಳು ಹುಟ್ಟುತ್ತೆ. ತಲೆಯಲ್ಲಿ ಹೇನುಗಳು ಅದೆಲ್ಲ ಈ ಬೆವರಿಂದ ಹುಟ್ಟತಕ್ಕಂಥದ್ದು, ಹಾಗೆ ಬರುತ್ತೆ. ಅದಕ್ಕೆ ಆಗಾಗ ನಾವು ಶುದ್ಧಿ ಮಾಡ್ಕೋಬೇಕು, ಸ್ನಾನ ಮಾಡ್ಕೋಬೇಕು ಅಂತ ಹೇಳೋದು ಇದೆಲ್ಲ ಹುಟ್ಟದೇ ಇರಲಿ ಎಂಬ ಉದ್ದೇಶದಿಂದ ನಮ್ಮ ಹಿತಕ್ಕೆ ಶಾಸ್ತ್ರ ಹೇಳಿರುತ್ತೆ ಎಂಬುದನ್ನು ಮಾತ್ರ ಖಂಡಿತ ಮರೆಯಬಾರದು. ನಮ್ಮ ಶಾಸ್ತ್ರದಲ್ಲಿ ಮಲಮೂತ್ರ ವಿಸರ್ಜನೆ ಮಾಡಿದಾಗ 12 ಸತ್ರಿ ಬಾಯಿ ಮುಕ್ಕಳಿಸ್ರಿ ಅಂತ ಹೇಳಿದ್ರು. ಸುಮ್ಮನೆ ಬಾಯಿ ಬಿಟ್ಕೊಂಡು ಹೋಗ್ತಾ ಇರಬೇಡಿ ಎಲ್ಲ ಕಡೆ ಅಂತ ಹೇಳ್ತಾಯಿದ್ರು. ಅಲ್ಲದೆ ಕಾಲಿಗೆ ಕೈಗೆ ಚೆನ್ನಾಗಿ ಕೆಮ್ಮಣ್ಣು, ಇಲ್ಲಿ ತನಕ ಕೆಮ್ಮಣ್ಣು ಹಚ್ಕೊಳ್ರಿ ಅಂತ ಹೇಳ್ತಾಯಿದ್ರು. ಯಾತಕ್ಕೋಸ್ಕರ ಹೇಳ್ತಾಯಿದ್ರು, ಆ ಕ್ರಿಮಿಗಳೆಲ್ಲ ಇರುತ್ತೆ, ಕೆಮ್ಮಣ್ಣಿನಿಂದಲೇ ಸಾಯೋದು. ಸೋಪಿಗೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಹೋಗಬೇಡಿ, ಮಣ್ಣು ಹಚ್ಕೊಳ್ರಿ ಮೈಗೆ ಅಂತ ಹೇಳಿದ್ರು. ಎಲ್ಲ ನಾವು ತಿರಸ್ಕಾರ ಮಾಡಿದ್ರು. ಹಲ್ಲು ಉಜ್ಜುವಾಗ ಹುಷಾರು, ಬೇವಿನ ಕಡ್ಡಿ ಅಂಥದ್ದೆಲ್ಲ ಈ ಉತ್ತರಾಣಿ ಕಡ್ಡಿ ಅಂಥದ್ದಿಂದ ಉಜ್ಜಿರಿಯವು. ಆಗ ಹಲ್ಲುಗಳಲ್ಲಿ ತಿಂದು ಸ್ವಲ್ಪ ಶೇಷ ಉಳಿತು ಅಂತ ಹೇಳಿದ್ರೆ ಅದೇ ಹುಳ ಆಗುತ್ತೆ. ಆ ಹುಳ ಎಂಬುದು ಹಲ್ಲನ್ನು ಕೊರೆದು ಬಿಡುತ್ತೆ, ಪುನಃ ಆಮೇಲೆ ಅಂಟಿಸ್ಕೋಬೇಕು, ಆಮೇಲೆ ಉದುರೋಗುತ್ತೆ. ಅದಾಗಬಾರ್ದು ಅಂತಿದ್ದರೆ ಬೇವಿನ ಕಡ್ಡಿನ ತಿನ್ನಿರಿ, ಆ ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಜಿರಿ. ಆಗೇನಾಯಿತು ಅಂದರೆ ಅದೆಲ್ಲ ಕಹಿ ಆದ್ದರಿಂದ ಒಂದು ಕ್ರಿಮಿಯೂ ಕೂಡ ಹುಟ್ಟುಕೊಳ್ಳೋದಿಲ್ಲ. ನಮ್ಮ ದೇಹ ಎಂಬುದು 100 ವರ್ಷ ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ನಮ್ಮ ಶಾಸ್ತ್ರ ಮಾಡಿದೆ. ನಾವೆಲ್ಲ ಅದನ್ನು ತಿರಸ್ಕಾರ ಮಾಡಿ
ಸಂಧ್ಯಾವಂದನೆ ಮಾಡಿರಿ, 100 ಗಾಯತ್ರಿ ಮಾಡಿರಿ, ಮನಸ್ಸು ಎಲ್ಲಿದ್ದರೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಮನಸ್ಸು ಒಂದು ಕಡೆ ಬರುತ್ತೆ. ಆಗೇನಾಗುತ್ತೆ ಅಂದರೆ ರೋಗ ಎಂಬುದಕ್ಕಂಥದ್ದು ಯಾವತ್ತೂ ಕೂಡ ದೇಹಕ್ಕಲ್ಲ, ನಿಮ್ಮ ಮನಸ್ಸಿಗೆ ರೋಗ. ನಿಮ್ಮ ಮನಸ್ಸು ರೋಗ ಬಂದಿದೆ ಅಂತ ತಿಳ್ಕೊಂಡ್ರು ಅಂದರೆ ಮುಗಿಯಿತು, ರೋಗ ಬಂದ್ಬಿಡುತ್ತೆ ಅಷ್ಟೇ. ಆ ಮನಸ್ಸನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಭಕ್ತಿಯಿಂದ 3 ಹೊತ್ತು 100 ಗಾಯತ್ರಿ ಮಾಡಿರಿ, ಭಕ್ತಿಯಿಂದ ಮಾಡಿರಿ. ಹಾಗೆ ಆಯಿತು, ಆ ಮನಸ್ಸು ದೇವ್ರ ಕಡೆ ಹೋಯಿತು, ಆಗ ನಿಮಗೆ ಈ ಶರೀರ ಕಡೆ ಮರೆಯಿತು. ಇದನ್ನೇ ಅಭ್ಯಾಸ ಮಾಡಿಕೊಂಡು 100 ವರ್ಷ ಬದುಕಿದ್ದವರು ಹಿಂದಿನ ಋಷಿಗಳೆಲ್ಲರೂ ಕೂಡ. ಹೀಗಾಗಿ ಇದೆಲ್ಲ ನಾವು ಹೇಳಿರ್ತಕ್ಕಂಥ ಶಾಸ್ತ್ರದ ಮಾತುಗಳೆಲ್ಲ ಈಗಂತೂ ಮಾಡಲೇಬೇಕು. ನೋಡಿ, ಎಲ್ಲ ಡಾಕ್ಟ್ರ್ ಹೇಳ್ತಾ ಕೈ ಚೆನ್ನಾಗಿ ತೊಳ್ಕೊಳ್ಳಿ, ಹೋಗ್ತಾ ಬರ್ತಾ ತೊಳ್ಕೊಳ್ಳಿ, ಬಾಯಿ ಮುಕ್ಕಳು ಸರಿ, ಎಲ್ಲ ನಮ್ಮ ಶಾಸ್ತ್ರ ಹೇಳಿದ್ದೆ, ಹೊಸದಾಗಿ ಏನಲ್ಲ. ಆದರೆ ಶೋಧಿಸ್ಕೊಂಡು ನೀರು ಕುಡೀರಿ, ಕ್ರಿಮಿಗಳಿರುತ್ತೆ ಅಂತ ಹೇಳಿದರು. ಈಗೇನೋ ಬೇರೆ ಯಂತ್ರಗಳೆಲ್ಲ ಬಂದಿದೆ ಅಂತ ತಿಳ್ಕೊಳ್ಳೋಣ, ಅದರ ಮಾಡಿಫಿಕೇಷನ್ ಬಂದಿರ್ಬೋದು. ಆದರೆ ಹಿಂದೆಲ್ಲ ಮಡಿಪಂಚಾಯತ್ ಅದನ್ನೇ 4 ಮಡಿಸಿ ಅದನ್ನು ಶೋಧಿಸ್ಬಿಟ್ಟೆ ನೀರು ಕುಡಿಯೋರು. ಇಷ್ಟೆಲ್ಲ ಶಾಸ್ತ್ರಗಳು ಮಾಡ್ತಾಯಿದೆ. ಹಾಗಾಗಿ ಆ ಜರಾಭೀಷ್ಟಿತವಾದ ದೇಹದಲ್ಲಿ ಅವನು ಮಲಗಿರ್ತಾನಂತೆ. ಆಗ ಸರ್ವಂ ಸ್ಪರ್ಧೆ ವೃತ್ತಾಂತಂ ತ್ವಾರಭ್ಯ ಜನ್ಮತಸ್ತಥಾ. ಅದಕ್ಕೆ ಶ್ರೀಮಂತ ಅಂತ ಅದಕ್ಕೆ ಹೆಸರು. ಶ್ರೀಮಂತ ಅಂತ 2 ಅರ್ಥ ಇದೆ, ಸೀಮಂತ ಅಂತ ಒಂದು, ಶ್ರೀಮಂತ ಅಂತ ಒಂದು. ಸೀಮಂತ ಅಂದರೆ ಏನು? ಸೀಮಂತ ಅಂದರೆ ಬೈತಲೆಗೆ ಹೆಸರು, ತಲೆಯ ಬೈತಲೆ ಇರುತ್ತಲ್ಲ, ಅದಕ್ಕೆ ಸೀಮಂತ ಅಂತ ಹೆಸರು. ಆ ಒಂದು ಗರ್ಭಿಣಿ ಆಗಿರ್ತಕ್ಕಂಥ ವ್ಯಕ್ತಿಗೆ ಮೊಟ್ಟ ಮೊದಲು ಮಾಡುವಾಗ ಇದು 1 ಸಾರಿ ಮಾಡಿ ಸಾಕು. 1 ಸಾರಿ ಗರ್ಭಕ್ಕೆ ಸಂಸ್ಕಾರ ಮಾಡಿಬಿಟ್ರೆ ಇನ್ನೊಂದು ಗರ್ಭ ಆದರೂ ಕೂಡ ಅದಕ್ಕೆ ಮಾಡಬೇಕು ಅಂತ, ಅದು ಒಂದೇ ಪದ್ಧತಿ ಇರೋದು ನಮ್ಮಲ್ಲಿ. 1 ಸಾರಿ 1 ಮಗುವಿಗೆ, ಮೊದಲನೇ ಚೊಚ್ಚಲ ಮಗು ಏನಿದೆ ಅದಕ್ಕೆ ಮಾತ್ರ ನಾವು ಈ ಒಂದು ಸೀಮಂತ ಕಾರ್ಯಕ್ರಮ ಮಾಡ್ತೇವೆ. ಇದು ಸೀಮಂತ, ಅನವಲೋಭನ, ಬೇಕಾಷ್ಟಿದೆ, ಪುಂಸವನ, ಇದೆಲ್ಲ ಮಾಡಬೇಕು. ಆದರೆ ಒಂದಕ್ಕೂ ಮಾಡ್ತೀವಿ. ಈಗ ಅದನ್ನು ಮಾಡಿದ ಮೇಲೆ ಅದೆಲ್ಲ ಗರ್ಭಕ್ಕೂ ಶುದ್ಧಿ. ಹಿಂದೆಲ್ಲ 10-12 ಗರ್ಭಗಳಾಗ್ತಾಯಿತ್ತು, ಈಗೆಲ್ಲ 1 ಗರ್ಭನೇ ಇರುತ್ತೆ, ಒಂದೇ ಶುದ್ಧಿ, ಒಂದು ಅವರಿಗೆ ಮುಗಿದೋಗುತ್ತೆ. ಹಾಗಾಗಿ ಇಂತಹ ಒಂದು ಶುದ್ಧಿಯನ್ನು ಮಾಡಿಕೊಡ್ತಕ್ಕಂಥದ್ದಾಗಿದೆ. ಅವಳಿಗೆ ದೃಷ್ಟಿ ಆಗಬಾರದೆಂಬ ಉದ್ದೇಶದಿಂದ ಒಂದು ಹೂವು ಅಥವಾ ದರ್ಭೆಯನ್ನು ತೆಗೆದುಕೊಂಡು ಒಂದು ಹಾಲಿನಲ್ಲಿ ಅದ್ದಿ ಆ ಸೀಮಂತ ಇದೆ ಬೈತಲೆ ಅದರ ಮೇಲೆ ತೆಗೆದು ಆಚೆ ಬಿಸಾಕೋದು. ಇದು ಕೂಡ ಸೀಮಂತ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಶ್ರೀಮಂತ ಅಂದರೆ 100 ಜನ್ಮದ ಸ್ಮರಣೆ ಅವನಿಗೆ 7ನೇ ತಿಂಗಳಲ್ಲೇ ಬರೋದು. ಅದು 7 ಅಥವಾ 7 ದಾಟಿ 8 ಕೆಲವು ಸಾರಿ ಅಷ್ಟರಲ್ಲಿ ಬರುತ್ತೆ. ಅದಕ್ಕೋಸ್ಕರವಾಗಿ ಆ ಶ್ರೀಮಂತವನ್ನು ಮಾಡಬೇಕು ಅಂತ ಅದು ಹೇಳ್ತಾ ಇದ್ದಾರೆ. ಆ ಶ್ರೀಮಂತನ ಮಾಡುವ 100 ಜನ್ಮದ ಸ್ಮರಣೆಯನ್ನು ಉಂಟಾಗ್ತಾನಂತೆ. ಕತ್ತಲೆಯಿಂದ ತುಂಬಿರತಕ್ಕಂಥ ಗರ್ಭದಲ್ಲಿ ಬಹಳ ಪೀಡೆ ಅವನಿಗೆ. ಎಂಥ ಪೀಡೆ ಆ ಮಗುವಿಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ಅವನಿಗೆ ಹೇಳಿದ್ದು, ಗರ್ಭದಲ್ಲಿರುವಾಗ ಏನು ದುಃಖ ಪಡ್ತಾನೆ ಅಂತ ಗರುಡ ಕೇಳಿದ್ದಕ್ಕೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಅಂಧಕಾರೇಚ ಮಹತಿ ಪೀಡಾಂ ವಿಂದತಿ. ಇದು ಮಧ್ಯ ಕೈ ಅಲ್ಲಾಡ್ಸ್ಲಿಕ್ಕಾಗಲ್ಲ, ಕೈ ನೋವ್ತಾ ಇದೆ, ಕೈ ಹೇಗೆ ಅಂದಲಿಕ್ಕಾಗಲ್ಲ. ಯಾಕೆ ಅಂದರೆ ಗರ್ಭಕೋಶ ಇದಲ್ಲ, ಅದು ಜರಾಯು ಇದಾದ್ದರಿಂದ ಮಗುವಿಗೆ ಆವರಣ ಹಾಕಿಬಿಟ್ಟಿದ್ದಾರೆ. ಗರ್ಭಕೋಶ ನೀರಲ್ಲಿ ಬೇರೆ ಮುಳುಗಿದೆ, ಸಮುದ್ರದಲ್ಲಿ ಮುಳುಗಿರುವಷ್ಟು ದುಃಖದಾಯಕವಾದ ಅದು ಬೇರೆ. ಇದು ಮಧ್ಯೆ ಆ ಮಗು ಇರೋದು, ಗರ್ಭಕೋಶ ಇರೋದಲ್ಲಿ ಆ ತಾಯಿಯ ಜಠರಾಗ್ನಿ ಹತ್ರ, ನಾಭಿ ಹತ್ರ ಜಠರಾಗ್ನಿ ಇರೋದು, ಅದು ಬೇರೆ ಹಸಿವೆ ಆಗ್ತಾ ಇರುತ್ತೆ ಅವಳಿಗೆ, ಅದು ಉಜ್ವಲ ಆಗ್ತಾ ಇರುತ್ತೆ. ಆಗ ಇದಕ್ಕೆ ಬಿಸಿ ಆಗ್ತಾ ಇರುತ್ತೆ ಮಗುವಿಗೆ, ಇದು ಬೇರೆ ಕಷ್ಟ ಅನುಭವಿಸ್ಬೇಕು ಅವರು. ಜಠರಾಗ್ನಿಯಿಂದ ಬೇಯ್ತಾ ಇರತಕ್ಕಂಥ ಮಗುವಿಗೆ ಒಲೆ ಮೇಲೆ ಇಟ್ಟಿರತಕ್ಕಂಥ ಬೇಯಿಸಿದ ಪಾತ್ರೆಯಂತೆ ಬೇಯಿಸ್ತಾ ಇರೋದು ತನ್ನನ್ನು, ಆ ರೀತಿ ಕಾಣಿಸುತ್ತಂಥದ್ದು. ಇದು ಮಧ್ಯೆ ಕೀಟಗಳು, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡಿಕೊಂಡಿದ್ದಂಥ ಕೀಟಗಳು, ಕ್ರಿಮಿಗಳು ಎಲ್ಲವೂ ಕೂಡ ಅವನಿಗೆ ಕಚ್ಚುತ್ತಾ ಇರುತ್ತೆ. ಆ ಚರ್ಮ ಏನು ಗಟ್ಟಿಯಾಗಿರಲ್ಲ, ಮೃದುವಾದ ಚರ್ಮ, ಹತ್ತಿಯಂತೆ ಇರುತ್ತೆ. ಅದು ದುಃಖ ಅನುಭವಿಸಬೇಕು. ತಾಯಿಯು ಬಿಸಿ ಬಿಸಿ ಆಹಾರ ಕುಡಿದು ಬಿಡ್ತಾಳೆ, ಬಿಸಿ ಬಿಸಿ ಆಹಾರ ತಿಂತಾಳೆ. ಆ ಮಗುವಿಗೆ ಅದು ಕೂಡ ದಾಹ ಉಂಟಾಗತ್ತೆ. ಅಲ್ಲದೆ ತಣ್ಣೀರು ಕುಡಿದಾಗ ಮಗುವಿಗೆ ಶೀತ ಆಗುತ್ತೆ. ಅದಕ್ಕಾಗಿ ತಾಯಿ ಏನೇ ಮಾಡ್ತಾಳೆ ಅದರಲ್ಲೂ ಕೂಡ ಮಗುವಿಗೆ ಬರ್ತಾ ಇರುತ್ತೆ. ಆದ್ದರಿಂದ ಅವಳು ಸರಿಯಾಗಿರಬೇಕು. ತಾಯಿಗೆ ಬರತಕ್ಕಂಥ ರೋಗಾದಿಗಳಿಂದ ಮಗುವು ಕೂಡ ಬಹಳ ದುಃಖ ಉಂಟಾಗುತ್ತೆ. ವ್ಯಾಧಿತಾಯಾಮ್ ತೀವ್ರ ವೇದನಾಂ. ಶಿಶುವಿಗೂ ಜರಾದಿಗಳಿಂದ ದುಃಖ ಉಂಟಾಗುತ್ತೆ. ಮಗುವಿನ ಕಷ್ಟ ತಂದೆ ತಾಯಿಗಳು ತಿಳಿಲಿಕ್ಕೆ ಅಸಾಧ್ಯ, ಆ ರೀತಿ ಹೇಳಿಗೆ ಬರೋದಿಲ್ಲ. ಹೀಗಾಗಿ ದುಃಖಾದಿಗಳಿಂದ ಅವನಿಗೆ ವರ್ಷಶತೋಪಮಂ. ಇರೋದಲ್ಲಿ 9 ತಿಂಗಳು ಇದ್ದದ್ದವನು, ಅದರಲ್ಲಿ 3 ತಿಂಗಳು ಬೆಳಿಲಿಕ್ಕಾಯಿತು. ಇನ್ನೊಂದು 5-6 ತಿಂಗಳು ಇದ್ದ ಅಂತ ತಿಳ್ಕೊಳ್ಳೋಣ. 6 ತಿಂಗಳ ಒಳಗೆ ಅವನಿಗೆ 100 ವರ್ಷ ಇದ್ದಷ್ಟು ಅವನಿಗೆ ದುಃಖ ಉಂಟಾಗತ್ತಂತೆ. ಗರ್ಭದಲ್ಲಿರುವಾಗ ಮೋಕ್ಷ ಹೊರತಾಗಿ ಈ ಗರ್ಭವಾಸ ದುಃಖ ಪರಿಹಾರ ಬೇರೊಂದಿಲ್ಲ ಅಂತ ಸಜ್ಜೀವನಿಗೆ ಬರುತ್ತಂತೆ. ಆಗ ಗರ್ಭವಾಸವಾದರೂ ಕೂಡ ಮಹಾ ದುಃಖ ಕಾರಣವಾಗಿದೆ. ಗರ್ಭದಿಂದ ಹೊರಬಿದ್ದಾಗ ನಾನು ಮೋಕ್ಷಕ್ಕೆ ಹೊಂದುವ ಮಾರ್ಗವನ್ನು ಅವಲಂಬಿಸ್ತೇನೆ ಎಂಬುದಾಗಿ ಅವನು ಚಿಂತನೆ ಮಾಡ್ತಾನಂತವನು. ಅದು ಸಜ್ಜೀವಾಗಿದ್ದರೆ ಮಾತ್ರ. ಆಗ ಅದರಲ್ಲಿ ಇದೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಆಸ್ತೆ ಕೃತ್ವಾ ಶಿರಃ ಅಂತ ಹೇಳ್ತಾರೆ.
ಕಡೆಗೆ ಉಲ್ಬೇನ ಸಮೃದ್ಧಸ್ತಸ್ಮಿನ್ ಅಂತೈಶ್ಚ ಬಹಿರಾವೃತಃ ಆಸ್ತೆ ಕೃತ್ವಾ ಶಿರಃ ಕುಕ್ಷೌ ಭುಗ್ನಪೃಷ್ಠಶಿರೋದರಃ ಅಕಲ್ಪಃ ಸ್ವಾಂಗಚೇಷ್ಟಾಯಾಂ ಶಕುಂತ ಇವ ಪಂಜರೆ. ಪಂಜರದಲ್ಲಿ ಒಂದು ಪಕ್ಷಿಯನ್ನು ನಾವು ಇಟ್ಬಿಟ್ರೆ ಆಚೆ ಈಚೆ ಹೋಗ್ಲಿಕ್ಕೆ ಆಗಲ್ವೋ ಹಾಗೆ ಕಷ್ಟಪಡ್ತಾನಂತೆ. ಹೀಗೆ ಸಜ್ಜೀವನಾಗಿದ್ದ ಅಂದರೆ ಆ ಪರಮಾತ್ಮನ ಸ್ತೋತ್ರ ಮಾಡ್ತಾನಂತೆ. ಸ್ವಾಮಿ, ನಾನೇನಾದರೂ ಪುಣ್ಯವನ್ನು ಮಾಡಿದ್ದೆ ಅಂತಾದರೆ ನನ್ನನ್ನು ಈ ಗರ್ಭದಿಂದ ಆಚೆ ಹಾಕಲೇಬೇಡ ಸ್ವಾಮಿ. ಅಲ್ಲಿ ಹಾಕಿದರೆ ಪುನಃ ನನಗೆ ಈ ದುಃಖಾದಿಗಳು ಪುನಃ ತಪ್ಪು, ಅವ್ರನ್ನ ಇವ್ರನ್ನ ಬೈಯಿ, ಅವ್ರು ಹೊಡಿ, ಅವ್ರು ದುಡ್ಡು ತಿನ್ನು, ಅವ್ರ ನಾಶ ಮಾಡು, ಇದರಲ್ಲೇ ನಾನು ಕಳೆದು ಬಿಡ್ತೇನೆ. ಪುನಃ ಗರ್ಭಕ್ಕೆ ಬರ್ತೀನಿ. ಎಂಥ ಗರ್ಭಕ್ಕೆ ಕಷ್ಟ ಅಂತ ನಂಗೆ ಗೊತ್ತಾಗ್ತಾ ಇದೀಗ. ಅದಕ್ಕೆ ನೀ ಅನುಗ್ರಹ ಮಾಡೋದಾದರೆ ಈ ಗರ್ಭದಲ್ಲೇ ನನ್ನನ್ನು ಮುಗಿಸ್ಬಿಡು, ಪುನಃ ಕಳಿಸಲೇಬೇಡ ಎಂಬುದಾಗಿ ಸಜ್ಜೀವ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆದರೂ ಕೂಡ ಅಕಸ್ಮಾತು ನೀ ಕಳಿಸೋದಾದರೆ ಪುನಃ ಈ ಗರ್ಭಕ್ಕೆ ಬರಬಾರ್ದು, ಆ ರೀತಿ ಅನುಗ್ರಹ ಮಾಡು ಎಂಬುದಾಗಿ ಸಜ್ಜೀವ ಕೇಳ್ಕೊತಾನೆ. ಅದರಲ್ಲಿ ದುರ್ಯೋಧನಾದಿಗಳಂತಹ ಕೆಟ್ಟ ಜೀವರು ಇರ್ತಾರೆ. ಅವರು ಪರಮಾತ್ಮ ಹೇಳ್ತಾರೆ, ನನ್ನನ್ನು ಈ ಗರ್ಭದಲ್ಲಿ ಹಾಕಿ ಇಷ್ಟು ಕಷ್ಟ ಕೊಡ್ತಾ ಇದ್ದೀಯ ಅಲ್ವಾ, ನಾ ಗರ್ಭದಿಂದ ಆಚೆ ಬರಲಿ ಒಂದು ಕೈ ನೋಡ್ತೀನಿ ಹಿಂಗೆ ಅಂತ. ಅಲ್ಲಿ ಕೂಡ ಪರಮಾತ್ಮನನ್ನು ದ್ವೇಷ ಮಾಡತಕ್ಕಂಥದ್ದು ಅವರು ಸ್ವಾಭಾವಿಕವಾದ ಒಂದು ದುರ್ಬುದ್ಧಿ. ಅದನ್ನು ಕೂಡ ಶಾಸ್ತ್ರ ಹೇಳಿದೆ. ನಾಥಮಾನಃ ಋಷಿ ಭೀತಃ ಸಪ್ತವದ್ರಿ ಕೃತಾಂಜಲಿ ಸುವೀತತಂ ವಿಕ್ಲವಯಾವಾಚ. ಇದರ ಬಗ್ಗೆ ಹೇಳ್ತಾರೆ, ಕಷ್ಟಪಟ್ಕೊಂಡು ಭಯಂಕರ ವೇದನೆಯಿಂದ ಆಚೆ ಬರಬೇಕೀಗ. ಸೂತಿಕಾ ವಾಯು ಎಂಬುದಾಗಿ 9 ತಿಂಗಳು ಆಗ್ತಾ ಇದ್ದಾಗೆ ಸಾಮಾನ್ಯವಾಗಿ 9 ತಿಂಗಳು 9 ದಿವಸ ಆದಮೇಲೆ ಬಂದರೆ ಅದು ಒಳ್ಳೆಯ ರೀತಿಯಾಗಿ ಎಂಬುದಾಗಿ 7 ತಿಂಗಳಂಗೂ ಆಚೆ ಬರಲೇಬಾರದು. 7 ತಿಂಗಳು ಆಚೆ ಬಂದರೆ ತಾಯಿಯಿಂದ ಮತ್ತು ಮಗು ಇರುತ್ತಲ್ಲ ಅದಕ್ಕೆ ಯಾವುದು ಒಂದು ಓಜಸ್ಸು ಎಂಬತಕ್ಕಂಥ ಒಂದು ಸಾಮರ್ಥ್ಯ ಶಕ್ತಿ ಅದು ಭೂಮಿಯಿಂದ ಹೊರಗೆ, ತಾಯಿಯಿಂದ ಹೊರಗೆ ಬರುತ್ತೆ, ತಾಯಿಯಿಂದ ಹೊಟ್ಟೆ ಹೋಗ್ತಾ ಇರುತ್ತೆ. 7ನೇ ತಿಂಗಳಲ್ಲಿ ಇದು ಜಾಸ್ತಿ. ಅಕಸ್ಮಾತ್ ಹೊರಗೆ ಬಂದಾಗ ಈ ಮಗು ಏನಾದರೂ ಹುಟ್ಟುಬಿಡ್ತು ಅಂತ ಹೇಳಿದ್ರೆ ಅದಕ್ಕೆ ಓಜಸ್ ಎಂಬತಕ್ಕಂಥ ಒಂದು ಶಕ್ತಿ ಇಲ್ಲ. ಹಾಗಾಗಿ ಹುಚ್ಚು ಬೆಪ್ಪು ತಕಡಿ ಇದ್ದಾಗಿರ್ತಾರೆ. ಅದಕ್ಕೆ 7 ತಿಂಗಳು ಹುಟ್ಟಬಾರ್ದು. 9 ತಿಂಗಳು 9 ದಿವಸ ಆದಮೇಲೆ ಹುಟ್ಟಿದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತೂ ಅಷ್ಟೇ ಡಾಕ್ಟ್ರಿಗೆ ಎಲ್ಲ ಡಾಕ್ಟ್ರ್ ಮಾತನ್ನೇ ಕೇಳಬಾರ್ದು. ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ 9 ತಿಂಗಳು ಆದಮೇಲೆ ಒಂದು 2-3 ದಿವಸ ಆದರೂ ಪರವಾಗಿಲ್ಲ, ಸುಖವಾಗಿ ಗರ್ಭ ಆಗುತ್ತೆ. ನಮಗೆ ಅರ್ಜೆಂಟು, ಮೊದಲೇ ಅರ್ಜೆಂಟ್ ಮಾಡಿ ಆ ಡಾಕ್ಟ್ರನ್ನ ಕೇಳ್ತೀವಿ, ಆ ನೀರು ಒಣಗೋಗಿದೆ ಅಂತ ಹೇಳಿದರೆ ಸರ್ವಜ್ಞರೇ ಇವರು. ಪರಮಾತ್ಮ ಹಾಗೆಲ್ಲ ಯಾವ ಪ್ರಾಣಿಗೂ ಕೂಡ ನೀರನ್ನು ಖಾಲಿ ಮಾಡಿಸೋದಿಲ್ಲ. ಆದ್ದರಿಂದ ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ಸರಿಯಾಗಿ ನೋಡಬೇಕು, ಎಲ್ಲ ವಿಚಾರ ಮಾಡಬೇಕು, ಶಾಸ್ತ್ರವನ್ನು ಕೇಳಿ ಅದರಂತೆ ಮಾಡಬೇಕು. ರಕ್ಷಕ ಪರಮಾತ್ಮ ಇಲ್ವಾ ಹಾಗೆ. ಆಮೇಲೆ ಒಂದು ಮಂತ್ರ ಬೇರೆ ಇದೆ, ಹೆಂಗಸು ಜಪ ಮಾಡ್ತಕ್ಕಂಥ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ಜಪ ಮಾಡ್ದ ಅಂದರೆ ವಿಶೇಷವಾಗಿ ಸುಲಭವಾಗಿ ಒಂದು ನಾರಿ ಸುಖ ಪ್ರಸೂತಿ ಆಗುತ್ತೆ ಎಂಬುದಾಗಿ ಶಾಸ್ತ್ರ ಹೇಳ್ತಾರೆ. ಜಂಗಿಲ ನಾಮ, ಹಿಮಾಲಯ ಪರ್ವತತ್ರ ಒಬ್ಬ ದೇವತೆ ಇದ್ದಾಳೆ, ಜಂಗಿಲ ಎಂಬತಕ್ಕಂಥದ್ದು ಅವಳಿಗೆ ಹೆಸರುಗಳು ಬೇರೆ. ಸುರಥ ಅಂತ ಒಬ್ಬಳಿಗೆ ಒಂದು ಕಡೆ ಹೇಳ್ತಾರೆ, ಜಂಗಿಲ ಅಂತ ಹೇಳ್ಬಿಟ್ಟು ಒಂದು ಹೇಳ್ತಾರೆ. ಅಂಥ ಒಬ್ಬ ದೇವಿ ಇದ್ದಾಳೆ. ಅವಳ ಸ್ಮರಣ ಮಾತ್ರದಿಂದಲೇ ಯಾವುದು ಆಪರೇಷನ್ ಇಲ್ಲದೇನೆ ಸುಖವಾಗಿ ಗರ್ಭ ಆಗುತ್ತೆ ಎಂಬುದಾಗಿ ಶಾಸ್ತ್ರ ಹೇಳಿದೆ. ಹಿಂದೆಲ್ಲ ಆ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದರು, ಅದರಿಂದ ಸುಖವಾಗಿ ಆಚೆ ಮಗು ಬರ್ತಾಯಿತ್ತು. ಇಷ್ಟೆಲ್ಲ ಶಾಸ್ತ್ರಗಳು ಹೇಳ್ತಕ್ಕಂಥ ಮಾರ್ಗಗಳು ಅದನ್ನು ಹೇಳ್ತಾ ಇದ್ದಾರೆ. ಈಗ ಪರಮಾತ್ಮ ವಾಯುದೇವರಿಗೆ ಹೇಳ್ತಾನೆ, 9 ತಿಂಗಳಾಯಿತು ಒಂದು ಅವನನ್ನು ಆಚೆ ಕಳಿಸು ಅಂತ ಹೇಳ್ತಾನೆ. ಆಗ ಗರ್ಭದಿಂದ ತಿರುಳು ಶುರು ಆಗುತ್ತಂತೆ. ಆ ಮಗು ತಿರುಳು ಶುರು ಆದಾಗ ಒಂದು ಏಟು ಕೊಡ್ತಾನೆ ಪರಮಾತ್ಮ. ನೋಡ್ರಿ, ಅಂದರೆ ವಾಯುದೇವ ಆ ಮಗುವಿಗೆ ಒಂದು ಏಟು ಕೊಟ್ಕೊಳ್ಳೆ, ಆಗ ಮೂರ್ಛೆ ಬಿದ್ದೋಗುತ್ತೆ ಅದು. ಯಾಕೆಂದರೆ ಆಚೆ ಬರಲಿಕ್ಕೆ, ಆ ದುಃಖ ಸಹಿಸ್ಕೊಳ್ಳಿಕ್ಕೆ ಪರಮಾತ್ಮ ಅಲ್ಲಿಯೂ ಅನುಗ್ರಹ ವಾಯುದೇವರ ಮೂಲಕವಾಗಿ. ಜ್ಞಾನ ಇತ್ತು ಅಂದರೆ ನಾವು ಖಂಡಿತವಾಗಿ ಭಾರಿ ದುಃಖ ಅನುಭವಿಸಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಆ ಗರ್ಭದಿಂದ ಆಚೆ ಬರುವಾಗ ನಮ್ಮನ್ನು ಮೂರ್ಛೆಗೊಳಿಸಿ ನಮ್ಮಿಂದ ಭೂಮಿ ಬೀಳೋ ತನಕ ನಮಗೆ ಜ್ಞಾನ ಇಲ್ಲ, ಹಾಗೆ ಮಾಡಕ್ಕೆ ಕೊಡ್ತಾನೆ ಪರಮಾತ್ಮ. ಹಾಗೆ ಸೂತಿಕಾ ವಾಯು ಎಂಬುದಾಗಿ ಹೇಳ್ತಾರೆ. ಇದರಿಂದ ಭೂಮಿ ಬಂದು ಬೀಳ್ತಾನೆ. ಬಿದ್ದಾಗ ಈ ಮಧ್ಯದಲ್ಲಿ ಅದಕ್ಕೆ ಈ ಭೂಮಿ ಎಂಬುದಕ್ಕಂಥದ್ದು ಅಡ್ಜಸ್ಟ್ ಆಗ್ತಾಯಿಲ್ಲ ನಮಗೆ. ಈ ಭೂಮಿ ಅಡ್ಜಸ್ಟ್ ಆಗ್ತಾಯಿಲ್ಲ. ಅದಕ್ಕಾಗಿ ಏನು ಮಾಡ್ತಾನೆ, ಅಳ್ಳಿಕ್ಕೆ ಶುರು ಮಾಡ್ತಾನೆ ಜೋರಾಗಿ. ಇದ್ರ ಮಧ್ಯೆ ಇಷ್ಟೊತ್ತು ಹೇಗೋ ಊಟ ನಡೀತಾ ಇತ್ತು, ಡಿಪ್ಸ್ ಮೂಲಕ ನಡೀತಾ ಇತ್ತು. ಈಗ ಅದಿಲ್ಲ. ಈಗ ಯಾಕೆ ಅಂದರೆ ಅದನ್ನು ಕತ್ತರಿಸ್ಬಿಡ್ತಾರೆ, ಮತ್ತು ಹಸಿವೆ ಆಗುತ್ತಲ್ಲ. ನೋಡಿ ಪರಮಾತ್ಮನ ಒಂದು ಅನುಗ್ರಹ ನೋಡಿ. ಮಗು ಗರ್ಭದಲ್ಲಿ ಇರುವಾಗ ಮೊದಲು ಏನಿದೆ, ಹಾಲಿಲ್ಲ. ಆಮೇಲೆ ಒಂದು 5-6 ವರ್ಷ ಆದಮೇಲೆ ಹಾಲಿಲ್ಲ. ಆದರೆ ಈ ಮಗು ಹುಟ್ಟತ್ತೆ ಅಂಥೇಳಿ 96 ಅಂದರೆ ಗೋವಿನ ಹಾಲು ಏನಿದೆ ಅದರಲ್ಲಿ ಎಲ್ಲ ಪ್ರೋಟೀನ್ಗಳು ಇದೆ. ಅದಕ್ಕಿಂತಲೂ ಕೂಡ ಒಂದು 10-12 ಅಂಶಗಳು ಜಾಸ್ತಿ ತುಂಬಿರತಕ್ಕಂಥ ತಾಯಿಯ ಹಾಲನ್ನು ಆ ಎದೆಯಲ್ಲಿ ತುಂಬಿಡ್ತಾನೆ ಪರಮಾತ್ಮ. ಆ ಮಗು ಹಾಲು ಕುಡಿಯುತ್ತೆ, ಆರಾಮಾಗಿ ಬೆಳ್ಕೊಂಡಿರುತ್ತೆ. ಎಷ್ಟು ದಿವಸ ತಾಯಿಯ ಹಾಲು ಕುಡಿಯುತ್ತೋ ಅಷ್ಟು ವರ್ಷ ಕೂಡ ಗಟ್ಟಿಮುಟ್ಟಾಗಿ ಇರುತ್ತೆ ಅದು.
ಈ ತಾಯಿಯಂದ್ರೆ ಏನೋ ಯಾರೋ ಮಾತು ಕೇಳಿಕೊಂಡು 1 ತಿಂಗಳು ಸಾಕು, 2 ತಿಂಗಳು ಸಾಕು, 3 ತಿಂಗಳು ಸಾಕು ಅಂತ ಹೇಳಿಬಿಟ್ಟು ಊರು ಮುಂಚೆ ಬಿಡಿಸ್ಬಿಡ್ತಾರೆ. ಆ ಮಗುವೇ ಬೇಜಾರಾಗಿ ಬಿಡೋ ತನಕ ಬಿಡಬಾರ್ದು ಅಂತ ಹೇಳ್ತಾರೆ. ಎಷ್ಟು ಹಾಲು ಕುಡಿದ್ರೂ ಕೂಡ ಅಷ್ಟು ಈ ಮುಂದೆ ಬರತಕ್ಕಂಥ ಈ ಕೆಟ್ಟ ಈ ಕೊರೋನಾ ವಾತಾವರಣಗಳಿದೆ ನೋಡಿ, ಅದರಿಂದ ತಡೆ ಹೊಳ್ಕೋಬೇಕಾಗಿದ್ದು ಕವಚ ಇದ್ದಾಗೆ ತಾಯಿ ಹಾಲು. ಅದು ಗೊತ್ತಾಗಲಿ. ಹಿಂದೂರಲ್ಲಿ ಯಾಕೆ ಹಂಗಿದ್ರು? ಈ ಶೂದ್ರ ಮಕ್ಕಳು ನೋಡಿ ಯಾವಾಗಲೂ 5-6 ವರ್ಷ ಅವ್ರು ಕುಡಿತಾನೇ ಇರ್ತಾರೋ. ಅದನ್ನೇನಾಗುತ್ತೆ ಅವ್ರಿಗೆ, ಮರಳಲ್ಲಿ ಇರಲಿ, ಅದರಲ್ಲಿ ಇಲ್ಲಿ, ಧೂಳಲ್ಲಿ ಇಲ್ಲಿ, ಎಲ್ಲೇ ಆಟ ಆಡಲಿ ಆರಾಮಾಗಿರ್ತವೆ. ಒಂದು ರೋಗಗಳಿಗೆ ಯಾವುದೂ ಬರೋಲ್ಲ. ಯಾಕೆ ಅಂದರೆ ಆ ಹಾಲಿನ ಶಕ್ತಿ. ಅದಕ್ಕಾಗಿ ತಾಯಿ ಹಾಲನ್ನು 2 ವರ್ಷ ಆದರೂ ಕೊಳ್ಳೇಬೇಕು. ಡಾಕ್ಟ್ರ್ ಮಾತು ಎಲ್ಲವನ್ನೂ ಕೇಳಲಿಕ್ಕೆ ಆಗೋದಿಲ್ಲ ನಮಗೆ. ನಮ್ಮ ಶಾಸ್ತ್ರ ಹೇಳಿದ್ದನ್ನು ನಾವು ಕೇಳಬೇಕಲ್ವ. ಅವ್ರ ಮಾತು ಕೇಳಿರಿ, ಕೇಳಬಾರ್ದು ಅಂತೇನಿಲ್ಲ. ಅದು 2 ವರ್ಷ ನಾವು ಹಾಲು ಕೊಟ್ವಿ ಅಂತ ಹೇಳಿದ್ರೆ ಒಳ್ಳೆ ಸ್ಟಾಮಿನಾ ಬರುತ್ತೆ. ಆಮೇಲೆ ಸ್ವಲ್ಪ ಆಹಾರ ಪದಾರ್ಥವನ್ನು ತಿನ್ನಿಸುವ ಅಭ್ಯಾಸವನ್ನು ಮಾಡಬೇಕು. ಹೀಗೆ ಶಾಸ್ತ್ರ ಹೇಳತಕ್ಕಂಥದ್ದು. ಹೀಗೆ ಇಲ್ಲಿ ನೋಡಿ, ಹಾಗಾದರೆ ಮೊದಲು ಹಾಲಿದ್ದಿಲ್ಲ, ಆಮೇಲೆ ಹಾಲಿಲ್ಲ. ಈಗ ಹುಟ್ಟಿದ ಕೂಡಲೇ ಹಾಲು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಪ್ರಾಣಿಗಳಿಗೂ ಹಾಲು ಕೊಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಎಲ್ಲ ಪ್ರಾಣಿಗಳು, ಗೋವಿನಲ್ಲಿ ಒಂದು ವಿಶೇಷ ಮಾತ್ರ. ಅದಕ್ಕೆ ಗೋದಾನ ಶ್ರೇಷ್ಠ ಅಂತ ಯಾಕೆ ಹೇಳ್ತಾರೆ ಅಂದರೆ, ಎಲ್ಲ ಪ್ರಾಣಿಗಳು ಕರುಗಳನ್ನು ಹಾಕ್ತಾವೆ, ಪ್ರಾಣಿಗಳನ್ನು ಹಾಕ್ತಾವೆ, ಮರಿಗಳನ್ನು ಹಾಕ್ತಾವೆ. ಆದರೆ ಆ ಹಾಲು ಕೂಡ ಕೊಡ್ತಾವೆ. ತನ್ನ ಪ್ರಾಣಿಗಳು ಮಾತ್ರ, ತನ್ನ ಮಗುವಿಗೆ ಮಾತ್ರ ಹಾಲು ಕೊಡೋದಷ್ಟೇ. ಆದರೆ ಎಲ್ಲರೂ ಅಷ್ಟೇ, ಗೋ ಬಿಟ್ಬಿಟ್ರೆ. ಗೋ ಮಾತ್ರ ತನ್ನ ಕರುವು ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ಪೂರ್ತಿ ಹಾಲನ್ನು ಸರಬರಾಜು ಮಾಡತಕ್ಕಂಥದ್ದು. ಆದ್ದರಿಂದ ಗೋ ಎಂಬತಕ್ಕಂಥದ್ದು ಅದ್ಭುತವಾದ ಪ್ರಾಣಿ. ಅದಕ್ಕೆ ಪ್ರತಿಯೊಬ್ಬರೂ ಅದನ್ನು ಸಾಕಿದ್ವಿ ನಾವು ಅಂತ ಹೇಳಿದರೆ, ಆ ಗೋವಿನ ಸಗಣಿ, ಮಲ, ಮೂತ್ರಗಳಿದಲ್ಲ. ಇನ್ನೊಂದು ಅಂಶ ತಿಳ್ಕೋಬೇಕು ನಾವು. ಯಾವ ಪ್ರಾಣಿಯ ಇಷ್ಟಾಗಿ ಮನುಷ್ಯ ಪ್ರಾಣಿಯೂ ಅಷ್ಟೇ, ಅದು ಯಾವತ್ತೂ ಕೂಡ ಮಲ ಮತ್ತು ಮೂತ್ರ ಎಂಬುದು ಅತ್ಯಂತ ಹೇಯವಾದದ್ದು. ಅದನ್ನು ನೋಡಬಾರ್ದು ಅಂತ ಹೇಳ್ತಾರೆ ನಾವು. ಹೀಗಿರುವಾಗ ಇನ್ನು ತಿನ್ನೋದು, ಹೊಟ್ಟೆಗೆ ಹೋಗೋದಂತೂ ಇಲ್ಲೇ ಇಲ್ಲ. ಆದರೆ ಇಡೀ ನಮ್ಮ 84 ಲಕ್ಷ ಪ್ರಾಣಿಗಳಲ್ಲಿ ಒಂದೇ ಒಂದು ಪ್ರಾಣಿಯ ಮಲ ಮತ್ತು ಮೂತ್ರವನ್ನು ನಾವು ಕುಡಿಯೋದು, ಹಾಲನ್ನು ಕುಡಿಯೋದು ಅಂದರೆ ಅದು ಗೋವು ಮಾತ್ರ ಅನ್ನೋದು. ಆದ್ದರಿಂದ ಆ ಗೋವಿನ ಒಂದು ಮಲಮೂತ್ರಗಳು ಏನಿದೆ ಅಂದರೆ ಗೋಮಯ ಮತ್ತು ಆ ಒಂದು ಗೋಮೂತ್ರ ಅಂತೇನಿದೆ, ಅದು ಗೋಮೂತ್ರ ಅಲ್ಲ, ಅದು ಗಂಗಾಜಲ, ಗಂಜಲ ಅಂತ ಅದಕ್ಕೆ ಹೆಸರು. ಅದು ಸಂಕ್ಷೇಪ ರೂಪ ಗಂಗಾಜಲ. ನೋಡಿ, ಗಂಗಾಜಲ ಎಷ್ಟು ಪವಿತ್ರವೋ ಅಷ್ಟು ಪವಿತ್ರ ಗೋಮೂತ್ರ. ನೀವೇ ನೋಡಿ, ಮನೆ ಪರೀಕ್ಷೆ ಮಾಡಿ ತೋರಿಸಿದ್ರು. ಗೋಮೂತ್ರ, ಸೆಗಣಿ ಅಂದರೆ ಸೆಗಣಿ ಕಲಿಸ್ಬಿಟ್ಟು ನೀರಿಟ್ಟು, ಈಗ ಸೆಗಣಿ ಕಲಿಸ್ಬಿಟ್ಟು ನೀರಿಡಿದ ಗೋಬರ್ ಗ್ಯಾಸ್ ಅಂತ ಬರೋಲ್ವಾ, ಬೆಂಕಿ ಇದೆ, ಶಕ್ತಿ ಇದೆ ಅಂತ ಆಯ್ತವರು. ಹಾಲು, ಮೊಸರು, ತುಪ್ಪ, 5 ಇಟ್ಟ, ಪಂಚಗವ್ಯಗಳನ್ನು ಇಟ್ಟ. ಒಂದು ವೈರ್ ತೆಗೆದುಕೊಂಡು ಕರೆಂಟ್ ಬರಬೇಕಲ್ಲ, ಆ ರೀತಿಯಾಗಿ ಒಂದು ಬಲ್ಪ್ ಹಾಕಿದ. ಆ 2 ವೈರ್ ಏನಿದೆ ಅದನ್ನು ಹಾಲಲ್ಲಿ ಇಟ್ಟ, ದೀಪ ಬಂತು. ಹಾಗೆ ಗೋಮೂತ್ರದಲ್ಲಿ ಇಟ್ಟ, ಗೋಮಯದಲ್ಲಿ ಇಟ್ಟ, ಮೊಸರಲ್ಲಿ ಇಟ್ಟ, ತುಪ್ಪದಲ್ಲಿ ಇಟ್ಟ, ಎಲ್ಲದೂ ಲೈಟ್ ಬಂತು. ಆಮೇಲೆ ನೀರಲ್ಲಿ ಇಟ್ಟ, ಬರಲಿಲ್ಲ. ಅಂದರೆ ಏನು, ಗೋವಿನಲ್ಲಿರತಕ್ಕಂಥ ಪಂಚಗವ್ಯಗಳೂ ಕೂಡ ನಮ್ಮ ದೇಹಕ್ಕೆ ಹೋಯಿತು ಅಂದರೆ ಎಲ್ಲ ಕ್ರಿಮಿಗಳನ್ನು ಕೂಡ ನಾಶ ಮಾಡುತ್ತೆ. ಆದ್ದರಿಂದ ಒಂದು 15 ದಿವಸ ಏಕಾದಶಿ ಆದಕೊಳ್ಳೆ 12 ದಿವಸದಲ್ಲಿ ನಾವು ಮುಂದೆ ನಮಗೆ ತೊಂದರೆ ಆಗಬಾರ್ದು, ತಲೆ ತಿರುಗೋದು, ಪಿತ್ತಾಗೋದು ಆಗಬಾರ್ದು ಅಂಥೇಳಿ ಈ ಪಂಚಗವ್ಯವನ್ನು ಕುಡಿದುಬಿಟ್ರು ಅಂತ ಹೇಳಿದ್ರೆ ಅವರಿಗೆ ಹೊಟ್ಟೆದಕ್ಕಂಥ ಕ್ರಿಮಿಗಳೂ ನಾಶ. ಇದಲ್ಲದೆ ನಮಗೆ ಆರೋಗ್ಯವೂ ಉಂಟಾಗುತ್ತೆ. ಇದೆಲ್ಲ ನಾವು ಶಾಸ್ತ್ರ ಹೇಳಿದಕ್ಕಂಥದ್ದು ತಿರಸ್ಕಾರ ಮಾಡಿ, ಅದೆಲ್ಲ ಯಾವುದೋ ಡಾಕ್ಟ್ರು ಹೇಳ್ತಕ್ಕಂಥ ಮಾತುಗಳೆಲ್ಲ ಕೇಳಿ ನಾವು ಯಾವುದ್ಯಾವುದೋ ಔಷಧಿಗಳು ನುಂಗಿ ನಮ್ಮ ಇಂದ್ರಿಯಗಳೆಲ್ಲ ದುರ್ಬಲ ಆಗುವಂತೆ ಮಾಡಿಕೊಂಡು ನಾವು ದುಃಖ ಪಡ್ತಾ ಇದ್ದೀವಿ. ಇದೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಭವತಿ ಅವಾಂಗ್ಮುಖ ಜಂತು ಪೀಡಾಂ ಅನುಭವನ್ ಪರಾಂ. ಬರುವಾಗ ಕಬ್ಬಿನ ಯಂತ್ರಕ್ಕೆ ಸಿಕ್ಕಿರತಕ್ಕಂಥ ಕಬ್ಬಿನಂತಾಗಿರ್ತಾಂಥವನು. ಈ ದೇಹವೆಂಬತಕ್ಕಂಥ ಮನೆಗೆ ಕಾಲುಗಳೇ ಕಂಬ, ಸ್ನಾಯುಗಳೇ ಅವುಗಳನ್ನು ಕಟ್ಟಿತಕ್ಕಂಥದ್ದು. ರಕ್ತ, ಮಾಂಸ, ಮನೆಗೆ ಬೇಕಾಗತಕ್ಕಂಥ ಮಣ್ಣುಗಳು ಮನೆ ಇದ್ದಾಗಿದು ಅಂತ. ಕೂದಲು, ರೋಮ, ಉಗುರುಗಳು ಆಚ್ಛಾದನೆ. ಮುಖದ್ವಾರ ಇದಲ್ಲ, ಅದೇ ಹೆಬ್ಬಾಗಿಲು. ಉಳಿದ ದ್ವಾರಗಳೆಲ್ಲ ಬೆಳಕಿನ ಗವಾಕ್ಷಗಳಂತೆ. 2 ತುಟಿಗಳು, ಬಾಗಿಲುಗಳು, ನಾಲಿಗೆ ಮುಖ್ಯದ್ವಾರದ ಚಿಲಕ, ಆ 2 ತುಟಿಗಳು. ಇಂತಹ ಹೊಲಸು ಮನೆಯಲ್ಲಿ 360 ಮೂಳೆಗಳು, 500 ಮಾಂಸಖಂಡಗಳು, 3.5 ಕೋಟಿ ರೋಮಗಳು, 72,000 ನಾಡಿಗಳು, 3.5 ಕೋಟಿ ಸಣ್ಣ ನಾಡಿಗಳು, 32 ಹಲ್ಲುಗಳು, 20 ಉಗುರು, 1 ಕೊಡದಷ್ಟು ಪಿತ್ತರಸ, 1 ಸಣ್ಣ ಪಾತ್ರೆಯಷ್ಟು ಕಫ, 20 ಫಲ ಅಂದರೆ ಗ್ರಾಮು ಅಷ್ಟು ವಸ ಎಂಬುದ ಒಂದು ವಸ್ತು, 1000 ಫಲ ಮಾಂಸ, 100 ಫಲ ರಕ್ತ. ಇಷ್ಟೇ ಮಲಮೂತ್ರಗಳು. ಇಷ್ಟು ತುಂಬಿರತಕ್ಕಂಥದ್ದು ಈ ದೇಹ.
ಇದು ಇಷ್ಟು ಅಪವಿತ್ರವಾದ ವಸ್ತುಗಳನ್ನು ತುಂಬಿರತಕ್ಕಂಥ ಈ ಶರೀರವನ್ನು ಹೊರಗಿನಿಂದ ನಾವು ಪಂಚಗವ್ಯಾದಿಗಳಿಂದ ತೊಳೆದರೂ ಕೂಡ ಅದು ಶುದ್ಧಿ ಆಗೋದಿಲ್ಲ ಅಂತದು. ಅದೊಂದು ಮದ್ಯ ತುಂಬಿರತಕ್ಕಂಥ ಮಡಿಕೆ ಅಂತ ಹೇಳ್ತಾರೆ. ಆದ್ದರಿಂದ ಒಳಗಿನಿಂದ ಪಂಚಗವ್ಯ, ದೇವರ ನೈವೇದ್ಯ, ಗಂಗಾದ ತೀರ್ಥ ಶರೀರದೊಳಗೆ ಹೋದ ಕೂಡಲೇ ಅದು ಅತ್ಯಂತ ಪವಿತ್ರವಾಗುತ್ತಂತ ನೋಡಿ. ಆದ್ದರಿಂದ ಇಂತಹ ಈ ಒಂದು ದೇಹ ಎಂಬತಕ್ಕಂಥದ್ದನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಇದಕ್ಕಾಗಿ ಜನ್ಮ ಎತ್ತಿದ ನಂತರವೂ ಕೂಡ ಅವನ ಕಷ್ಟ ಏನು ಅಂತ ಹೇಳ್ತಾ ಇದ್ದಾರೆ. ಮಲಮೂತ್ರದಲ್ಲಿ ಬಿದ್ದಿದ್ದಾನೆ, ಪೂರ್ಣವಾಗಿ ಪರಾಧೀನವಾಗಿರ್ತಕ್ಕಂಥದ್ದು. ಮೃದುವಾದ ಧರ್ಮವನ್ನು, ಈ ಚರ್ಮ ಇದಲ್ಲ, ಅದನ್ನು ಸೊಳ್ಳೆ ತಿಗಣೆಗಳೆಲ್ಲ ಕಚ್ಚತ್ತಂತೆ. ಅದನ್ನು ಓಡಿಸ್ಲಿಕ್ಕೆ ಅಸಮರ್ಥ, ಎಲ್ಲಿ ಕೈ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಹೀಗೆ ಬಾಲ್ಯ ದುಃಖಮಯವಾಗಿ ಇರುತ್ತೆ. ಗರ್ಭದಲ್ಲಿರುವಾಗ ದುಃಖ, ಗರ್ಭದಿಂದ ಆಚೆ ಬರೋ ದುಃಖ ಅಂತ ಹೇಳಿದರು. ಈಗ ಆಮೇಲೆ ಹುಟ್ಟಿದ ಮೇಲೂ ದುಃಖ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಬಾಲ್ಯ ದುಃಖಮಯವಾಗಿ ಆಮೇಲೆ ಯೌವನಕ್ಕೆ ಬಂದ. ಪುರಂದರದಾಸು ಈ ಭಾಗವನ್ನು ತೆಗೆದುಕೊಂಡು ವಹವಾರೆ ಮೆಣಸಿನಕಾಯಿ ಒಣರೊಟ್ಟಿಗೆ ತಂದೆನು ತಾಯಿ, ಹುಟ್ಟುತ್ತಲಿ ಹಸಿರಾಗುತ್ತ ಕಂಡೆ, ನಟ್ಟ ನಡುವೆ ಕೆಂಪಾಗುತ್ತ ಕಂಡೆ ಅಂತ ಒಂದು ಹಾಡನ್ನು ಮಾಡಿದ್ದಾರೆ. ಅದೆಲ್ಲ ಈ ಗರುಡ ಪುರಾಣದಲ್ಲಿ ಬರತಕ್ಕಂಥ ಈ ಭಾಗವನ್ನೇ ಆ ಅರ್ಥದಲ್ಲಿ ಬರೆದಿದ್ದಾರೆ. ಅದರಲ್ಲಿ ಹೇಗೆ ಅಂದರೆ ವಹವಾರೆ ಮೆಣಸಿನಕಾಯಿ ಅಂತ ಹೇಳ್ತಾರೆ. ಮೆಣಸಿನಕಾಯಿ ಅಂದರೆ ಏನು? ಮೆಣಸಿನ್ಕಾಯಿ ನಮ್ಗೆ ಗೊತ್ತಲ್ಲ, ಚಿಕ್ಕ ಮೆಣಸಿನ್ಕಾಯಿ ಇದೆ, ಅತೀ ಖಾರಭೂತವಾದದ್ದು. ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ, ಆಂಧ್ರದ್ದಿದೆ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಇದೆ. ಎಷ್ಟು ವಹವಾರೆ ಮೆಣಸಿನಕಾಯಿ. ಹಾಗೆ ಈ ಜೀವರು ಕೂಡ ಎಂತೆಂಥ ಚಿತ್ರ ವಿಚಿತ್ರವಾದ ಜೀವಿಗಳೆಲ್ಲ ಇದ್ದಾರೆ. ಅದೆಲ್ಲ ವಹವಾರೆ ಮೆಣಸಿನಕಾಯಿ. ಒಣರೊಟ್ಟಿಗೆ ತಂದೆನು ತಾಯಿ ಅಂತ ಹೇಳ್ತಾರೆ. ತಾಯಿ ಅಂದರೆ ಲಕ್ಷ್ಮೀದೇವಿ ಕೇಳ್ತಾ ಇರೋದು. ತಾಯಿಯೇ ಲಕ್ಷ್ಮೀದೇವಿಯೇ ಒಣರೊಟ್ಟಿ ಅಂತ ಸಾರವೇ ಇಲ್ಲದೆ ಇರತಕ್ಕಂಥ ಈ ಸಂಸಾರಕ್ಕೆ ತಂದು ನನ್ನ ಹಾಕಿದ್ದೀಯಲ್ಲ ಮನೇನು, ಹಾಗಾದರೆ ಸುಖವೇ ಇಲ್ವಾ ಇದರಲ್ಲಿ ಹಿಂಗೆ ಕೇಳ್ಬೋದು. ಅದಕ್ಕೆ ಹುಟ್ಟುತ್ತಲಿ ಹಸಿರಾಗುತ್ತಾ ಕಂಡೆ. ಹುಟ್ಟುವಾಗ ಚಿಕ್ಕ ವಯಸ್ಸು, 5-6 ವರ್ಷದ ಎಲ್ಲ ಗ್ರೀನ್ ಸಿಗ್ನಲ್ ಅಂತೆ. ಅಂದರೆ ಎಲ್ಲ ತುಂಬ ಚೆನ್ನಾಗಿದೆ, ಕೇಳಿದೆಲ್ಲ ಕೊಡ್ತಾ ಇರ್ತಾರೆ, ಏನು ಬುದ್ಧಿ ಇಲ್ಲ, ಏನು ಬೇಕು ಅದನ್ನು ಗೊತ್ತಿಲ್ಲ. ಹಾಗೆ 5-6 ವರ್ಷ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಹುಟ್ಟುತ್ತಲೇ ಹಸಿರಾಗುತ್ತೆ ಕಂಡೆ. ನಟ್ಟ ನಡುವೆ ಕೆಂಪು, ಆಮೇಲೆ ಪಿತ್ತ ನೆತ್ತಿಗೆ ಇರುತ್ತೆ, ಮುಖ ಕೆಂಪಾಗತ್ತೆ, ಉರಿಯುತ್ತೆ, ಕೋಪ ತಾಪ ಇಂಥದ್ದು ಉಂಟಾಗತ್ತೆ ಅಂತ ಹೇಳಿದರು. 1 2 ಎರೆದರೆ ಅತಿಕಾರೆಂಬೆ, 1 2 ಎರೆದರೆ ಒಟ್ಟು 3 ಆಯಿತು. ಅಂದರೆ ಕಾಮ ಕ್ರೋಧ ಲೋಭ ಬಂದು ಸೇರ್ಕೊಂತು ಅಂದರೆ ಅತಿಕಾರ ಈ ಸಂಸಾರ ಎಂಬುದು. ಮತ್ತು 2 ಎರೆದರೆ 6 ಆಯಿತು. ಈಗ 3 6 ಆಯಿತು. ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಂಬುದಕ್ಕಂತ ಸೇರ್ಕೊಂಡು ಇನ್ನೂ ಅಧಿಕಾರ ಎಂಬೆ ಎಲ್ಲ ತಿಂದ್ಕೊಂಡು ರೊಟ್ಟಿಲ್ಲ ತಿಂದ್ಕೊಂಡು ಇರೋ ಈ ಸಂಸಾರದಲ್ಲಿ ಇರುವಾಗ ಆ ಪರಮಾತ್ಮ ಇದ್ದಾನೆ, ಪುರಂದರ ವಿಠಲ ಇದ್ದಾನಲ್ಲ, ಅವನನ್ನು ಮರೆಸುವಿ ನೀನು, ಅವನನ್ನು ಮರೆಸಿಬಿಟ್ಟು ಆರಾಮಾಗಿ ಸಂಸಾರದಲ್ಲಿ ಮುಳುಗಿಸ್ತೀನಿ ನೀನು ಎಂಬುದಾಗಿ ಅದನ್ನು ಹೇಳ್ತಾರೆ. ಇದೆಲ್ಲ ಅದರ ತಾತ್ಪರ್ಯ ಇದೆ. ಜನ್ಮವೆತ್ತಿದ ಮೇಲೂ ಕೂಡ ಮಲಮೂತ್ರದಲ್ಲಿ ಬಿದ್ದಿರ್ತಾನೆ, ಪೂರ್ಣವಾಗಿ ಪರಾಧೀನ, ಓಡಿಸ್ಲಿಕ್ಕೆ ಅಸಮರ್ಥ, ಬೇಗ ಬಾಲ್ಯ ದುಃಖಮಯ, ಯೌವನದಲ್ಲಿ ಸ್ತ್ರೀ ಭೋಗಾದಿಗಳಲ್ಲಿ ಆಸಕ್ತನಾಗಿ ವ್ಯವಾಯೇನ ನವಂ ವಯಃ, ಕುಟುಂಬ ಭರಣೆಯಲ್ಲಿಯೇ ಆಸಕ್ತರಾಗ್ತಾನೆ. ಕುಟುಂಬ ಭರಣೇನವ ವ್ಯವಾಯೇನ ನವಂ ವಯಃ, ಯೌವನ ಇರುವಾಗ ಬರೀ ಸಂಸಾರದಲ್ಲಿ ಮುಳುಗಿ ಅಲ್ಲಿರ್ತಾನೆ. ಹಗಲು ಹೊತ್ತಲ್ಲಿ ನೋಡಿದ್ರೆ ಯಾವುದು ದಿವ ಚ ಅರ್ಥೇಹೇಯ, ದುಡ್ಡು ಸಂಪಾದನೆ ಮಾಡಬೇಕು, ಹೋಗಬೇಕು ಕೆಲಸಕ್ಕೆ, ಅಲ್ಲಿ ಹೊರಡ್ತಾನೆ. ಸಾಯಂಕಾಲ ಯಾವಾಗಲೋ ಬರ್ತಾನೆ, ಊಟ ಮಾಡ್ತಾರೆ, ಒಂದು ಸಾರಿ ಟಿ ವಿ ನೋಡ್ತಾರೆ, ಮಲ್ಕೊಂಬಿಡ್ತಾರೆ, ಆಗೋಯ್ತಲ್ಲ ಆ ದಿವಸ ಪೂರ್ತಿ. ಇನ್ನು ಶನಿವಾರ ಭಾನುವಾರ ಪಿಕ್ನಿಕ್ ಅದಕ್ಕೆ ಹೊರಟೋಗ್ತಾನೆ. 5 ದಿವಸ ಸಂಧ್ಯಾವಂತೆಲ್ಲ ಪೂಜೆ ಎಲ್ಲ ಏನು ದೇವ್ರ ನೀರೇ ಇಲ್ಲ. ಅದು ಇನ್ನು 2 ದಿವಸ ಶನಿವಾರ ಭಾನುವಾರ ರಜೆ ತಾನೆ, ಅವತ್ತಾನೆ ಜನ ಕೂತ್ಕೊಂಡು ಆ ಪೂಜೆಗಳು ಜಪ ಗಾಯತ್ರಿ ಎಲ್ಲ ಮಾಡಿದ್ರೆ ಪರಮಾತ್ಮ ಮೆಚ್ಚುತ್ತಾನೆ. ಅದು ಇಲ್ಲ ಅಂತ ಸ್ಥಿತಿ ಆಯಿತು. ದಿವಾಚ ಅರ್ಥೇಹೇಯ, ವೃದ್ಧನಾದಾಗ ಮುದಿ ಎತ್ತಿನಂತೆ ಬಿದ್ದಿರ್ತಾನಂತೆ, ಅಸಮರ್ಥನಾಗಿರ್ತಾನೆ. ಪತ್ನಿ ಪುತ್ರರು ಬೇರೆ ವ್ಯಂಗ್ಯೋಕ್ತಿಗಳಂತೆ, ಎಲ್ಲರೂ ಸತ್ತರು ಇವನು ಸಾಯಲಿಲ್ವಲ್ಲ ಅಂತ. ಆಗ ಮೊಮ್ಮಗ ಹೇಳ್ತಾನಂತೆ, ತಾತ ಎಲ್ಲರೂ ಸತ್ತು ನೀ ಯಾವಾಗ ಸಾಯ್ತಿ ಅಂತ ಕೇಳ್ತಾರಂತೆ. ಇಲ್ಲಪ್ಪ ಯಮಧರ್ಮ ಏನು ಕರೆದಿಲ್ಲ ಅಂತ ಹೇಳ್ತಾನಂತ. ಹಾಗೆ ಆದ್ದರಿಂದ ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ತೀರ್ಥಕ್ಷೇತ್ರಕ್ಕೆ ಹೋಗಲಿ ಕೈಯಲ್ಲಾಗಲ್ಲ. ಹೀಗೆ ಪಶ್ಚಾತ್ತಾಪದಿಂದ ದಗ್ಧನಾಗ್ತಾನೆ. ಅದಕ್ಕೆ ಚಿಕ್ಕ ವಯಸ್ಸು ಇರುವಾಗಲೇ ಆ ಪರಮಾತ್ಮನನ್ನು ಎಷ್ಟಾಗತ್ತೋ ಅಷ್ಟು ನಾವು ಅವನನ್ನು ಮೆಚ್ಚಿಸಿ ನಾವು ಬದುಕಿದ್ದೀವಿ ಅಂದರೆ ಈ ಮಾನವ ಜನ್ಮ ಸಾರ್ಥಕ. ಅತುಲಂ ನೃಷು ವೈಷ್ಣವಂ ಸುಜನ್ಮ ಅಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯ ವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯ ಪಶುಚಂಡಾಲವದೇವ ಸಂಚರಾಮಿ. ವಿಜೇಂದ್ರ ತೀರ್ಥರು ಹೇಳ್ತಾರೆ, ಅತುಲಂ ನೃಷು ವೈಷ್ಣವಂ ಸುಜನ್ಮ. ವೈಷ್ಣವ ಮಾನವ ಜನ್ಮ ಬರೋದೇ ದೊಡ್ಡದು, ಅದರಲ್ಲಿ ವೈಷ್ಣವ ಜನ್ಮ ಇನ್ನೂ ಕಷ್ಟ. ವಿಷ್ಣು ಭಕ್ತನಾಗಿ ಹುಟ್ಟೋದಂಗೂ ಭಾರಿ ಕಷ್ಟ.
ಅದು ಬಂದಿದೆ. ಅತುಲಂ ನೃಷು ವೈಷ್ಣವಂ ಸುಜನ್ಮ ಅಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯ ವಾಪ್ಯ. ನಿನ್ನ ಕೃಪೆಯಿಂದ ನಾನು ಕೊಟ್ಟಿದ್ದೀನಿ. ನೀನು ನನ್ನ ದೇಹ ಎಂಬತಕ್ಕಂಥದ್ದು ನಿನ್ನ ಕೃಪಾ ಭಿಕ್ಷೆ ಅಂತ ತಿಳ್ಕೋಬೇಕಂತ ನಾವು. ಆದ್ದರಿಂದ ಕೃಪಯಾ ತ್ವಯಾಪ್ಯ ಕ್ಷಣ ಜೀವ್ಯಪಿ. ನೀರಿನ ಮೇಲನ ಗುಳ್ಳೆ ನಿಜವಲ್ಲ ಹರಿಯೇ. ಗುಳ್ಳೆಗಳೆಲ್ಲ ಬರುತ್ತೆ, ಒಂದು ಕ್ಷಣ ಹೊಡೆದೋಗ್ತಾ ಇರುತ್ತೆ. ಹಾಗೆ ಶರೀರ. ಆದ್ದರಿಂದ ಪುರಂದಾಸರು ಹೇಳುವಂತೆ ಹಿಗ್ಗುವ, ಕುಗ್ಗುವ, ಮುಗ್ಗುವ, ಕಡೆಯೊಳಗೆ ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವ ದೇಹಕ್ಕೆ ಹಿಗ್ಗುವಿಯೇಲು ಮನುಜ ಅಂತ ಹೇಳ್ತಾರೆ. ಆದ್ದರಿಂದ ಇದು ಅಲ್ಪ ಕಾಲ ಇರತಕ್ಕಂಥದ್ದು, ಅಶಾಶ್ವತವಾದದ್ದು. ಇಂಥ ಅಶಾಶ್ವತವಾದ ಇದನ್ನು ನಾವು ಶಾಶ್ವತ ಅಂತ ತಿಳ್ಕೊಂಡು ನಾವು ಇಲ್ಲೇ ಇದ್ದುಬಿಡ್ತೀವಿ ಅಂತ ನಾವು ವಿಚಾರ ಮಾಡಿದ್ವಿ ಅಂದರೆ ಇದರಷ್ಟು ಮೂರ್ಖತನ ಒಂದಿಲ್ಲ. ಯಕ್ಷ ಪ್ರಶ್ನೆ ಬರುತ್ತೆ. ಆ ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜನನ್ನು, ಅಂದರೆ ಯಮಧರ್ಮರಾಜ ಧರ್ಮರಾಜನನ್ನು ಪ್ರಶ್ನೆ ಹಾಕ್ತಾನೆ. ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಹೇಳಿ ನೋಡೋಣ ಅಂತ ಕೇಳ್ತಾನೆ. ನಾವಾದರೆ ಯಾವುದು ಚೀನಾ ಗೋಡೆನೋ ಅದೋ ಇದು ಯಾವುದೋ ಹೇಳ್ಬಿಡ್ತಾರೆ. ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಅಂತ ಅದು ಹೇಳ್ಬಿಡ್ತಾರೆ. ತಾಜ್ ಮಹಲ್ ಇದು ಹೇಳ್ಬಿಡ್ತಾ ಇದ್ದು. ಶಾಸ್ತ್ರ ಹೇಳುತ್ತೆ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಹೇಳ್ತೀನಿ ಕೇಳು ಅಂತ ಹೇಳ್ತಾನೆ. ಏನದು? ತಮ್ಮ ಕಣ್ಣು ಈಗಲೇ ನಾವು ನೋಡ್ತಾ ಇದ್ದೀವಿ, ಎಷ್ಟೋ ಜನ ನಮ್ಮ ಕಣ್ಣು ಮುಂದೆ ಹೊರಟೋದ್ರು. ಆದರೆ ನಾವು ಇನ್ನಾದರೂ ಕೂಡ ನಾವು ಕೂಡ ಆ ಒಂದು ಪಟ್ಟಕ್ಕೆ ಸೇರ್ಬೋದು. ಅದಕ್ಕಾಗಿ ಇನ್ನಾದರೂ ಪರಮಾತ್ಮನನ್ನು ವಿಶೇಷವಾಗಿ ಭಕ್ತಿಯಿಂದ ಸ್ತೋತ್ರ ಮಾಡಿ ಅವನ ಕೃಪೆಯನ್ನು ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಜ್ಞಾನ ಬೇಡವಾ? ಅಲ್ಲಿ ಹೇಳ್ತಾನೆ, ಅಹನ್ಯ ಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ ಅನ್ಯೇ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಂ ಅಥಃಪರಂ. ತಮ್ಮ ಕಣ್ಣು ಮುಂದೆ ಎಲ್ಲರೂ ಸತ್ತೋಗ್ತಾ ಇದ್ದಾರೆ. ಪಕ್ಕ ಮನೆ ಹೋದ್ರಂತೆ, ಎದುರು ಮನೆ ಹೋದ್ರಂತೆ, ಆ ಮನೆ ಹೋದ್ರಂತೆ, ಇವರು ಹೋದ್ರಂತೆ. ಅಯ್ಯೋ ನೆನ್ನೆ ಇದ್ದಲ್ರಿ ಇವತ್ತು ಹೊಟ್ಟೋದ್ರಲ್ರಿ ಅಂತ ಇದ್ದಾರೆ. ಆದರೆ ನಾನು ಕೂಡ ಅವನಾಗೆ ಹೋಗೋನೆ ಅಂತ ಜ್ಞಾನ ಯಾರಿಗಾದರೂ ಬರಬೇಕಲ್ಲ, ಖಂಡಿತ ಬರೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಅಲ್ಲಿ ಹೇಳ್ತಾರೆ, ಯಾವುದು ಅಹನ್ಯಹನಿ ಭೂತಾನಿ ಗಚ್ಚಂತಿ ಯಮಾಲಯಂ ಅನ್ಯೇ ಸ್ಥಾವರಮಿಚ್ಛಂತಿ. ನಾವು ಮಾತ್ರ ಇಲ್ಲೇ ಇದ್ದು ಬಿಡ್ತೀವಿ ಅಂತ ತಿಳ್ಕೊತಾರಲ್ಲ, ಇದು ನಿಜವಾಗಲೂ ಆಶ್ಚರ್ಯ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಸಂದರ್ಭವನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇದರಲ್ಲಿ ಒಂದು ದಾಸರು ಆ ಹಿಂದಿನ ಕಾಲದಲ್ಲಿ ಒಂದು ಹೇಳ್ತಾಯಿದ್ರು. ಇದು ಈ ಗರುಡ ಪುರಾಣಕ್ಕೆ ಸಂಬಂಧಪಟ್ಟಂತೆ ಇದೆ. ಅದೇನೆಂದರೆ, ಕಣ್ಣಾ ಮುಚ್ಚೆ ಕಾಡೇ ಗೂಡೆ, ಆಮೇಲೆ ಉದ್ದಿನ ಮೂಟೆ ಉರುಳೇ ಹೋಯಿತು, ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟನೋ ಬಿಟ್ಟೆ. ನೋಡಿ ಇದೊಂದಿದೆ. ಇದು ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ, ಗೂಢಕರ್ತೃಕ ಯಾರು ಮಾಡಿದ್ರು ಗೊತ್ತಿಲ್ಲ. ಆದರೆ ಇದನ್ನು ನಾವು ಬಿಡಿಸಿದರೆ ಇದರಲ್ಲಿ ಗೀತೆ ಬರುತ್ತೆ, ಆಮೇಲೆ ಭಾಗವತ ಬರುತ್ತೆ, ಮಹಾಭಾರತ ಬರುತ್ತೆ, ಗರುಡ ಪುರಾಣ ಬರುತ್ತೆ. ಎಲ್ಲವೂ ಶಾಸ್ತ್ರವೂ ಇದರಲ್ಲಿ ತುಂಬಿಟ್ಟಿದ್ದಾರೆ ನೋಡಿ. ಹೇಗದು ಅಂತ ಹೇಳಿದ್ರೆ, ಕಣ್ಣ ಮುಚ್ಚೆ ನಮಗೆ ಹೇಳ್ತಾ ಇರೋದು. ಕಣ್ಣ ಮುಚ್ಚೆ, ಕಣ್ಣವನ್ನು ಮುಚ್ಚಿಕೊಂಡೇ ಯಾಯಿತು 50 ವರ್ಷ ಹೊಟ್ಟೋಯಿತು. ಅಂದರೆ ನಿದ್ರೆಯಲ್ಲಿ 50 ವರ್ಷ ಹೊಟ್ಟೋಯಿತು ಅಂತ ಅರ್ಥ. ಜಲಹೋಮೋಪಮತಾಮುಪೈತಿ ನೂಲಂ ಅಂತಾರೆ ವಿಜೇಂದ್ರ ತೀರ್ಥರು. ಜಲದಲ್ಲಿ ಹೋಮ ಮಾಡಿದರೆ ಹೇಗೋ ಹಾಗೆ ನಿದ್ದೆ ಮಾಡಲಿದ್ರೆ ಆಗಲ್ವ ನಮಗೆ? ಆಗದೇ ಇಲ್ಲ. ಹಾಗಾದ್ರೆ 100 ವರ್ಷದಲ್ಲಿ 50 ವರ್ಷ ನಿದ್ರೆ ಹೊಟ್ಟೋಯ್ತು. ಅದು ಇನ್ಯಾವಲೋ ಎಷ್ಟೆಷ್ಟೋ ನಿದ್ರೆಗಳು ಬೇಕಾಗಿವೆ. ಮಧ್ಯಾಹ್ನ ನಿದ್ದೆ, ಆಗ ನಿದ್ದೆ, ಈ ನಿದ್ದೆ, ಭಾನುವಾರ ಬಂದಾಗ ಸ್ವಪ್ನಗಳು ಬೀಳ್ತಾ ಇರುತ್ತೆ ಮಧ್ಯಾಹ್ನ, ಅಂತಹ ನಿದ್ದೆಗಳು ಬರ್ತಾ ಇರುತ್ತೆ. ಇದೆಲ್ಲ ಸೇರಿಸಿಲ್ಲ, ರಾತ್ರಿ ಮಲಗೋದು ಮಾತ್ರ ಹಾಕಿದ್ದಾರಪ್ಪ ಅವರು. ಆದ್ದರಿಂದ ಇಂತಹ ಒಂದು ನಿದ್ರೆ 50 ವರ್ಷ. ಇನ್ನು ಬಾಲ್ಯದಲ್ಲಿ 20 ವರ್ಷ ಆಟ ಪಾಠ ಓದು ಇದರಲ್ಲೇ ಮುಗಿದೋಯ್ತು. ಇನ್ನು ಸಂಧ್ಯಾವಂದನೆ ಮಾಡಿಬಿಟ್ಟ ಅಂತ ದೊಡ್ಡ ಒಂದು ಯಜ್ಞ ಅದು ಇದ್ದ ಹಾಗೆ. ಕಡೆ 20 ವರ್ಷ ಇದಲ್ಲ, ಅದು ವೃದ್ಧಾಪ್ಯ. ಅಷ್ಟು ಬದುಕಿದ್ರೆ ಅದು 80 ವರ್ಷ ಆದಮೇಲೆ 20 ವರ್ಷ 100 ವರ್ಷ ಬದುಕಿದ್ದ ಅಂತ ಹೇಳಿದ್ರೆ ಏನಿಲ್ಲ, ಊಟ ಸೇರೋದಿಲ್ಲ, ಚೆನ್ನಾಗಿ ತಿನ್ನೋಣ ಅಂತ ಹೇಳಿದ್ರೆ, ಒಳ್ಳೆ ಚೆನ್ನಾಗಿ ಉಪನ್ಯಾಸ ಕೇಳ್ಬಿಡೋಣ ಅಂದರೆ ಕಿವಿನೇ ಕೇಳಿಸಲ್ಲ. ಆಮೇಲೆ ಇನ್ನೇನು ಹೋಲಿ ಸಂಧ್ಯಾವನ ಮಾಡ್ಕೊಂಡು ಜಪ ಮಾಡೋಣ ಕೂತ್ಕೊಳ್ಳೋಣ ಅಂತ ಹೇಳಿದ್ರೆ ಕೈಯೇ ಓಡಲ್ಲ. ಕೈ ಎತ್ತಕಾಲ ಕೈ ನೋವು, ಕಾಲು ನೋವು, ಬೆನ್ನೋವು. ನಿದ್ದೆ ಮಾಡೋಣ ಅಂದರೆ ನಿದ್ದೆ ಬರೋಲ್ಲ, ಅರ್ಧಂಬರ್ಧ ನಿದ್ದೆ. ಅದರಲ್ಲಿ ಭೂತಗಳು ಪ್ರೇತಗಳು ಎಮ್ಮೆಗಳೆಲ್ಲ ಅಟ್ಟಿಸ್ಕೊಂಡ್ಬರೋ ಸ್ವಪ್ನಗಳು ಬೇರೆ ಬೀಳುತ್ತೆ. ಹೀಗೆಲ್ಲ ನಮ್ಮ ಸ್ಥಿತಿ 20 ವರ್ಷ ಚಿಂತಾಜನಕ. ಇದು ಮಕ್ಕಳು ಅವರೆಲ್ಲ ಬೈಯೋದು ಬೇರೆ, ಅವರೆಲ್ಲ ಬೈತಾರೆ. ಹೀಗೆಲ್ಲ ಬೈಸ್ಕೊಂಡು ಎಲ್ಲ ಮಾಡ್ಕೊಂಡು ಇರಬೇಕು. ಕಡೆಗೆ ಉಳಿದಿದ್ದವನಿಗೆ ಸಾಧನೆಗೆ 10 ವರ್ಷ ಉಳಿಯಿತು. 10 ವರ್ಷ ಅಂದರೆ ಎಷ್ಟು? 360 ದಿವಸಕ್ಕೆ ಒಂದು ದಿವಸ ಅಂದರೆ ಒಂದು ವರ್ಷ ಅಂತ ಹೇಳಿದ್ರೆ 360 ಅಂದರೆ ಎಷ್ಟಾಯಿತು? 3600 ದಿವಸಗಳು. ಈ 10 ವರ್ಷದಲ್ಲಿ ಎಲ್ಲ ಸಾಧನೆ ಮುಗಿಸ್ಕೋಬೇಕು ನಾವು.
ಇದು ಮಧ್ಯಾಹ್ನ ಸತ್ತಾಗ 10 ದಿವಸ ಶೌಚ ಏನಿಲ್ಲೇ ಇಲ್ಲ. ಇನ್ನು ಅವರು ಸಾಯ್ತಾನೆ ಇರ್ತಾರೆ, ಅವ್ರು ಹುಟ್ಟುತ್ತಾನೆ ಇರ್ತಾರೆ. ಇದಕ್ಕೆಲ್ಲ ಬೇರೆ ಇದೆ, ಮದುವೆ ಇದೆ, ಮುಂಜಿ ಇದೆ, ಇದು ಬೇರೆ, ಹೋಗೋದು ಬೇರೆ ಇದೆ. ಇಷ್ಟೆಲ್ಲ ಮಾಡಿ ಆ 3600 ದಿವಸದಲ್ಲಿ ಎಷ್ಟು ಉಳಿಯುತ್ತೋ ಆ ದೇವರಿಗೆ ಗೊತ್ತು ಅಷ್ಟೇ. ಆದ್ದರಿಂದ ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನೇಹ. ಭಗವಂತನನ್ನು ಮೆಚ್ಚಿಸ್ಕೊಳ್ಳಿಕ್ಕೆ ಚಿಕ್ಕ ವಯಸ್ಸಿನಿಂದಲೂ ನಾವು ತಯಾರಾಗಬೇಕು. ಪರಮಾತ್ಮ ಯಾವಾಗ ಅವನು ಕರ್ಕೊಂಡು ಹೋಗ್ತಾನೋ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಅದಕ್ಕೆಲ್ಲ ತಯಾರಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಕಣ್ಣಾಮುಚ್ಚೆ ಅಂದರೆ ಕಣ್ಣನ್ನು ಮುಚ್ಚಿಕೊಂಡೇ 50 ವರ್ಷ ಹೋಯಿತು ಅಂತ ಇಟ್ಕೋಬೇಕು. ಇನ್ನು 50 ವರ್ಷ ಇದಲ್ರಿ ಪರವಾಗಿಲ್ವಲ್ಲ ಅಂದರೆ ಕಾಡೆ ಗೂಡೆ. ಕಾಡೆ ಅಂದರೆ ಏನು? ಅವನ ಕಾಟ ಕೊಡು, ಇವನ ಕಾಟ ಕೊಡು, ಅವನ ಆಸ್ತಿ ಹೊಡೆದಾಕು, ಅವನ ಬೈ, ಅವನ ಕೋರ್ಟ್ಗೆ ಹೋಗೋ, ಇದೇ ಕಾಡೆ ಹೋಯ್ತದು. ಗೂಡೆ ಮನೆ ಕಟ್ಟು, ಮಕ್ಕಳನ್ನ ಬೆಳೆಸು, ಆಮೇಲೆ ಅದು ಮಾಡು ಇದು ಮಾಡು. ಹೀಗೆ ಮಹಾಭಾರತದಲ್ಲಿ ಈ ಮನುಷ್ಯನ ಒಂದು ವಿಚಾರವನ್ನು ತುಂಬ ಚೆನ್ನಾಗಿ ಅದನ್ನು ನಿರೂಪಣೆ ಮಾಡಿದ್ದಾರೆ ವೇದವ್ಯಾಸ ದೇವರು. ಒಂದು ಹಂದಿಗೆ ಒಬ್ಬ ಬ್ರಾಹ್ಮಣ, ಒಬ್ಬ ವ್ಯಕ್ತಿ ಇದ್ದ, ಅವನೇ ಮಾಡ್ದ ಅಂದರೆ ಒಬ್ಬ ಋಷಿಯನ್ನು ಕಾಲಿಂದ ಒದ್ದುಬಿಟ್ಟಂತ. ತಪಸ್ಸು ಮಾಡ್ತಾ, ಅದು ಗೊತ್ತಾಗಿಲ್ಲ, ಅವನು ಒದ್ದುಬಿಟ್ಟ. ಅವನ ಕೋಪ ಬಂತು, ನೀನು ಹಂದಿ ಆಗುವುದು ಶಾಪ ಕೊಟ್ಬಿಟ್ಟ ಅವನಿಗೆ. ಸ್ವಾಮಿ ನಾನು ನೋಡಿಲ್ಲ, ಯಾವುದು ಅದಕ್ಕೆ ಉಶಾಪ ಕೊಡಿ ಏನು ಕೇಳ್ದ. ಆಯಿತು, ಹುಟ್ಟಿದ ಕೂಡಲೇ ನೀನು ನಿನ್ನ ಮಗನಿಗೋ ನಿಮ್ಮ ಬಂಧುಗಳು ಯಾರು ಹೇಳ್ಬಿಟ್ಟು ನಾನು ಕೊಂದಾಕ್ಬಿಡು ಅಂತ ಮುಗಿದೋಯ್ತು ಅಷ್ಟೇ ಅಂತ ಅವನ ಅಂದ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನೇ ಮಾಡ್ದ ಅಂತ ಅಪ್ಪ ಮಗನ ಹತ್ರ ಬಂದ. ನೋಡು, ನಾನು ಹಂದಿಯಾಗಿ ನಿಮ್ಮ ಮನೆ ಹತ್ರ ಬರ್ತೇನೆ, ನಾನು ಬಂದ ಕೂಡಲೇ ನೀನು ಕೊಂದು ಹಾಕ್ಬಿಡೋದು ನೀನು ಅಂತ ಅವನು ಹೇಳ್ತಾನೆ. ಆಯ್ತಪ್ಪ ಅದಕ್ಕೇನು ಅಂತ ಹೇಳ್ದ. ಸರಿ ಅವನು ಹಂದಿ ಆದ ಕೂಡಲೇ ಆ ಹಂದಿ ಶಾಪದಿಂದ ಹಂದಿಯಾಗಿ ಇವನು ಮನೆ ಬಂದ. ಹೆಣ್ಣು ಹಂದಿಯಾಗಿದ್ದ. ಬಂದಾಗ ಮಗ ಗೊತ್ತಾಯಿತು, ಆ ಗುರುತೆಲ್ಲ ನೋಡಿ ಗೊತ್ತಾಯಿತು ಅವನಿಗೆ. ಏನಪ್ಪ ನೀನೇನಾ ಅಂದ. ಅದಕ್ಕೆ ಹೌದು ನಾನೇ ಅಂದ. ಮತ್ತು ಕತ್ತಿ ತೊಗೊಂಡ್ಬಿಡ್ತೀನಿ ಅಂತ ಹೋದ. ಕೊಂದಾಕ್ಲ ಅಂದ. ಅದಕ್ಕೆ ಅವನು ಹೇಳ್ತಾನೆ, ಬೇಡ ಸ್ವಲ್ಪ ದಿವಸ ಬಿಡೋ ನನ್ನ. ಯಾಕೆ ಅಂದರೆ ಎಷ್ಟು ಚೆನ್ನಾಗಿ ಗೊತ್ತಾ ಈ ಹಂದಿ ಇದರಲ್ಲಿ, ಆ ಬೀದಿ ಈ ಬೀದಿ ಎಲ್ಲ ಬೀದಿಗೆ ಹೋಗ್ತೇನೆ, ಅಲ್ಲಿ ಅವ್ರ ಪ್ರಸಾದ ಆ ಪ್ರಸಾದ ಇವ್ರ ಪ್ರಸಾದ ಸಿಗ್ತಾ ಇರುತ್ತೆ ನಮಗೆ ದಾರಿಯಲ್ಲಿ. ಆದ್ದರಿಂದ ಆರಾಮಾಗಿದ್ದೀನಪ್ಪ, ಸ್ವಲ್ಪ ದಿವಸ ಆದಮೇಲೆ ಬರ್ತೀನಿ, ಆಮೇಲೆ ಇದು ಮಾಡು ಅಂತ. ನೋಡಿ, ಹುಟ್ಟಿದ ಕೂಡಲೇ ಸಾಯಬೇಕು ಅಂತ ಹೇಳಿದ್ದು, ಅಷ್ಟೇ ಶಾಪ ಇದ್ದಿದ್ದು. ಆದರೆ ಇವನು ಬಿಡಬೇಕಲ್ಲ, ಅದು ಇಲ್ಲ ಆರಾಮಾಗಿದ್ದೇನೆ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ದ. ಸರಿ, ಇನ್ನೊಂದು 6-7 ತಿಂಗಳು ಬಿಟ್ಕೊಂಡು ಆಮೇಲೆ ಮನೆಗೆ ಬಂದ. ಕೊಂದಾಕ್ಲೇನಪ್ಪ, ಎಲ್ಲ ಆಯಿತಾ ನಿಂದು ಅಂದ. ಎಲ್ಲಪ್ಪ ಆಯಿತು, ನಾನು ಗರ್ಭಿಣಿ ಆಗಿದ್ದೇನೆ, ಅದಕ್ಕೋಸ್ಕರವಾಗಿ ಆ ಮಗು ಆಚೆ ಬಂದುಬಿಡಲಿ, ಆಮೇಲೆ ನೀನು ಕೊಂದಾಕ್ಬಿಂತಿ ಅಂತ ಹೇಳ್ದ. ಪುನಃ ಆಯಿತು ಅಂತ ಮರಿಗಳು ಒಂದು 12 ಮರಿ ಹಾಕಿದ, ಅದ್ರ ಜೊತೆಗೇ ಬಂತು. ಪುನಃ ಮಗ ಕೇಳ್ದ, ಕೊಂದಾಕಲ್ಲ ಅಂತ ಕೇಳ್ದ. ಆ ಮರಿಗಳಿದ್ದ, ಅದಕ್ಕೆ ನೀನು ಹಾಲು ಕೊಡ್ತೀಯಾ? ನಾನು ತಾನೇ ಹಾಲು ಕೊಡಬೇಕು. ತಾಳು ಮರಿಗಳು ದೊಡ್ಡದಾಗಿ ಅದು ಆಯಾಯ ಸ್ವಂತ ಆಹಾರ ಪದಾರ್ಥನ ಹುಡುಕೊಳ್ಳತಕ್ಕಂಥ ಶಕ್ತಿ ಬದಲಿ ಆಮೇಲೆ ಬರ್ತೀನಿ ಅಂದ. ಅಂತೂ ಕಡೆಗೆ ಅದು ಆಯಿತು ಅಂತ ಅದು ಆಯಿತು. ಕಡೆ ದೊಡ್ಡದಾಯ್ತು, ಅದಲ್ಲ ಎಲ್ಲ ಮರಗಳು ಗೊತ್ತಾಯಿತು. ಆಮೇಲೆ ಒಂದೊಂದೇ ಮರಿಗಳು ಬಂದು ಮನೆಗೆ ಸೇರಿದ್ರು, ಗರ್ಭಿಣಿಯಾಗಿ. ಅದಕ್ಕೆ ಬಾಣಂತನ. ಅಂತೂ ಜೀವನ ಪೂರ್ತಿ ಶಾಪ ಬಂದಿದ್ದು ಹಂದಿಯಾಗು ಅಂತ ಅಷ್ಟೇ, ಆದರೆ ಪೂರ್ಣ ಅನುಭವಿಸಬೇಕಾಗುತ್ತೆ. ಇಂಥ ಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ ಹೇಳ್ತಾರೆ. ಆದ್ದರಿಂದ ಕಣ್ಣಾಮುಚ್ಚೆ 50 ವರ್ಷ, ಕಾಡೆ ಗೂಡೆ ಮನೆ ಕಟ್ಟೋದು ಸಂಸಾರ ಇಷ್ಟೇ, ಇದರಲ್ಲೇ ಮುಗಿದೋಯ್ತು ನೋಡ್ರಿ. ಅಂತೂ 100 ವರ್ಷ ಆಗೋಯ್ತದ. ಇದು ಒಂದು ರೀತಿ ಅರ್ಥ ಆಯಿತು. ಇನ್ನೊಂದು ಕಣ್ಣಾಮುಚ್ಚೆ ಎಲ್ಲಿ ಯಾರಾದರೂ ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಎಂಬುದಾಗಿ ಗೀತೆಯಲ್ಲಿ ಹೇಳಿದ್ದಾರೆ. ನಾವು ಯಾವ ಈ ಬಾಹ್ಯ ಪ್ರಪಂಚದಲ್ಲಿ, ವೈಶಿಕ ಪ್ರಪಂಚದಲ್ಲಿ ನಾವು ಎದ್ದಿರ್ತೇವೆ, ಜಾಗೃತರಾಗಿರ್ತೇವೆ, ಅದರಲ್ಲಿ ಜ್ಞಾನಿಯಾಗಿರ್ತಕ್ಕಂಥ ಜಡಭರತಾದಿಗಳಿದ್ದಾರಲ್ಲ, ಆ ಜ್ಞಾನಿಗಳು ಅವರು ಇದರಲ್ಲಿ ಕಣ್ಣು ಮುಚ್ಕೊಂಡ್ಬಿಟ್ಟಿರ್ತಾರೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ. ನಾವು ಯಾವ ಪರಮಾತ್ಮನ ವಿಚಾರದಲ್ಲಿ ನಾವು ಕಣ್ಣು ಮುಚ್ಕೊಂಡಿರ್ತೇವೆ, ಆ ಋಷಿ ಇರ್ತಾನಲ್ಲ, ಅವನು ಆ ಪರಮಾತ್ಮನ ವಿಚಾರದಲ್ಲಿ ಜಾಗೃತನಾಗಿರ್ತಾನೆ. ಹಾಗೆ ಕಣ್ಣಾಮುಚ್ಚೆ ಯಾರು ಋಷಿಯಾದವನು ಕಣ್ಣು ಮುಚ್ಕೊಂಡ ಅಂತ ಹೇಳಿದ್ರೆ ಅವನಿಗೆ ಕಣ್ಣಾಮುಚ್ಚೆ. ನಮಗೆ ಯಾವ ಕಣ್ಣು ಮುಚ್ಕೊಂಡು ಮಲಗಿರ್ತೇವೋ ಅದರಲ್ಲಿ ತಸ್ಯಾಂ ಜಾಗೃತಿ ಸಂಯಮಿ, ಅವನು ಎದ್ದಿರ್ತಾನಂತೆ, ಋಷಿಯಾದವನು ಎದ್ದಿರ್ತಾನಂತವನು. ನಾವೇನು ಮಾಡ್ತೇವೆ, ಪರಮಾತ್ಮನ ವಿಚಾರ ನಾವು ಮಲಗಿರ್ತೇವೆ, ಅವನ ಎದ್ದಿರ್ತಾನೆ. ನಾವು ಯಾವುದಲ್ಲಿ ಎದ್ದಿದ್ದೇವೆ ಈ ವೈಶಿಕ ಪದಾರ್ಥದಲ್ಲಿ, ಸಂಸಾರದಲ್ಲಿ, ಅದು ಅವನು ಅದರಲ್ಲಿ ಕಣ್ಮುಚ್ಚಿರ್ತಾನೆ. ಈಗ ಕಣ್ಣಾಮುಚ್ಚೆ, ಕಾಡೆಗೂಡೆ,
ಒಂದರ್ಥ ಕಣ್ಣ ಮುಚ್ಕೊಂಡು 50 ವರ್ಷ ಕಾಡಿ ಗೂಡಿ ಇನ್ನೊಂದು 50 ವರ್ಷ ಆಗೋಯ್ತು ಅಂತ. ಇನ್ನೊಂದು ಅರ್ಥ ಏನಂದರೆ ಕಣ್ಣ ಮುಚ್ಚೆ ಎಲ್ಲಿ ಪರಮಾತ್ಮನ ವಿಚಾರದಲ್ಲಿ ಕಣ್ಣು ಮುಚ್ಚಿಬಿಟ್ವಿ ನಾವು ಅಂತ ಹೇಳಿದ್ರೆ ಆಗ ಕಾಡು ಕಾಡೆ ಗೂಡು ಗೂಡೆ, ಮನೆಯೇ ಕಾಣಿಸೋದು, ಗೂಡು ಗೂಡೆ ಕಾಣಿಸೋದು ಅಷ್ಟೇ ಹೊರತಾಗಿ ಪರಮಾತ್ಮ ಮಾತ್ರ ಕಾಣಿಸೋದು. ಹಾಗಾದರೆ ಇದಾಯಿತು. ಇನ್ನು ಕಣ್ಣ ಮುಚ್ಚೆ ಎಲ್ಲಿ ಈ ಸಾಂಸಾರಿಕ ಪದಾರ್ಥಗಳ ಕಣ್ಣು ಮುಚ್ಚಿದ್ದೀವಿ ನಾವು ಅಂತ ಹೇಳಿದ್ರೆ ಕಾಡಾದರೇನು ಗೂಡಾದರೇನು ಎಲ್ಲ ಕಡೆ ಪರಮಾತ್ಮ ಕಾಣುತ್ತಾನೆ. ಕನಕದಾಸರು ಒಂದು ಸಾರಿ ಒಂದು ರೊಟ್ಟಿಯನ್ನು ಮಾಡ್ಕೊಂಬಂದು ತಯಾರು ಮಾಡಿ ಇಟ್ಕೊಂಡಿದ್ದು, ನೈವೇದ್ಯ ಮಾಡಿ ತಿನ್ನಬೇಕು ಅಂತ ಇಟ್ಕೊಂಡಿದ್ರು. ನೈವೇದ್ಯ ಪರಮಾತ್ಮಂದು ಆಯಿತು. ಆದ ಕೂಡಲೇ ಒಂದು ನಾಯಿ ಬಂದು ಅದನ್ನು ಎತ್ಕೊಂಡೋಯ್ತು. ಎಲ್ಲರೂ ಅಯ್ಯೋ ನಾಯಿ ಎತ್ಕೊಂಡು ಹೋಗ್ತು, ಅಟ್ಟಿಸ್ಕೊಂಡು ಹೋದ್ರು. ಇವರು ಕನಕದಾಸರು ಬಿಡಲಿಲ್ಲ, ಅಟ್ಟಿಸ್ಕೊಂಡು ಹೋದರು. ಅಟ್ಟಿಸ್ಕೊಂಡು ಹೋಗಿ ಎಲ್ಲರೂ ಅಂದರು, ನೋಡಿ ರೊಟ್ಟಿಗೆ ತೊಗೊಂಡು ಹೋಗ್ತಾ ಇದೆ, ಕಿತ್ಕೊಳ್ಳಿ ಹೋಗ್ತಾ ಇದ್ದಾರೆ ಅಂತ ಮೂರ್ಖರು ಅಂದ್ಕೊಂಡ್ರು ಅಷ್ಟೆ. ಅವ್ರು ಹೋಗಿದ್ದು ಅದಕ್ಕಲ್ಲ, ಆ ನಾಯಿಯಲ್ಲೇ ಪರಮಾತ್ಮ ಕಂಡು ಬಂದ ಅವರಿಗೆ. ಅದಕ್ಕೆ ಅವರು ಹೇಳ್ತಾರೆ, ಆ ರೊಟ್ಟಿ ತುಂಬ ಗಟ್ಟಿ, ಅದಕ್ಕೋಸ್ಕರವಾಗಿ ಈ ಬೆಣ್ಣೆ ಯಾರು ಕೊಟ್ಟಿದ್ದ ಅದು ಸವರ್ತೀನಿ ಆಮೇಲೆ ತಿನ್ಮಿಂತಿ ಬಾ ಅಂತ ಅವ್ರು ಹೋಗ್ತಾ ಇರೋದು. ಹಾಗೆ ನಾಯಿಯಲ್ಲೇ ಪರಮಾತ್ಮ ನೋಡಿದವರು. ಹಾಗೆ ವ್ಯಾಪ್ತ ಉಪಾಸಕರಿಗೆ ಎಲ್ಲ ಕಡೆ ಪರಮಾತ್ಮ ಕಾಣುತ್ತಂತೆ. ನಮಗೆ ಕಾಡಾಗಿ ಕಾಣಿಸುತ್ತೆ, ಗೂಡು ಗೂಡಾಗಿ ಕಾಣಿಸುತ್ತೆ. ಆಮೇಲೆ ಉದ್ದಿನ ಮೂಟೆ ಉರುಳೆ ಹೋಯಿತು ಅಂತ. ಈಗ ಒಬ್ಬ ವ್ಯಕ್ತಿ ಗಟ್ಟಿಮುಟ್ಟಾಗಿರ್ತಾನೆ, ಹೋಗ್ತಾನೆ ಅಂತ ತಿಳ್ಕೊಳ್ಳೋಣ. 1 ವರ್ಷ ಆಗುತ್ತೆ. ಆಗ 1 ವರ್ಷ ಆದ ಕೂಡಲೇ ಆ ವರ್ಷದಲ್ಲಿ ಮುಖ್ಯವಾಗಿ ಭಕ್ಷ್ಯ ಯಾವುದು? ಉದ್ದಿನ ವಡೆ. ಆ ಉದ್ದಿನ ವಡೆ ಮಾಡಿದ್ರು, ತಿಂದರು, ಒಂದು ಸ್ವಲ್ಪ ರಾತ್ರಿಗೂ ಇಟ್ಕೊಂಡ್ರು, ಅದು ಮುಗಿಸ್ಬಿಟ್ರು. ಪುನಃ ಮುಂದಿನ ವರ್ಷ ಬಂತು, ಪುನಃ ಮುಂದಿನ ವರ್ಷ ಬಂತು. ಎಷ್ಟು ವರ್ಷ ಆಯಿತು ನಿಮ್ಮಪ್ಪ ಸತ್ತು ಅಂತ ಕೇಳಿದ್ರೆ ಈ ವರ್ಷದಿಗೆ 35 ವರ್ಷ ಆಯಿತು ಅಂತ. ಅವನು ಪ್ರತಿ ವರ್ಷವೂ ಕೂಡ ಬರ್ತಾನೇ ಇದ್ದಾನೆ ತಂದೆ. ಆದರೆ ಈ ಮಗನಿಗೆ ಮಾತ್ರ ಬುದ್ಧಿ ಮಾತ್ರ ಬರಲಿಲ್ಲ. ಅವನೇನು ಮಾಡ್ದ, ನೋಡಪ್ಪ ನಾನು ಇಷ್ಟು ಗಟ್ಟಿಮುಟ್ಟಾಗಿದ್ದೆ, ನಾನೇ ಹೊರಟುಬಿಟ್ಟೆ, ಏನು ಹೇಳಿದೆ ಕೇಳಿದೆ ಹೊರಟುಬಿಟ್ಟೆ ನಾನು. ನಿನಗೂ ಕೂಡ ಇದೇ ಪಾಠ. ಅದಕ್ಕೋಸ್ಕರವಾಗಿ ನೀನು ಪ್ರಶ್ನೆ ಕೇಳಿದ್ದಿಲ್ಲ ಅವತ್ತು, ಹೋದ ಮೇಲೆ ಎಲ್ಲಿ ಹೋಗ್ತಾರಂಗೆ ಕೇಳಿದ್ಯಲ್ಲ, ಅದಕ್ಕೆ ಈ ಉತ್ತರ ಇದಲ್ಲ ಯಾವುದು, ಅದು ಉತ್ತರ ಕ್ರಿಯೆ. ಉತ್ತರ ಕ್ರಿಯೆ ಅಂತ ಅದಕ್ಕೆ ಹೇಳ್ತರು. ನಮ್ಗೆ ಬರೋ ಪ್ರಶ್ನೆಗೆಲ್ಲ ಉತ್ತರ ಕ್ರಿಯೆ ಇವನೇ, ಮೃತನಾದವನೇ ಉತ್ತರ ಕ್ರಿಯೆ, ಅವನೇ ಉತ್ತರ ಕೊಡ್ತಾನೆ ನಮಗೆ. ಅದಕ್ಕೆ ಅದು ತಿಳಿಸ್ಲಿಕ್ಕೋಸ್ಕರ ಬಂದ ಅವನು. ನೋಡಪ್ಪ ನಮ್ಮದು ಹಿಂಗಾಯಿತು, 1 ವರ್ಷ ಆಯಿತು ನಾನು ಹೋಗಿ, ಪುನಃ ನಾನು ಬಂದಿದ್ದೇನೆ, ಇನ್ನಾದರೂ ಸರಿ ಮಾಡ್ಕೊ ನೀನು ಅಂತ ಹೇಳಿದ್ರು. ಪುನಃ ಯಥಾಪ್ರಕಾರ. ಇದರಿಂದ ಏನಾಯಿತು, ಉದ್ದಿನ ಮೂಟೆ ಉರುಳೋಯ್ತು ಅಷ್ಟೇ ಹೊರತಾಗಿ, ಉದ್ದಿನ ಮೂಟೆ ಉರುಳೋಯ್ತು, ಬುದ್ಧಿ ಮಾತ್ರ ಬರಲಿಲ್ಲ. ಇದನ್ನು ಭಾಗವತ ಹೇಳುತ್ತೆ. ನಿರ್ಹೃತ್ಯ ಪುತ್ರ ಪಿತರಂ ಜಿಜೀವಿಷು. ತಂದೆಗಳನ್ನು ದಹನಾದಿಗಳನ್ನು ಮಾಡಿ, ಶ್ರಾದ್ದಾದಿಗಳೆಲ್ಲ ಮಾಡಿ, ತಾನು ಮಾತ್ರ ಹೀಗೆ ಇದ್ದುಬಿಡ್ತೀನಿ ತಿಳ್ಕೊತಾನಲ್ಲ, ಇದು ಆಶ್ಚರ್ಯ ಎಂಬುದಾಗಿ ಭಾಗವತ ಪಂಚಮಸ್ಕಂದದಲ್ಲಿ ಹೇಳ್ತಾರೆ. ಹಾಗಾಗಿ ಯಾವಾಗ ಉದ್ದಿನ ಮೂಟೆ ಉರುಳೋಯಿತು, ನಮ್ಮ ಹಕ್ಕಿ ನೋಡಿ, ಇದಕ್ಕೆ ಒಂದು ಸೂತ್ರ, ಇದಕ್ಕೊಂದು ಶ್ರುತಿ ಇದೆ. ಅಂದರೆ ದ್ವಾಸುಪರ್ಣ ಸಯುಜ ಸಕಾಯ ಸಮಾನಂ ವೃಕ್ಷಂ ಪರಿಷಶ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಷ್ಟನ್ ಅನ್ಯ ಅಭಿಜಾಗಚೇತಿ ಎಂಬ ಶ್ರುತಿಯ ಅರ್ಥ ಈ ಕಡೆ 2 ವಾಕ್ಯಗಳು. ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಅಂತ. ನಮ್ಮ ಹಕ್ಕಿ ಅಂದರೆ ಏನು? ನಮ್ಮಲ್ಲಿ ಒಂದು ಹಕ್ಕಿ ಇದೆ, ಅದು ಪರಮಾತ್ಮ ಎಂಬತಕ್ಕಂಥ ಹಕ್ಕಿ. 2 ಹಕ್ಕಿ ಇದೆ, ಜೀವಾತ್ಮ ಪರಮಾತ್ಮ ಎಂಬ ಹಕ್ಕಿ ಇದೆ. ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಅಂತ. ನಿಮ್ಮಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ನಮ್ಮ ಹಕ್ಕಿ ಬಿಟ್ಟನೋ, ಈ ದೇಹವನ್ನು ಪರಮಾತ್ಮ ಬಿಟ್ಟ ಅಂದರೆ ನೀನು ಪ್ರಾಣ ಬಿಟ್ಟು. ಇದು ಗುಟ್ಟು. ಆದ್ದರಿಂದ ಪಕ್ಷಿಗಳೆಲ್ಲ ಬಚ್ಚಿಟ್ಟುಕೊಳ್ಳಿರಿ, ಎಲ್ಲ ಕಡೆ ಪ್ರಚಾರ ಮಾಡಲಿಕ್ಕೆ ಬರೋದಿಲ್ಲ, ಬಚ್ಚಿಟ್ಟುಕೊಳ್ಳಿರಿ ಅಂತ ಹೇಳ್ತಾರೆ. ಇದೆಲ್ಲ ಈ ಶ್ರಾದ್ದಕ್ಕೆ ಸಂಬಂಧಪಟ್ಟಂತೆ ಹೇಳಿರತಕ್ಕಂಥ ಮಾತುಗಳು. ದಾಸರಾಯರೆಲ್ಲ ಅದನ್ನು ಒಳ್ಳೆಯ ರೀತಿಯಲ್ಲಿ ಅದನ್ನು ವಿವರಣೆ ಮಾಡಿದ್ದಾರೆ. ಅಂತೂ ಇಲ್ಲಿ ಅವನಿಗೆ ಕುಟುಂಬ ರಕ್ಷಣೆಯಲ್ಲಿ ಆಸಕ್ತನಾಗ್ತಾನೆ. ವ್ಯಂಗ್ಯೋಕ್ತಿಗಳು ಬೇರೆ ಮಧ್ಯ, ತೀರ್ಥಕ್ಷೇತ್ರಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಆಗ ಆ ದುಃಖ ಬರ್ತಾನೆ. ನಾನು ಭಗವಂತನ ಕ್ಷೇತ್ರಗಳಾಗತಕ್ಕಂಥ ಬದ್ರಿ ಅಥವಾ ದ್ವಾರಕಾದಿಗಳಿಗೆ ಹೋಗಲಿಲ್ಲ, ಇದರಲ್ಲಿ ಬದ್ರಿ ಯಾಕೆ ಹೋಗಬೇಕು ಅಂತ ಮಗ ಕೇಳ್ದ. ಗಯಾಗೆ ಯಾಕೆ ಹೋಗಬೇಕು ಅಂತ. ಮಗನ ಕರ್ತವ್ಯನೇ ಗಯಾಗೆ ಹೋಗಿ ಬರೋದು, ಮಗನ ಕರ್ತವ್ಯನೇ ಗಯಾಗೆ ಹೋಗಿ ಬರೋದು ಅಂತ ಹೇಳ್ತಾ ಇದ್ದಾರೆ. ಯಾರೇ ಎಲ್ಲೇ ಇದ್ದಾಗಿದ್ದರೂ ಕೂಡ ಸರಿಯೇ, ನಾವು ಒಂದು ಈ ವಿಷ್ಣುವಿನ ಪಾದದ ಮೇಲೆ ಮಗನಾಗಿರ್ತಕ್ಕಂಥವನು 3 ಪಿಂಡವನ್ನು ಇಟ್ಟುಬಿಟ್ಟ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಉದ್ಧಾರ ಆದರು ಅಂತ ಹೇಳ್ತಾರೆ. ಪಿತೃಗಳೆಲ್ಲ ಉದ್ಧಾರ ಆದರು ಅಂತ. ಗಯಾಯಾಮ್ ಪಿಂಡದಾನಾಚ ತ್ರಿವಿಹಿ ಪುತ್ರಸ್ಯ ಪುತ್ರತಃ. ಗಯಾಸುರ ಎಂಬತಕ್ಕಂಥ ವ್ಯಕ್ತಿ ಇದ್ದಾನೆ. ಆ ಗಯಾಸುರ ಏನಿದ್ದಾನೆ, ಅವನು ತಪಸ್ಸು ಮಾಡಿ ಶುರು ಮಾಡ್ದ.
ದೊಡ್ಡ ದೇಹ. ಬ್ರಹ್ಮದೇವರು ಬಂದು ಏನು ಬೇಕು ನಿನಗೆ ಅಂದರು. ನನ್ನ ಎಷ್ಟು ದೊಡ್ಡ ದೇಹ ಇದೆಯೋ ಅದಷ್ಟು ಕೂಡ ಅದು ಪುಣ್ಯಕ್ಷೇತ್ರ ಆಗಬೇಕು ಅಂತ ಹೇಳ್ದ. ಸರಿ ತಥಾಸ್ತು ಅಂದರು. ಮತ್ತು ಹೇಳ್ಬೇಕು ತಾನು ತಪಸ್ಸು ಮಾಡಿದ್ದೆ, ನಿಲ್ಲಿಸ್ಬೇಕು ತಾನೆ, ಇನ್ನೂ ತಪಸ್ಸು ಮಾಡ್ತಾನೆ ಇದ್ದ. ಏನಪ್ಪ ಇನ್ನೂ ತಪಸ್ಸು ಮಾಡ್ತಾನೆ ಇದ್ದೇನು ಮಾಡೋದು ಅಂತ ಹೇಳಿಬಿಟ್ಟು ಅವನ ಹತ್ರ ಇವರು ಬಂದು, ನಿನ್ನ ದೇಹದ ಮೇಲೆ ಯಜ್ಞ ಮಾಡಬೇಕು ಅಂತಿದ್ದೇವೆ, ಅದಕ್ಕೋಸ್ಕರವಾಗಿ ಒಂದು ಜಾಗ ಕೊಡ್ತೀಯ ನೀನು ಅಂದರು. ಆಯಿತು ಅಂದರು, ಜಾಗ ಕೊಡಬೇಕು. ಆ ಜಾಗ ಏನಿದೆ ಅದು ಕೊಟ್ಟ, ಮಾಡ್ಕೊಳ್ಳಿ ಯಜ್ಞ ಮಾಡ್ಕೊಳ್ಳಿ ಎಂದ. ಅವರು ಉತ್ತು ಬಿತ್ತು ಎಲ್ಲ ದೇಹವನ್ನು ಉತ್ತು ಬಿತ್ತು ಎಲ್ಲ ಮಾಡಿ ಕಡೆಗೆ ಶುದ್ಧಿ ಮಾಡಿಕೊಂಡು ಹೋಮ ಮಾಡಿ, ಹೋಮ ಎಲ್ಲ ಆಗ್ತಾ ಪುನಃ ಹೇಳಲಿಕ್ಕೆ ಶುರು ಮಾಡ್ದ. ಅವನಿಗೇನೂ ಆಗೇ ಇಲ್ಲ, ಅವನಿಗೆ ಅಷ್ಟು ಮಾಡಿಕೊಟ್ಟು ಸತ್ತೋಗ್ತಾನೆ ಅಂದ್ಕೊಂಡಿದ್ದರು. ಆಗ ಧರ್ಮವತಿ ಎಂಬತಕ್ಕಂಥ ಒಂದು ಶಿಲೆ ಇತ್ತು. ಧರ್ಮವತಿ ಅಂದರೆ ಯಾರು ಅಂದರೆ ಮರೀಚಿಯ ಪತ್ನಿಯವಳು, ಧರ್ಮವತಿ ಅಂತ. ಅವಳು ಒಂದು ಸಾರಿ ಯಾವುದೋ ಒಂದು ಸಂದರ್ಭದಲ್ಲಿ ಗಂಡ ಇದ್ದಲ್ಲ ಋಷಿ ಮರೀಚಿ, ಅವನು ತೊಡೆ ಮೇಲೆ ಮಲ್ಕೊಂಡಿದ್ದ, ಅವಳ ತೊಡೆ ಮೇಲೆ ಮಲ್ಕೊಂಡಿದ್ದ. ಇಲ್ಲಿ ಸರಿಯಾಗಿ ಬ್ರಹ್ಮದೇವರು ಬಂದರು ಅವ್ರ ಮನೆಗೆ. ಬ್ರಹ್ಮದೇವರು ಅಂದರೆ ಮಾವ ಬಂದ ಗೌರವ ಕೊಡಬೇಕು ಅಂಥೇಳಿ ಅವರೇ ಮಾಡಿದರು. ವಿಶೇಷವಾಗಿ ಬರ್ರಿ ಕೂತ್ಕೊಳ್ಳಿ ತಲೆ ಕೆಳಗಡೆ ಇಟ್ಬಿಟ್ಟು ಎಲ್ಲ ಉಪಚಾರ ಮಾಡಲಿಕ್ಕೆ ಹೋದಳು. ಅಷ್ಟರಲ್ಲಿ ಇವನು ಎದ್ದುಬಿಟ್ಟು ಭಾರೀ ಕೋಪ ಬಂತು ಅವನಿಗೆ. ಬ್ರಹ್ಮದೇವರು ಇದ್ದರೆ ಶಾಪ ಕೊಟ್ಟೇ ಬಿಟ್ಟ. ನನಗೇನು ಗೊತ್ತಿಲ್ವಾ, ನಾನು ಯಾವತ್ತೂ ಮಲ್ಕೊಂಡಿದ್ದೇನೆ ಗಂಟುಗಟ್ಟಲೆ, ನಾನು ಏನೋ ಇವತ್ತು ಶ್ರಮ ಆಯಿತು ಅಂತ ಮಲ್ಕೊಂಡಿದ್ದೇನೆ ಅಷ್ಟೇ, ನನ್ನ ಪತಿ ನನ್ನ ಸೇವೆ ನೀವು ಮಾಡಬೇಕಾಗಿತ್ತು ಅಂತ ಹೇಳಿದ್ದೆ, ನೀನು ಕಲ್ಲಾಗುವುದು ಶಾಪ ಕೊಟ್ಬಿಟ್ಟ. ಸರಿ ಬ್ರಹ್ಮದೇವರಲ್ಲಿ ಸಮಾಧಾನ ಮಾಡಿದ್ರು, ಆಯಿತು. ಕಡೆಗೆ ಆ ಕಲ್ಲು ಏನಿದೆ ಅದನ್ನು ಯಮಧರ್ಮನ ಹತ್ತಿರ ಇತ್ತು. ಆ ಕಲ್ಲು ಧರ್ಮವತಿ ಎಂಬ ಶಿಲೆ ಯಮಧರ್ಮನ ಹತ್ತಿರ ಇತ್ತು. ಆ ಕಲ್ಲನ್ನು ತಂದು ಇಟ್ಬಿಡೋಣ, ಇವನು ಹೇಳ್ತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವನ ಬೆನ್ನ ಮೇಲೆ ಇಟ್ಬಿಟ್ರು. ಅಷ್ಟು ದೊಡ್ಡ ಕಲ್ಲನ್ನು ಕೂಡ ಅದು ಹೊತ್ಕೊಂಡು ಅದು ಹೇಳಿಕ್ಕೆ ಶುರು ಮಾಡ್ದ. ಈಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡು, ಪರಮಾತ್ಮನ ಸ್ವಾಮಿ ನೀನು ಬರೋದು ಅವನು ಹೇಳೋದು ಬಿಡೋದಿಲ್ಲ, ನೀ ಬರಲೇಬೇಕು ಅಂತ. ಆಗ ಪರಮಾತ್ಮ ಬಂದು ಶಂಕಟಕ ಗದಾಪದ್ಮಧಾರಿಯಾಗಿ ಬಂದು ಅಲ್ಲಿ ನಿಂತ್ಕೊಂಡ. ಆ ಪಾದ ಏನಿದೆ ಅದು ವಿಷ್ಣುಪಾದ ಅಂತ ಕರೀತಾರೆ. ಆ ವಿಷ್ಣುಪಾದದಲ್ಲಿ ಒಂದು ಸ್ವಲ್ಪ ನೀರನ್ನಾಗಲಿ ಹಾಲನ್ನಾಗಲಿ ಅಥವಾ ಎಳ್ಳನ್ನಾಗಲಿ ಯತ್ರ ಕ್ಷಿಪ್ತಾಹ ತಿಲಾಹ ಅಂತ ಹೇಳ್ತಾರೆ. ಯದ್ಯಾತ್ರ ಪಿತೃಮಂಡಲಸ್ಯ ಗುರುತೆ ವೈಕುಂಠ ಯಾತ್ರಾಂ ಪರಾಂ. ಗಯಗೆ ನಾವು ಹೋಗ್ತೀವಿ ಅಂದರೆ ವೈಕುಂಠ ಯಾತ್ರೆ ಆಯ್ತಂತ ಅವರೆಲ್ಲ ತಂದೆ ತಾಯಿಗಳೆಲ್ಲ ವೈಕುಂಠ ಹೊರಟ್ಬಿಡ್ತಾರಂತವರು. ಹಾಗಾಗಿ ಯತ್ರ ಕ್ಷಿಪ್ತ ತಿಲಾಹ ಅಲ್ಲ, ಎಳ್ಳು ಹಾಕ್ಬಿಟ್ವಿ ಅಂದರೆ ಆ ಭೂತ ಪ್ರೇತಗಳೆಲ್ಲ ಕೂಡ ಪಿಶಾಚಿಗಳೆಲ್ಲ ಓಡೋಗ್ತಾ ಇರ್ತಾವಂತೆ. ಇಂಥದ್ದು ಅಂತಹ ಒಂದು ಆ ಗಯಾಭಿಧಂ ಕ್ಷೇತ್ರ ಅದು ಒಳ್ಳೆಯ ಕ್ಷೇತ್ರ ಆಯಿತು. ಆ ಕ್ಷೇತ್ರದಲ್ಲಿ ನಾವು ಒಂದು ಸಾರಿ ಆದರೂ ಮಾಡಬೇಕು. ಅಕಸ್ಮಾತ್ ನಾವು ಹೋದಾಗ ನಮಗೆ ಇದು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಮಗೆ ಮಕ್ಕಳಾಗಿದ್ದಾರೆ ಎಲ್ಲೂ ಗೊತ್ತಿಲ್ಲ, ಅಥವಾ ನಾವು ಇರ್ತೀವಿ ಎಲ್ಲೂ ಗೊತ್ತಿಲ್ಲ, ಸಂದೇಹ ಬಂದಾಗ ಒಂದು ಶಾಸ್ತ್ರ ಹೇಳುತ್ತೆ. ಅಲ್ಲಿ ಗಯಾ ಗದಾಧರ ಅಂತಿದ್ದಾನೆ, ಪಕ್ಕದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಒಂದು ಪಿಂಡವನ್ನು ನಾವು ಮಾಡಿ ಆ ಪಿಂಡವನ್ನು ನಮ್ಮ ಹೆಸರು ಹೇಳಿ ಅವನ ಕೈಯಲ್ಲಿ ಇಡಬೇಕಂತೆ. ಗಯಾ ಗದಾಧನ ಕೈಯಲ್ಲಿ ಅವನ ಪಿಂಡ ಇಟ್ಕೊಂಡಿದ್ದಾನೆ, ಅವನ ಕೈಯಲ್ಲಿ ಕೊಡಬೇಕಂತೆ. ಏನು ಯಾತಕ್ಕೋಸ್ಕರವಾಗಿ ಅಂದರೆ, ಸ್ವಾಮಿ ನಾ ಏನೋ ಈಗ ಬಂದಿದ್ದೇನೆ ನಿನ್ನ ಅನುಗ್ರಹದಿಂದ, ಈ ಒಂದು ಪಿಂಡವನ್ನು ನಿನ್ನ ಕೈಗೆ ಇಡ್ತಾ ಇದ್ದೇನೆ, ನಾನು ಅಕಸ್ಮಾತ್ ಈ ಮಧ್ಯದಲ್ಲಿ ಪ್ರಾಣ ಹೊರಟೋಗಿ ಸತ್ತೋದೆ ಅಂತ ಹೇಳಿದ್ರೆ ಇದನ್ನು ಆ ವಿಷ್ಣುಪಾದ ಇದೆಲ್ಲ ಅಲ್ಲಿ ಹಾಕ್ಬಿಡು ಸ್ವಾಮಿ ಅಂತ ಹೇಳೋದು ಕೂಡ ಒಂದು ವಿಧಿ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇದ್ದಾರೆ. ಆದ್ದರಿಂದ ಗಯಾದಲ್ಲಿ ಬಂದಾಗ ಆ ಗಯಾ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು. ಯತಿಗಳು ಕೂಡ ಬಂದು ದಂಡವನ್ನು ಇಟ್ಟು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಶ್ರೇಷ್ಠವಾದ ಕ್ಷೇತ್ರ ಅಂತ ಗಯಾಗೆ ಹೋಗಲಿಲ್ಲ, ಬದ್ರಿ ಅಲ್ಲಿ ಹೋಗಲೇ ಇಲ್ಲ, ದ್ವಾರಕ ತಾಯಿ ಮಾತೃದ ಸಿದ್ಧಪುರ ಅಂತ ಅದಕ್ಕೆ ಹೆಸರು. ಅಹಮದಾಬಾದ್ ಅಲ್ಲಿರತಕ್ಕಂಥದ್ದು ಸಿದ್ಧಪುರ. ಅದು ಪರಶುರಾಮ ದೇವರೇನಿದ್ದಾರೆ ತಾಯಿಯನ್ನು ಕತ್ತರಿಸಿದ ಮೇಲೆ ಅಲ್ಲಿ ಶ್ರಾದ್ದವನ್ನು ಮಾಡಿದ್ರು, ಮಾತೃ ಷೋಡಶಿ ಮಾಡಿದ್ರು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ತಾಯಿ ಇದ್ದಾಳಲ್ಲ, ಆ ತಾಯಿ ಎಂಬತಕ್ಕಂಥದ್ದು ಶ್ರಾದ್ದ ಮಾಡಲಿಕ್ಕೆ ಅಲ್ಲಿ ಮಾತೃ ಷೋಡಶಿ, ಗಯಾದಲ್ಲಿ ಪಿತೃ ಷೋಡಶಿ, ಅದಕ್ಕೆ ಸಿದ್ಧಪುರ ಅಂತ ಹೇಳಿದ್ರು. ಅಲ್ಲಿ ಬಿಂದು ಸರೋವರ ಇದೆ, ಅಲ್ಲಿ ಏನೇ ಕರ್ದಮ ಪ್ರಜಾಪತಿಗಳಿದ್ದಾರೆ ಅವರಿಗೆ ಪರಮಾತ್ಮ ಒಂದು ಕಣ್ಣು ನೀರನ್ನು ಹಾಕಿಸಿ ಆ ಸರೋವರ ಮಾಡಿದ್ದು. ಆ ಬಿಂದು ಸರೋವರ ಇದೆಲ್ಲ, ಈ ಸಂಸಾರ ಸರೋವರವೇ ಒಂದು ಬಿಂದು ಆಗಿಬಿಡುತ್ತಂತೆ ಅಲ್ಲಿ ಸ್ನಾನ ಮಾಡಿದವರಿಗೆ ಎಂಬುದಾಗಿ ವಾದಿರಾಜರು ಹೇಳ್ತಾರೆ. ಅಂತಹ ಒಂದು ಬಿಂದು ಸರೋವರ ಸ್ನಾನ ಮಾಡಿ ಅಲ್ಲಿ ಪಿಂಡ ಪ್ರದಾನಾದಿಗಳನ್ನು ಮಾಡಿದ್ರು ಅಂದರೆ ಆ ತಾಯಿಯಂದರೆಲ್ಲ ಉದ್ಧಾರ ಆಗ್ತಾರೆ ಅಂತ ಹೇಳ್ತಾರೆ. ಆಗ ಒಂದು 16 ಶ್ಲೋಕಗಳಿದೆ. 16 ಶ್ಲೋಕ, ಒಂದೊಂದು ಶ್ಲೋಕ ಹೇಳ್ತಾ ಇದ್ದಾಗ ಪುರೋಹಿತರೇ ಅಳ್ತಾ ಇರ್ತಾರೆ. ಅವರು ಯಾರು ಪಿಂಡ ಪ್ರದಾನ ಮಾಡ್ತಾರೋ, ಇಲ್ಲಿ 1000 ಜನ ಪಿಂಡ ಹಾಕಿಸ್ಬಿಟ್ಟಿದ್ದಾರೆ ಅವರು, ಆದರೂ ಆ ಶ್ಲೋಕ ಕೇಳಿದಾಗ ಕಣ್ಣೀರು ಬರದೇ ಇರೋಲ್ಲ ಅಂತ ಹೇಳಿದ ಮೇಲೆ ಈ ಮಗನಾಗಿ ಹೋಗಿ ಅವನು ದುಃಖ ಪಡಲಿಲ್ಲ ಅಂದರೆ, ಬದುಕಿದ್ದಾಗ ಏನೇನೋ ತಾಯಿಗಳಿಗೆಲ್ಲ ತೊಂದರೆ ಕೊಟ್ಟು ಕಾಟ ಕೊಟ್ಟು ಮಾಡ್ದ. ಆದರೆ ಆ ತಾಯಿ ಮಾಡಿರ್ತಕ್ಕಂಥ ಅಷ್ಟು ಕೂಡ ಅಲ್ಲಿ ಜ್ಞಾಪಿಸ್ತಾ ನೋಡು. ಅಮ್ಮ ನೀನು ಗರ್ಭದಲ್ಲಿರುವಾಗ
ಕಾಲಿನಿಂದ ಒದ್ದೆ ನಿನಗೆಲ್ಲ ಕಾಟ ಕೊಟ್ಟೆ, ಅದಕ್ಕೋಸ್ಕರವಾಗಿ ಈ ಪಿಂಡ ಪ್ರದಾನ ಮಾಡ್ತಾಯಿದ್ದೆ ನೋಡಮ್ಮ. ಹಡಿಯುವಾಗ ಎಷ್ಟು ದುಃಖಪಟ್ಟು ನನಗೋಸ್ಕರ 9 ತಿಂಗಳು ಎಷ್ಟು ದುಃಖಪಟ್ಟು. ಈ ಮಕ್ಕಳಿಗೆ ಏನು ಗೊತ್ತಾಗಲ್ಲ. ತಾಯಿನ ತಿರಸ್ಕಾರ ಮಾಡಿ, ತಂದೆಯನ್ನು ತಿರಸ್ಕಾರ ಮಾಡಿ, ಅಥವಾ ಅನಾಥಾಶ್ರಮಕ್ಕೆ ಸೇರಿಸಿಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸಿ ಅವರ ಹೆಂಡತಿ ಜೊತೆಗಿರ್ತಾರೆ. ಮುಂದಿನ ಪಟ್ಟ ಅವನಿಗೇನೆ. ಈಗ ಯಾರು ಸೊಸೆಯಾಗಿದ್ದಾಳೆ ಅವಳೇನೆ ಮುಂದೆ ಅತ್ತೆ ಆಗೋದು. ಅದನ್ನು ತಿಳ್ಕೊಂಡಿರ್ಬೇಕಲ್ವ ನಾವು. ಹಾಗೆ ಇವನು ಯಾರು ಈಗ ತಂದೆ ತಾಯಿ ಆಗಿದ್ದ, ಅವ್ರ ತಂದೆ ಹಿಂಗೆ ಮಾಡ್ದ, ಇವನು ಕೂಡ ತಂದೆ ತಾಯಿ ಪಟ್ಟ ಬಂದೇ ಬರುತ್ತೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಒಬ್ಬ ಮೊಮ್ಮಗ ಇದ್ದಂತೆ ಒಬ್ಬ ತಾತ ಇದ್ದ. ಅವನಿಗೆ ಮನೆಯಲ್ಲೇ ರೂಮ್ನಲ್ಲಿ ಬೆಳ್ಳಿ ತಟ್ಟೆ ಅಲ್ಲೇ ಊಟ ಮಾಡ್ತಾಯಿದ್ದ. ಅವನ ಹೆಂಡತಿ ಅವನಿಗೆ ಉಪದೇಶ ಕೊಟ್ಟಲು, ನೋಡ್ರಿ ಅವ್ರಿಗೆ ಯಾಕೆ ಅದು ಸುಮ್ಮನೆ ಇಲ್ಲೇ ಕೆಮ್ತಾ ಇರುತ್ತೆ, ಮಗು ರೋಗ ಬಂದುಬಿಟ್ರೆ ಅದಕ್ಕೋಸ್ಕರ ಬೇರೆ ಹಿತ್ತಲಲ್ಲಿ ಜಾಗ ಇದಲ್ಲ, ಅಲ್ಲಿ ರೂಮ್ ಮಾಡಿಬಿಡಿ ಒಂದು, ಅಂದರೆ ಹಟ್ಟು ಅದದ್ದು ಮಾಡಿಬಿಡಿ ನಾನು ತೆಂಗೇರಿಯಿಂದ ಮಾಡಿದ್ದ ಅವನು. ನೀ ನಾಳೆಯಿಂದ ಇಲ್ಲಿರು ಅಂದ. ಆಯ್ತಪ್ಪ ಅಂದ. ಆಮೇಲೆ ಊಟ ಮಾಡಲಿ ಕೆಲವೊಂದು ಮಡಿಕೆ ಇದ್ದಿರ್ತ, ಅದು ಕೊಟ್ಟ. ಮಡಿಕೆ ಇದ್ರಲ್ಲಿ ಊಟ ಮಾಡಿ ನೀನು ಕೊಟ್ಟ. ಅಲ್ಲೇ ಇರ್ತಾಯಿದ್ದ. ಆ ತಾತಗೆ ಮೊಮ್ಮಗ ಅದು ತುಂಬ ಇಷ್ಟ. ಯಾವಾಗಲೂ ಅಲ್ಲಿ ಹೋಗ್ತಾ ಇದ್ದ ಅವನು. ಕಡೆಗೆ ಆ ತಾತ ಸತ್ತ ಮೇಲೆ ಇವನು ಸ್ವಲ್ಪ ದೊಡ್ಡವನಾಗಿದ್ದ ಮೊಮ್ಮಗ. ಅವನು ಹೇಳ್ತಾನೆ, ಎಲ್ಲ ಬಿಸಾಕತ್ತಾರ ಅಂತ. ಬೇಡಪ್ಪ, ನಿಂಗೆ ಬೇಕಾಗತ್ತದು ಅಂತ. ಅವನು ಮೊಮ್ಮಗ ಇದ್ದಾನಲ್ಲ ಅವನು, ತಾತಂಗೆ ನೀ ಕೊಟ್ಟಿದ್ದೀಯಲ್ಲ ಅದು ನಿಂಗೆ ಬೇಕಾಗತ್ತೆ, ಅದಕ್ಕೆ ಬಿಸಾಕೋದು ಬೇಡ, ಇಲ್ಲೇ ಇರಲಿ, ಗುಡಿಸಲು ಹಾಗೆ ಇರಲಿ, ಆಮೇಲೆ ಇದು ಕೂಡ ಇಲ್ಲೇ ಇರಲಿ, ಆ ಪಾತ್ರೆ ಕೂಡ. ಹಾಗೆ ಎಲ್ಲ ದೋಸೆ ತಿರುಗಿ ಹಾಕ್ತಾ ಇರ್ತಾನೆ ಪರಮಾತ್ಮ. ಸೂಳ್ಪಡೆಯಪ್ಪುದು ಕಾಣ ಮಹಾಜಿರಂಗದೋಳ್ ಅಂತ ಹೇಳಿದಂತೆ ನಮ್ಮ ಸರಿದಿ ಬರ್ತಾನೇ ಇರುತ್ತೆ ಎಲ್ಲೂ ಕೂಡ. ಅದಕ್ಕೋಸ್ಕರವಾಗಿ ಇವತ್ತು ಮಗಳು, ನಾಳೆ ಸೊಸೆ ಇನ್ನೊಬ್ಬರ ಮನೆಗೆ, ಇನ್ನೊಂದು ಮುಂದಿನ ಪಟ್ಟ ಯಾವುದು, ಅತ್ತೆ ಪಟ್ಟ ಅಷ್ಟೇ. ಹೀಗೆ ಪ್ರತಿಯೊಬ್ಬರಿಗೂ ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾನೆ ಕೊಳ್ಳಿಕ್ಕೆ. ಆದ್ದರಿಂದ ಆಯಾಯ ಪಟ್ಟ ಬಂದಾಗ ಸರಿಯಾಗಿ ನಾವು ದೇವರ ಪ್ರೀತಿ ಸಂಪಾದನೆ ಮಾಡಲಿಕ್ಕೋಸ್ಕರವಾಗಿ ವಿಶೇಷವಾಗಿ ನಾವು ಆ ಅತ್ತೆ ಮಾವಂದರ ಮತ್ತು ತಂದೆ ತಾಯಿಗಳ ಸೇವೆ ನಾವು ಮಾಡಿದ್ವಿ ಅಂದರೆ ಅದರಿಂದ ಭಾರೀ ಒಂದು ಉದ್ಧಾರ ಆಗಲಿಕ್ಕೆ ಅವಕಾಶ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದೊಂದು ಮಾತೃಗೆಯ. ಅದಾದಮೇಲೆ ಅದು ಹೇಳ್ತಾರೆ, ನೀನು ಆಹಾರ ಎಲ್ಲ ತಿಂದು ಎದೆಯಲ್ಲಿ ಹಾಲು ತುಂಬಿಸ್ಕೊಂಡಿದ್ದಿ, ಅದೆಲ್ಲವನ್ನು ನನ್ನ ದೇಹ ಬೆಳೆಸ್ಕೊಳ್ಳಿಕ್ಕೆ ಹಾಲು ಪೂರ್ತಿ ನಾನು ಎಳೆದು ಹಾಕ್ಬಿಟ್ಟೆ, ಅದಕ್ಕೋಸ್ಕರ ಒಂದು ಪಿಂಡ ಇಡ್ತಾ ಇದ್ದೀನಮ್ಮ. ಎಷ್ಟು ಒಂದೊಂದು ಮಾತುಗಳು, ಅಲ್ಲಿ 16 ಮಾತುಗಳಿದೆ, ಶ್ಲೋಕಗಳು ಹೇಳ್ತಾರೆ. ಅದಕ್ಕೆ ಒಂದೊಂದು ಪಿಂಡ ಇಡುವಾಗಲೂ ಕೂಡ ಹೀಗೆ ನೀನು ಬೈದಿದ್ದಕ್ಕೋಸ್ಕರವಾಗಿ, ನಿನ್ನನ್ನು ನಿಂದೆ ಮಾಡಿದ್ದಕ್ಕಾಗಿ ಎಷ್ಟೆಲ್ಲವನ್ನು ಅಲ್ಲಿ ಹೇಳ್ತಾರೆ. ಅಂಥದ್ದು ಆ ಮಾತೃಗೆ ಎಂಬುದು. ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ, ದ್ವಾರಕಾಗಿ ಹೋಗ್ಲಿಕ್ಕಾಗಲಿಲ್ಲ, ಬದರಿಯಂಗೂ ಇಲ್ಲೇ ಇಲ್ಲ. ಹೀಗಾಗೋಯ್ತು, ನಮ್ಮ ಉದರವೇ ಬದರಿ ಆಗೋಯಿತು, ಸಂಧ್ಯಾವಂದನೆ ಮಾಡಲಿಲ್ಲ ಅಂತೆಲ್ಲ ಇದು ಮಾಡುವಾಗ ಸರಿಯಾಗಿ ಯಮದೂತರು ಬಂದೇ ಬಿಟ್ಟಿರ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಾಭುಕ್ತಂ ಕ್ಷೀಯತೆ ಕರ್ಮ. ಆ ಜೀವ ಸಜ್ಜೀವ ಇದ್ದವನು ಸ್ತೋತ್ರ ಮಾಡ್ತಾನಂತೆ. ಶ್ರೀಪತಿಂ ಜಗದಾಧಾರಂ ಅಶುಭಕ್ಷಯಕಾರಕಂ ಪ್ರಜಾಮಿ ಶರಣಂ ವಿಷ್ಣುಂ ಶರಣಾಗತ ವತ್ಸಲಂ ಯದಿಯೋನ್ಯಾಹ ಪ್ರಮುಚ್ಛೇಹಂ ತತ್ಸ್ಮರಿಷ್ಯೆ ಪದಂ ತವ ತಮುಪಾಯಂ ಕರಿಷ್ಯಾಮಿ ಏನು ಮುಕ್ತಿ ಮಜಾಮ್ಯಹಂ ಎಂಬುದಾಗಿ ಹೇಳಿ ಅಲ್ಲಿ ಅವರಿಗೆ ಆ ಜೀವಾತ್ಮ ಇದ್ದಲ್ಲ ಅವನು ಪರಮಾತ್ಮನ ಸ್ತೋತ್ರ ಮಾಡತಕ್ಕಂಥ ಕ್ರಮವನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ಹೇಳ್ತಾನೆ, ನೋಡಿದೇನಪ್ಪ ಗೊತ್ತಾಯ್ತಾನೆ ನಿಮಗೆ, ಇವನ ಬಂದು ಕೂಡಲೇ ಅವನಿಗೆ ಎಲ್ಲ ಹೆಂಡತಿ ಬಿಟ್ಬಿಟ್ರೆ ಇನ್ನೇನು ಇಲ್ಲ ಅವನಿಗೆ. ತಂದೆ ತಾಯಿಗಳು ದೊಡ್ಡವರು ಯಾರು ಅವರಿಗೆ ಲೆಕ್ಕ ಇಲ್ಲ. ಇಂಥ ಸ್ಥಿತಿಯಲ್ಲಿ ಇರುವಾಗಲೇ ಅವನಿಗೆ ಮಕ್ಕಳು ಹುಡ್ತಾರೆ, ಅವನ ಮಾತು ಕೇಳದೇ ಇದ್ದವರು ಹುಡ್ತಾರೆ, ಆಮೇಲೆ ಅವನಿಗೆಲ್ಲ ವಿರುದ್ಧ ಉಂಟು ಮಾಡಲು ಹುಡ್ತಾರೆ. ಕಡೆ ತುಂಬ ದುಃಖಪಟ್ಟು ಒಂದು ಆ ವಯಸ್ಸಿಗೆ ಬರ್ತಾನೆ. ಇನ್ನು ಹೇಳಲಿಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ. ಇನ್ನು ಆ ಹೆಂಡತಿ ಮಕ್ಕಳಿಗೆ ತಿರಸ್ಕಾರ ಅದು ಬೇರೆ ಇರುತ್ತೆ. ಇದರಿಂದ ಅವನು ಬೇರೆ ದುಃಖ ಪಡ್ತಾನೆ. ಹೋಗಲಿಲ್ಲ ಅಂತ ದುಃಖ, ಸಂಧ್ಯಾವಂದನೆ ಮಾಡಲಿಲ್ಲ ಅಂತ ದುಃಖ, ದಾನ ಕೊಟ್ಟಿಲ್ಲ ಅಂತ ದುಃಖ ದುಡ್ಡಿದೆ ಆದರೆ ಈಗೇನು ಇಲ್ಲ ಅಂಥ ಸ್ಥಿತಿಯಲ್ಲಿ ಮಲಗಿದ್ದಾನೆ ಈಗ. ಆಮೇಲೆ ರೋಗ ಬೇರೆ ಇದ್ರ ಮಧ್ಯ. ಈ ರೋಗದಿಂದ ಪರಿಹಾರ ಆಗಬೇಕು ಅವನು. ಕಡೆಗೆ ಒಂದು ಕಡೆ ಉಸಿರು ಬರುತ್ತೆ, ಯಮಧರ್ಮ ಹೇಳ್ಕೊಂಡು ಹೊರಟೇ ಹೋಗ್ತಾನೆ. ಸಾಯುವಾಗಲೂ ದುಃಖ, ಬದುಕಿದ್ದಾಗಲೂ ದುಃಖ, ಗರ್ಭದಲ್ಲಿ ಇರುವಾಗಲೂ ದುಃಖ, ನರಕಕ್ಕೆ ಬಂದ್ರಂಗೂ ದುಃಖನೇ. ಇದು ಇಂಥದ್ದು ದುಃಖ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ತಸ್ಮಾದತ್ರ ಪದಿತೋ ಭುವಿ ವಿಣ್ಮೂತ್ರೆ ವಿಷ್ಟಾ ಭೂರಿವ ಚೇಷ್ಟತೆ ರೋರೂಯತೆ ಗತೆ. ಆಗ ತಾಯಿ ಬೇರೆ ಇದು ಹೇಳ್ತಾಳಂತೆ, ಇತ್ಯೇವಂ ಶೈಶವಂ ಭುಕ್ತ. ಆ ಶೈಶವದಲ್ಲಿ ಇರುವಾಗ, ಮಗು ಆಗಿರುವಾಗ ಆ ತಾಯಿ ಇದ್ದಲ್ಲ ಅವಳು ಮಗು ಅಳ್ಳತ್ತೆ. ಹತ್ತು ಕೂಡಲೇ ಆ ಮಗು ಓ ಪಾಪ ಹೊಟ್ಟೆ ನೋವ್ತಾ ಇರಬೇಕು ಅಂಥೇಳಿ ಅವಳು ನಾಭಿಗೆಲ್ಲ ಎಣ್ಣೆ ಹಚ್ಚಿತಾಳಂತವಳು. ಅದು ಹೊಟ್ಟೆ ನೋವು ಹತ್ತಿದ್ದಲ್ಲ, ಹಸಿವೆಗೋಸ್ಕರವಾಗಿ ಅದು ಅಳ್ತಾ ಇರೋದು. ಹಸಿವೆಗೆ ಹತ್ತಿರೆ ಹೊಟ್ಟೆಗೆ ಎಣ್ಣೆ ಹಚ್ತಾಳೆ, ಹೊಟ್ಟೆ ನೋವಿಗೆ ಹತ್ತಿರೆ ಹೊಟ್ಟೆ ಕೊಡ್ತಾಳೆ. ಹೀಗೆ ಇಂಥ ಸ್ಥಿತಿಯಲ್ಲಿ ಅದು ಹೇಳೋದೇನೋ ಇದು ಮಾಡೋದೇನೋ ತಿರುಗಿ ಯಾವುದು ಗೊತ್ತಿಲ್ಲ. ರಾತ್ರಿ ಎಲ್ಲ ಅವಳು ಮಲ್ಕೊಂಡ್ಬಿಡ್ತಾಳೆ. ಕಡೆಗೆ ಬೆಳಿಗ್ಗೆ ನೋಡಿದ್ರೆ ಅದು
ಮಲಮೂತ್ರ ಎಲ್ಲ ಅಲ್ಲೇ ಬಿದ್ದಿರುತ್ತೆ, ನೋಡಿದರೆ ಸರಿ. ಹೀಗೆಲ್ಲ ಕಷ್ಟಪಡಬೇಕಾಗುತ್ತೆ ಬಾಲ್ಯದಲ್ಲಿ. ಕಡೆಗೆ ಒಂದು ಮಾತು ಹೇಳ್ತಾರೆ, ಕುರಂಗ ಮಾತಂಗ ಪತಂಗ ಭೃಂಗ ಮೀನಾಹತಾಹ ಪಂಚಬಿರೇವ ಪಂಚ ಏಕಪ್ರಮಾದಿ ಸಕತನ್ನಹನ್ಯದೆ ಯಸ್ಸೇವದೆ ಪಂಚಬಿರೇವ ಪಂಚ. ಈ ಶ್ಲೋಕವನ್ನು ಸರಿಯಾಗಿ ನಾವು ಮನನ ಮಾಡಿಕೊಂಡ್ವಿ ಅಂದರೆ ಪುನಃ ನಾವು ಜೀವನದಲ್ಲಿ ಒಳ್ಳೆಯ ಒಂದು ಮಾರ್ಗವನ್ನು ಪಡೆಯಬಹುದು. ಇಲ್ಲಿ ಒಂದೊಂದು ಹೇಳ್ತಾ ಇದ್ದಾರೆ. ಕುರಂಗ ಅಂತಿದೆ. ಕುರಂಗ ಅಂದರೆ ಜಿಂಕೆ, ಮಾತಂಗ ಅಂದರೆ ಆನೆ, ಪತಂಗ ಅಂದರೆ ದೀಪದ ಹುಳ, ಭೃಂಗ ಅಂದರೆ ಜೇನು, ಮೀನ ಅಂದರೆ ಮೀನು. 5 ಕೊಟ್ಟಿದ್ದಾರೆ. ಈ 5 ಕೂಡ ರೂಪರಸ ಶಬ್ದ ಸ್ಪರ್ಶಗಳು ಅಂದರೆ ಪಂಚ ತನ್ಮಾತ್ರಗಳಿಗೆ ಪ್ರಸಿದ್ಧ. ಇದು ಕುರಂಗ ಏನಿದೆ ಅದು ಜಿಂಕೆ. ಜಿಂಕೆ ಏನಿದೆ ಅದು ಅದನ್ನು ಹಿಡಿಬೇಕು. ಜಿಂಕೆಯನ್ನು ಹಿಡಿಬೇಕು. ಏನು ಮಾಡೋದು ಅವರು? ಅದಕ್ಕೆ ಒಂದು ಗೋವಿನ ಕೊಂಬಿರುತ್ತೆ, ಅದರಿಂದ ಒಂದು ಕೊಳಲು ಮಾಡ್ಕೊಂಡಿರ್ತಾರೆ, ಊದಲಿಕ್ಕೆ ಬೇಕಾದ ಮಾಡ್ಕೊಂಡಿರ್ತಾರೆ. ಅದನ್ನು ಒಂದು ರೀತಿ ಊದ್ತಾರೆ. ಅದು ಹೆಣ್ಣು ಜಿಂಕೆ ಇದಲ್ಲ, ಅದು ಕರೆದಂತೆ ಕೂಗಿದಂತೆ ಇರುತ್ತೆ. ಇದಕ್ಕೆ ಸಂಪಾದನೆ ಮಾಡ್ಕೊಂಡಿರ್ತಾರೆ ಅದನ್ನು. ಅದು ಕೂಗಿದ ಕೂಡಲೇ ಅವರೇ ಮಾಡ್ತಾರೆ, ಓ ಆ ಹೆಣ್ಣು ನಾನು ಕರೀತಾ ಇರಬೇಕು ಅಂತ ಈ ಜಿಂಕೆ ಭ್ರಮಿಸಿ ತಾನು ತಿನ್ನತಕ್ಕಂಥ ಆಹಾರ ಪದಾರ್ಥ ಇದಲ್ಲ ಅದು ಬಾಯಲ್ಲೇ ಇಟ್ಕೊಂಡು ಅದನ್ನೇ ಚಿಂತೆ ಮಾಡುತ್ತೆ. ಜಿಂಕೆಗಳು ಮೊದಲು ಎಲ್ಲ ತಿನ್ಬಿಡ್ತಾವೆ, ತಿಂದ ಸ್ವಲ್ಪೇ ತೆಗೆದು ಮೆಲುಕು ಹಾಕೋದು. ಅದು ಗೋವುಗಳು ಹಾಗೇನೆ ಎಲ್ಲ ನುಂಗ್ಬಿಡ್ತಾವೆ. ಮೊದಲು ಸ್ವಲ್ಪೇ ತೆಗೆದು ಅಗಿತಾ ಅದೊಂದು ಆರೋಗ್ಯದ ಲಕ್ಷಣ ಅದು. ಇದು ಅದನ್ನೇ ಚಿಂತನೆ ಮಾಡ್ತಾ ಇದ್ದಿದ್ದರಿಂದ ಮೆಲುಕು ಹಾಕಲಿಲ್ಲ. ಇದರಿಂದ ಹೊಟ್ಟೆಲಿ ಹಾಗೇ ಕೂತ್ಕೊಂಡ್ಬಿಡ್ತು. ಈಗ ಹಾರಲಿಕ್ಕಾಗೋದಿಲ್ಲ ಆ ಜಿಂಕೆಗೆ. ತಕ್ಷಣ ಒಂದು ಬಲೆ ಹಾಕಿ ಅದನ್ನು ಹಿಡಿದಾಕ್ಬಿಡ್ತಾರೆ. ನೋಡಿ, ಜಿಂಕೆ ಅಂದರೆ ವೇಗವಾಗಿ ಓಡುವ ಪ್ರಾಣಿ, ಹಾರಿ ಹಾರಿ ಹೋಗುತ್ತೆ ಬೇಕಾದರೆ. ಆದರೆ ಈ ಒಂದು ಯಾವುದು ಆ ಶಬ್ದ ಇದಲ್ಲ, ಆ ಶಬ್ದಕ್ಕೆ ಮಾರು ಹೋಗಿ, ಪಂಚ ತನ್ಮಾತ್ರಗಳಲ್ಲಿ ಶಬ್ದ ಅಂತಿದೆ, ಅದಕ್ಕೆ ಮಾರು ಹೋಗಿ ತನ್ನ ಜೀವವನ್ನೇ ಬಿಡ್ತು. ಮೊದಲನೇದು. ಎರಡನೇದು ಮಾತಂಗ. ಈಗ ಖೆಡ್ಡ ಅಂತಿರುತ್ತೆ. ಆ ಖೆಡ್ಡ ಅಂತ ದೊಡ್ಡ ಹಳ್ಳ ಮಾಡಿರ್ತಾರೆ, ಎಲ್ಲ ಎಲೆಗಳಿಂದ ಮುಚ್ಚಿಬಿಟ್ಟಿರ್ತಾರೆ. ಆನೆಗಳೆಲ್ಲ ಓಡಿಸ್ಕೊಂಡ್ಬರ್ತಾರೆ. ಎಲ್ಲ 5-6 ಆನೆಗಳೆಲ್ಲ ಹಳ್ಳದಲ್ಲಿ ಬಿದ್ದೋಗ್ತವೆ. 4 ದಿವಸ ಉಪವಾಸ ಅದಕ್ಕೆ. ಆಮೇಲೆ ಮೇಲೆತ್ತಾರೆ, ತಮಗೆ ಹೆಂಗೆ ಬೇಕೋ ಹಂಗೆ ಕೆಲಸ ಮಾಡಿಸ್ಕೊತಾರೆ. ಆ ದಿಮ್ಮಿಗಳೆತ್ತು, ಅದನ್ನೆತ್ತು, ಇದನ್ನೆತ್ತು, ಹೀಗೆ ಜೀವನ ಪೂರ್ತಿ ಬಿದ್ದಿರಬೇಕು. ಎಷ್ಟು ಬಲಿಷ್ಠವಾದ ಪ್ರಾಣಿ. ಅದೂ ಕೂಡ ಕೇವಲ ಯಾಕೆ ಅದು ಬಿದ್ದಿದ್ದು ಹಳ್ಳಕ್ಕೆ ಅಂತ ಹೇಳಿದ್ರೆ, ಅದಕ್ಕೆ ರಸ ಅಂದರೆ ಇಷ್ಟ. ಯಾವುದು? ಕಬ್ಬಿನ ರಸ. ಆದರೆ ಕಬ್ಬು ಗಟ್ಟಿ. ಅದಕ್ಕೋಸ್ಕರವಾಗಿ ಅವರೇ ಮಾಡಿರ್ತಾರೆ ಅಂದರೆ ಎಲ್ಲ ಕಡೆಯೂ ಕೂಡ ಈ ಒಂದು ಬಾಳೆಗಿಡ ಬೆಳೆಸಿರ್ತಾರೆ. ಆ ಬಾಳೆಗಿಡ ಅಂದರೆ ಒಳ್ಳೆ ನೀರು ಇರುತ್ತೆ, ರಸ ಇರುತ್ತೆ, ತಿನ್ಬೋದು ಅಂತ ವೇಗವಾಗಿ ಬರುತ್ತೆ. ರಸಕ್ಕಾಗಿ ಬರುತ್ತೆ, ಹಳ್ಳಕ್ಕೆ ಬೀಳುತ್ತೆ ಅದು. ಅಷ್ಟು ಬಲಿಷ್ಠವಾದ್ದು. ಆಮೇಲೆ ಆಯಿತು, ತನ್ನ ಜೀವನ ಪೂರ್ತಿ ಅಲ್ಲೇ ಆಯಿತು. ಪತಂಗ ಆ ರೂಪವನ್ನು ನೋಡಿ, ಆ ದೀಪ ಉರಿತಾ ಇರುತ್ತೆ, ಬಂಗಾರದಂತಹ ಬಣ್ಣ ದೀಪ ಉರಿತಾ ಇದೆ. ಇದಕ್ಕೆ ಯಾಕೆ ಅಟ್ರಾಕ್ಷನ್ ಆಯಿತು ಅದಕ್ಕೆ. ತಕ್ಷಣ ಬರಲಿಕ್ಕೆ ಬಂತು. ಆ ರೆಕ್ಕೆ ಎಂಬತಕ್ಕಂಥದ್ದು ಅದಕ್ಕೆ ಸಿಕ್ಕಾಕೊಂತು, ಬೆಂಕಿ ಸಿಕ್ಕಾಕೊಂತು, ಅಲ್ಲೇ ಸತ್ತೋಯ್ತು ಅದು. ಹೀಗೆ ರೂಪಕ್ಕೆ ಇದೆಲ್ಲ ಪಂಚ ತನ್ಮಾತ್ರ ಒಂದೊಂದಷ್ಟೇ. ಅದಕ್ಕೆ ತನ್ನ ಪ್ರಾಣ ಕಳ್ಕೊಂಡ್ರು. 4ನೇದು ಭೃಂಗ. ಭೃಂಗ ಅಂದರೆ ಜೇನೋಣ. ಅದು ಯಾವುದೋ ಪುಷ್ಪಕ್ಕೆ ಹೋಯಿತು, ಅಲ್ಲಿ ರಸವನ್ನು ಹೀರ್ತಾ ಇತ್ತು. ಕೆಲವು ಪುಷ್ಪಗಳು ಏನು ಮಾಡುತ್ತೆ ಅಂದರೆ ಆ ಹುಳ ಬಂದು ಕೂತ್ಕೊಳ್ಕೊಳ್ಳೋ ಅದೇ ಮುಚ್ಕೊಂಡ್ಬಿಡ್ತಾವೆ, ಅದು. ಹಾಗೆ ಆ ಜೀವ ಅಲ್ಲೇ ರಸ ಕೊಟ್ಕೊಂಡು ಅಲ್ಲೇ ಸತ್ತೋಗ್ತವೆ. ಹಾಗೆ ಅದು ಸತ್ತೋಯ್ತು. ಮೀನಿದೆ, ಅದು ಗಂಧಕ್ಕೆ. ಮೀನೇನಿದೆ ಅದು ಮಹಾ ಚಮತ್ಕಾರಿದದು. ಯಾಕೆಂದರೆ ಅಷ್ಟು ಬೇಗ ಎಲ್ಲ ಇರತಕ್ಕಂಥದ್ದು ಅಂಥದ್ದು ಮೀನು. ಆದರೆ ಆ ಮೀನಿಗೆ ಏನಂತ ಮಾರ್ಕೆಟ್ಗೆ ಹೋದರೆ ಅಲ್ಲಿ ಮೀನು ಗಂಧ ಅಂದು ಕೊಡ್ತಾರೆ. ಅದೊಂದು ವಾಸನೆ ಉಳ್ಳಂಥ ವಸ್ತು ಅದು. ಅದನ್ನು ಒಂದು ಎರೆಹುಳ ಇರುತ್ತಲ್ಲ, ಅಂದರೆ ಎರೆಹುಳ ಅಂದರೆ ಭೂಮಿ ಸಿದಕ್ಕಂಥ ಹುಳ ಏನಿದೆ ಅದಕ್ಕೆ ಮೆತ್ತುಬಿಟ್ಟು ಗಾಳದಲ್ಲಿ ಹಾಕ್ತಾರೆ. ಆ ಗಂಧಕ್ಕೋಸ್ಕರವಾಗಿ ಅದು ಓಡಿ ಬರುತ್ತೆ. ಬಂದ ಕೂಡಲೇ ಆ ಹಲ್ಲಲ್ಲಿ ಅದು ಸಿಕ್ಕಾಕೊಂಡ್ಬಿಡುತ್ತೆ. ಅದು ಎಳೆದು ಬಿಸಾಕ್ತಾರೆ, ಜೀವನ ಮುಗಿದೋಯಿತು. ನೋಡಿ, ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಎಂಬತಕ್ಕಂಥ ಪಂಚ ತನ್ಮಾತ್ರೆಗಳಲ್ಲಿ ಒಂದೊಂದು ಇದ್ದಿದ್ದಕ್ಕಾಗಿ, ಆಸೆ ಪಟ್ಟಿದ್ದಕ್ಕಾಗಿ ಕೂಡ ತಮ್ಮ ಜೀವನವನ್ನು ಕಳ್ಕೊಂತು. ಆದರೆ ಈ ಮನುಷ್ಯನಿಗೆ ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ 5 ಇದೆ. ಇನ್ನು ಹಾಳಾಗೋದು ಏನು ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಏಕಃ ಪ್ರಮಾದಿ. ಒಂದಿದ್ದರೆ ಪ್ರಮಾದ ಅಂತೆ. ಅದಕ್ಕೆ ಯಾರೋ ಕೇಳಿದ್ರು, 5 ಎಲ್ಲಿರುತ್ತೆ? 5 ಒಟ್ಟಿಗೆ ನಮಗೆ ಎಲ್ಲಿದೆ? ಯಾವಲೋ ಒಂದೊಂದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಂತವರು. ಯಾಕಿದೆ? ಇದೆ ಈಗಂತೂ ಈ 5 ಇದೆ ಒಂದೇ ಕಡೆಗೆ. ಮೆತ್ತಿಗಿರತಕ್ಕಂಥ ಹಾಸಿಗೆ ಮಾಡ್ಕೊಂಡಿರ್ತಾನೆ. ಮೊದಲು ಟಿ ವಿ ನೋಡಬೇಕು ಅಂತ ಹೊರಟ, ಅದೇ ದೂರದರ್ಶನ ತಂದಾಕ್ದ ಹೊಸದು. ಮೊದಲು ವೈಟ್ ಆ್ಯಂಡ್ ಬ್ಲ್ಯಾಕ್ ಇತ್ತು.
ಚೆನ್ನಾಗಿ ಕಾಣಿಸಲ್ಲ ಅಂದ್ರೆ ಒಳ್ಳೆ ಕಲರ್ ತಂದ. ಮೊದಲು ನಾವು ಸಿನಿಮಾಕ್ಕೆ ನಾವು ಹೋಗ್ತಾ ಇದ್ವಿ, ಈಗ ನಮ್ಮ ಮನೆಗೆ ಸಿನಿಮಾ ಬಂದುಬಿಟ್ಟಿದೆ. ಆ ರೀತಿ ಅದನ್ನು ಹಾಕಿದ್ವಿ. ಅದು ನೋಡ್ತಾ ಇದ್ದಾನೆ. ನೋಡಲಿಕ್ಕೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲದಿದ್ದರೆ ಹೇಗೆ ಅಂದ. ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ಒಳ್ಳೆಯ ಸೋಫಾ ಬಂತು, ಮೆತ್ತು ಕೂತ್ಕೊಳ್ಳಿಕ್ಕೆ ಇದು ಮಾಡಲಿಕ್ಕೆ ಅಂತ. ಬರೀ ಬಾಯಿ ಬಿಟ್ಕೊಂಡು ನೋಡ್ಲಿಕ್ಕಾಗತ್ತಾ, ಬಾಯಿಲೆಲ್ಲ ಹಾಕ್ಕೊಳ್ಳಿಕ್ಕೆ ಏನಾರ ಬೇಡವಾ ಅಂತ. ಆ ಚಕ್ಲಿ ಕೋಡ್ಬಳೆ ಅದು ತಯಾರಾಯಿತು, ಅದು ಕೂಡ ತಯಾರಾಯಿತು. ಆಮೇಲೆ ಕುಡಿಲಿಕ್ಕೆ ಏನು ಬೇಡವಾ, ಸರಿ ಕಾಫಿ ತಯಾರಾಯಿತು. ಮತ್ತು ಏನಾಯಿತು, ಆ ಟಿ ವಿಯಲ್ಲಿ ರೂಪ ನೋಡ್ತಾ ಇದ್ದಾನೆ, ಶಬ್ದ ಅಲ್ಲೇ ಬರ್ತಾ ಇದೆ. ಇವನು ಮೆತ್ತ ಸುಪ್ಪತ್ತಿಗೆ ಕೂತಿದ್ದಾನೆ, ಮೆತ್ತಿಗಿದೆ ಅಲ್ಲಿ ಕೂತಿದ್ದಾನೆ, ಬಾಯಲ್ಲಿ ಚಕ್ಲಿ ಕೋಡ್ಬಳೆ ಹಾಕ್ಕೊತಾ ಇದ್ದಾನೆ, ಕಾಫಿ ಕುಡಿತಾ ಇದ್ದಾನೆ. ಮತ್ತು ಎಷ್ಟಾಯಿತು, ರೂಪ ರಸ ಗಂಧ ಶಬ್ದ ಸ್ಪರ್ಶ 5 ಕೂಡ ಬಂತೀಗ. ಅಂದರೆ ಖಂಡಿತ ಸಾಯೋದೇ ಅವನು. ಅದಕ್ಕೋಸ್ಕರವಾಗಿ ನಾವು ಯಸ್ಸೇವತೆ ಪಂಚವಿರೇವ ಪಂಚ ಅಲಬ್ಧ್ವಾ ಬಿಜಿಪ್ಸಿತು ಅಜ್ಞಾನಾದಿ ಇದ್ದಮನ್ಯು ಶುಚಾರ್ಪಿತಃ ಕರೋತು ವಿಗ್ರಹಂ. ದೊಡ್ಡವನಾದ ಮೇಲೆ ಗಲಾಟೆಗಳು, ಜಗಳ, ಅವ್ರ ಮನೆ ಜಗಳ, ಇವ್ರ ಮನೆ ಜಗಳ ಇದು ಮಾಡ್ತಾರಂತೆ. ಅದಕ್ಕೆ ಹೇಳ್ತಾರೆ, ಜಾತೀಶತೇಶು ಲಭತೆ ಭುವಿ ಮಾನವತ್ವಂ. 100 ಜಾತಿಗಳಲ್ಲಿ, 100 ಜೀವಜಾತಿಗಳಲ್ಲಿ ಮನುಷ್ಯತ್ವ ಎಂಬತಕ್ಕಂಥದ್ದು ಕೆಲವರಿಗೆ ಮಾತ್ರ ಬರೋದು, ಅದು ಶ್ರೇಷ್ಠ, ಎಲ್ಲರಿಗೂ ಬರಲ್ಲ. ತತ್ರಾಪಿ ದುರ್ಲಭತರಂ ಖಲು ಭೋ ದ್ವಿಜತ್ವಂ. ಆ ಮಾನವನಾಗಿ ಹುಟ್ಟೋದು ಒಂದಿರಲಿ, ಆ ಬ್ರಾಹ್ಮಣನಾಗಿ ಹುಟ್ಟತಕ್ಕಂಥದ್ದೇನಿದೆ, ದ್ವಿಜನಾಗಿ ಹುಟ್ಟೋದು ಇನ್ನೂ ಅತ್ಯಂತ ಶ್ರೇಷ್ಠವಾದ್ದು. ಅಂತಹ ಬ್ರಾಹ್ಮಣ್ಯ ನಾವು ಬಂದಾಗ ಎಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ, ಯಾರು ಅವನು ಅದನ್ನು ಪಾಲನೆ ಮಾಡೋದಿಲ್ಲ, ಇಂದ್ರಿಯಗಳನ್ನು ತೃಪ್ತಿಪಡಿಸಲಿಕ್ಕೋಸ್ಕರ ಐಹಿಕ ಭೋಗದಲ್ಲಿ ತೊಡಗಿರ್ತಾನೆ. ತಸ್ಯ ಅಮೃತಂ ಕ್ಷರತೆ ಹಸ್ತಗತಂ ಪ್ರಮಾದ. ಕೈಯಲ್ಲಿ ಅಮೃತ ಇದಂತೆ ಅದನ್ನೇ ಅವನು ಜಾರಿಸಿ ಹಾಳು ಮಾಡಿಕೊಂಡಂತೆ. ಆದ್ದರಿಂದ ಈ ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ. ಕಣ್ಣು ಕಿವಿ ಮೂಗು ನಾಲಿಗೆ ಇರಲಿಕ್ಕಾಗಿ ಯಾವುದಾದನ್ನು ತಿಂತಾರ. ಅದಕ್ಕೋಸ್ಕರವಾಗಿ ಆ ವಿಶೇಷವಾಗಿ ಇದು ಮಾಡಿರಿ ಅಂತ ಹೇಳ್ತಾರೆ. ಆ ಪರಮಾತ್ಮನನ್ನು ಪೂಜೆ ಮಾಡಿ ಅವನ ಪ್ರಸಾದರು ಊಟ ಮಾಡಿರಿ, ಎಲ್ಲ ಭೋಗವನ್ನು ಅನುಭವಿಸ್ರಿ. ಶಾಸ್ತ್ರದಲ್ಲಿ ನಿಷಿದ್ಧವಲ್ಲದ ಭೋಗವನ್ನು ಯಾವುದು ಪಟ್ಟು ಏನು ತೊಂದರೆ ಇಲ್ಲ. ಆದರೆ ನಿಷಿದ್ಧವಲ್ಲದ ಭೋಗವನ್ನು ನಿಷೇಧ ಮಾಡಿದ್ದಾರಷ್ಟೇ. ಎಲ್ಲ ಭೋಗವನ್ನು ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಿಬ. ನೀವೇನು ಪರಮಾತ್ಮ ಚಿತ್ರಾವತಿ ಎಷ್ಟಿರ್ತೀರಿ, ಒಂದೊಂದು ತುತ್ತಿಡ್ತೀರಿ, ನಾವು 4 ಕಾಳು ನೀವು ಇಡೋದಷ್ಟೇ. ಅಷ್ಟಕ್ಕೆ ದೇವರು ಸಂತೋಷ ಪಡ್ತಾರೆ. ಪ್ರಾಣಾಹುತಿ ಎಷ್ಟು ತೊಗೊತೀರಿ, 2 ಕಾಳು 3 ಕಾಳು 5 ಕಾಳು ಹೀಗೆ ಅಷ್ಟು ಮಾಡ್ತೀವಿ. ಹಸ್ತೋದಕ್ಕೆ ಎಷ್ಟಿರ್ತೀರಿ ದೇವತೆಗಳಿಗೆಲ್ಲ ಋಷಿಗಳಿಗೆಲ್ಲ ಎಲ್ಲ ಒಂದು ಚೂಚೂರು ಇಷ್ಟೇ, ಅಷ್ಟಿಟ್ಟರೆ ಇದು ಮಾಡ್ತಾರೆ. ಆದ್ದರಿಂದ ಆ ಪರಮಾತ್ಮನಿಗೆ ಸ್ವಲ್ಪದಲ್ಲೇ ಸಂತೃಪ್ತನಾಗೋನು, ಅದನ್ನು ಕೂಡ ಮಾಡಿಲ್ಲ ಅಂದರೆ ಭಾರಿ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಹಾಗಾದ್ರೆ ಏನು ಮಾಡಬೇಕು ನಾವು, ನಮ್ಮ ಕರ್ತವ್ಯ ಏನು ಹೇಳಿ ಹಾಗಾದರೆ ಅಂದರೆ ಇಲ್ಲಿ ಸಂಗ್ರಹ ಮಾಡ್ತಾರೆ. ಗುರುಗಳು ಬಂದಾಗ ಎದ್ದು ನಿಂತು ಗೌರವ ನೀಡಿ ಆಸನಾದಿಗಳನ್ನು ಕೊಟ್ಟು ಸತ್ಕಾರ ಮಾಡಬೇಕು. ಇದೆಲ್ಲ ನಿಮ್ಮ ಪಾಠ. ಏನು ಮಾಡಬೇಕು, ಒಂದೇ ವಸ್ತ್ರ ಉಟ್ಟು ದೇವತಾ ಪೂಜನೆ, ಆವಾಹನೆ, ಹೋಮ, ಭೋಜನ ಯಾವುದು ಮಾಡಬಾರ್ದು. ಮತ್ತು ಎಲ್ಲ ಕಡೆ 2 ವಸ್ತ್ರ ಹಾಕ್ಕೊಳ್ಳಿಕ್ಕೆ ಆಗಲ್ವಲ್ಲ ನಮಗೇನು ಪ್ರಶ್ನೆ ಬಂದರೆ, ಹಾಗಾದರೆ ನೀವು ಗೃಹಸ್ಥರಾಗಿದ್ದರೆ 2 ಜನಿವಾರ ಏನು ಹಾಕ್ಕೊಂಡಿದ್ದೀರಿ ಅದರ ಮೇಲೆ ಇನ್ನೊಂದು ಜನಿವಾರ ವಸ್ತ್ರ ಅರ್ಥೆ ತೃತೀಯ ಯಜ್ಜೋಪವೀತಂ ಧಾರೆ ಇಷ್ಯೆ ಅಂತ ಹೇಳ್ರಿ. 3ನೇದು ಒಂದು ಜನಿವಾರ ಹಾಕ್ಕೊಳ್ಳಿ. ಅದು ನಿಮಗೆ ಒಂದೇ ಮಡಿಪಂಚೆಯಲ್ಲಿ ಇದ್ದರೂ ಕೂಡ ಇನ್ನೊಂದು ವಸ್ತ್ರ ಇದ್ದಂತೆ ಆಗತ್ತೆ ಅಂತ ಶಾಸ್ತ್ರ ಹೇಳಿದ್ದಾರೆ. ವಸ್ತ್ರಕ್ಕಾಗಿ ಮತ್ತೊಂದು ಜನಿವಾರ ಹಾಕ್ಕೊಳ್ಳಿ. ನಗ್ನವಾಗಿ ಸ್ನಾನ ಮಾಡೋದು, ನಗ್ನವಾಗಿ ನಿದ್ರೆ ಮಾಡೋದು, ಇದೆರಡು ಕೈಗಳಿಂದ ಕೂಡ ತಲೆ ತೂಸ್ಕೊಳ್ಳೋದು. ಉಭಾಭ್ಯಾಂ ಪಾನಭ್ಯಾಂ ನ ಕಂಡೂಯೇತ. ತುರ್ಸ್ಕೋಬೈದು ಹೆಂಗೆ ಕಂಡು ಎಲ್ಲರಿಗೂ ಇದು ಕೂಡ ಕಾರಣ ಇಲ್ಲದೆ ತಲೆ ಮೇಲೆ ಸುಮ್ಮನೆ ಪದೇ ಸ್ನಾನ ಮಾಡಿಕೊಡೋದು. ತಲೆಗೆ ಎಣ್ಣೆ ಹಚ್ಚಿ ಆ ಎಣ್ಣೆಯಿಂದಲೇ ಉಳಿದ ಅಂಗಾಂಗಗಳನ್ನು ಕೂಡ ಮರ್ದನ ಮಾಡಬಾರ್ದು. ಎಣ್ಣೆ ಹಚ್ಕೊಂಬಿಡೋದು, ಅದನ್ನೇ ಮೈಗೆ ಹಚ್ಕೊಳ್ಳೋದು ಮಹಾ ಅನಿಷ್ಟ. ಎಣ್ಣೆಗೆ ಹಚ್ಕೊಂಡು ಆದಮೇಲೆ ಅದನ್ನು ಕೈ ತೊಳ್ಕೊಂಬಿಡಬೇಕು, ಆಮೇಲೆ ಬೇರೆ ಎಣ್ಣೆಯನ್ನು ಹಚ್ಕೋಬೇಕು ನಾವು. ಅದಿದೆ. ತಲೆಗೆ ಸ್ನಾನ ಮಾಡೋದು. ಪಾಡ್ಯ ಮೊದಲಾದ ಅನಧ್ಯಗಳಲ್ಲಿ ಹೊಸ ಪಾಠ ಅಧ್ಯಯನ ಮಾಡಬಾರ್ದು. ಬ್ರಾಹ್ಮಣ, ಅಗ್ನಿ, ಗೋವು, ಸೂರ್ಯ, ದೇವರು, ಧರ್ಮ, ಸಜ್ಜನರು ಇವರು ಯಾವ ರೀತಿಯಿಂದಲೂ ಕೂಡ ಅವಮಾನ ಮಾಡಬಾರ್ದು. ಗೋವನ್ನು ನಾವೇನು ಅವಮಾನ ಮಾಡೋದು ಅಂದರೆ ಎದುರುಗಡೆ ಬಂದಾಗ ಅದಕ್ಕೆ ನಮಸ್ಕಾರ ಮಾಡಿ, ಸ್ವಾಮಿ ನಿಮ್ಮಲ್ಲಿ 33 ಕೋಟಿ ದೇವತೆಗಳಿದ್ದಾರಂತೆ, ನಮಗೆ ಅನುಗ್ರಹ ಮಾಡಿ ಅಂಥೇಳಿ ಬಲ ಪ್ರದಕ್ಷಿಣೆ ಮಾಡ್ಕೊಂಡು ಹೋಗಬೇಕು. ಹಾಗೆ ಹಗಲಿನಲ್ಲಿ ಸೂರ್ಯ ಇರುವಾಗ ಅವನ ಎದುರು ಮುಖನಾಗಿ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬಾರ್ದು. ಕೆಲವು ನಿಂತ್ಕೊಂಡೇ ಮೂತ್ರ ಮಾಡ್ತಾರೆ ಸೂರ್ಯ ಎದುರುಗಡೆ ಇದ್ದಾಗ, ಖಂಡಿತ ಮಹಾದೋಷ ಅಂತ ಹೇಳ್ತಾರೆ. ಅಲ್ಲದೆ ಗುರುಗಳು ತಪ್ಪು ಮಾಡಿದ್ದು ಕೂಡ ನಾವು ಹೇಳಬಾರ್ದು. ದುಷ್ಕೃತಂ ನ ಗುರೋಹ ಭೂಯಾತ್. ಗುರುಗಳು ಮಾಡಿದ ಪಾಪವನ್ನು ಯಾರ ಮುಂದೂ ಹೇಳಬಾರ್ದಂತೆ.
ಕೋಪಗೊಂಡಿರತಕ್ಕಂಥ ಗುರುಗಳನ್ನು ಸಂತೈಸಬೇಕಂತೆ. ಹಾಗಿದೆ ಯಾವುದಾದ್ರೂ ರೋಗದಿಂದ ಉಪಕೃತರಾದವರು ಕೂಡ ಆಮೇಲೆ ದಾರಿಯಲ್ಲಿ ಬ್ರಾಹ್ಮಣ ಮತ್ತು ಗುರುಗಳು ಬಂದಾಗ ಮೊದಲು ಅವ್ರಿಗೆ ದಾರಿ ಬಿಡಬೇಕು. ರೋಗಿ ದುಃಖಾರ್ಥರಿಗೂ ಕೂಡ ದಾರಿ ಬದಲು ಕೊಡಬೇಕು. ದೇವಾಲಯ, ಗುರುಗಳು, ಅಶ್ವತ್ಥ, ಗೋವು ಇವುಗಳನ್ನು ಪ್ರದಕ್ಷಿಣೆ ಮಾಡಿಕೊಂಡೇ ಹೋಗಬೇಕು ಯಾವತ್ತೂ ಕೂಡ. ಚಪ್ಪಲಿ, ವಸ್ತ್ರ ಅಲ್ಲದೆ ಮಾಲ್ಯಾದಿಗಳೇನಿದೆ ಅದನ್ನು ಮತ್ತೊಬ್ಬರು ಹಾಕ್ಕೊಂಡಿದ್ದು ನಾವು ಹಾಕ್ಕೋಬಾರ್ದು. ಒಬ್ಬರು ಚಪ್ಪಲಿ ನಾವು ಇನ್ನೊಬ್ಬರು ಹಾಕ್ಕೋಬಾರ್ದು, ಇನ್ನೊಬ್ಬರು ವಸ್ತ್ರ ನಾವೊಬ್ಬರು ಹಾಕ್ಕೋಬಾರ್ದು. ಆದರೆ ವಾದಿರಾಜರ ರಾಘವೇಂದ್ರರ ಶೇಷ ವಸ್ತ್ರವನ್ನು ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ, ಉತ್ತಮರ ವಸ್ತ್ರನೇ ತೊಂದರೆ ಇಲ್ಲ. ಅಷ್ಟಮಿ ದಿವಸ, ಚತುರ್ದಶಿ, ಅಮಾವಾಸ್ಯೆ, ಪರ್ವದಿನ ತೈಲಾಭ್ಯಂಗ ಮಾಡಬಾರ್ದು, ಸ್ತ್ರೀ ಸಂಘವೂ ಮಾಡಬಾರ್ದು. ಯಾರಿಗೂ ಕೂಡ ಮರ್ಮ ಭೇದಕವಾದ ಮಾತುಗಳನ್ನು ಆಡಬಾರ್ದು. ಗರ್ವ, ದುರಭಿಮಾನ, ಬೀರು ನುಡಿ, ಅದರಿಂದ ನಾ ಮಾಡತಕ್ಕಂಥ ಪುಣ್ಯ ಎಲ್ಲ ಹೊರಟೋಗುತ್ತಂತ ನೋಡಿ. ಅದಕ್ಕೋಸ್ಕರವಾಗಿ ಶಾಂತವಾಗಿರಬೇಕು. ಬೇರೊಬ್ಬರನ್ನು ಕೈ ಮುಟ್ಟಿ ಎಂದೂ ಹೊಡಿಬಾರ್ದಂತೆ, ಯಾರೂ ಹೊಡಿಬಾರ್ದು. ಆದರೆ ಶಿಷ್ಯ ಮತ್ತು ಪುತ್ರ ಕಲಿಸುವಾಗ ದಂಡದ ಭಯ ಇರಬೇಕು ಹೊರತಾಗಿ ಅಂಗಹೀನರು ಅದು ಹೊಡೆಯೋದಿದ್ದರೆ ಬೆನ್ನಿಗೆ ಮಾತ್ರ ಅಷ್ಟೇ ಹೊರತಾಗಿ ಕಪಾಳಕ್ಕೆ, ತಲೆಗೆ ಎಲ್ಲೆಂದಲ್ಲಿ ಹೊಡೆಬಿಡಬಾರ್ದು. ಅದು ಭಯ ಅಷ್ಟೇ. ದರಿದ್ರರು, ಅಂಗಹೀನರು ಅಂತ ಹುಚ್ಚರು ಇದ್ದರೆ ಎರಡು ಆ ಹುಚ್ಚ ಬಂದ ನೋಡು ಅಂತ ಅವನ ಅನ್ನೋದು, ಹೀಗೆಲ್ಲ ಅವಮಾನ ಮಾಡಬಾರ್ದಂತೆ. ಅವರ ಪಾಪಕ್ಕೇನೋ ಹಂಗೆ ಮಾಡಿದ್ದಾರೆ, ಕಡೆಗೆ ನಮಗೆ ದೋಷ ಬರುತ್ತೆ, ಅವ್ರನ್ನ ಹಾಗೆ ಮಾಡಬಾರ್ದು. ಸ್ನಾನ ಪ್ರತಿ ದಿವಸ ಮಾಡಲೇಬೇಕು. ಸ್ನಾನ ಮಾಡದೆ ಗೋಪಿಗೆ ಚಂದ ಗಂಧ ಹಚ್ಕೋಬಾರ್ದು. ಸ್ನಾನವಿಲ್ಲದೆ ಏನು ತಿನ್ನಬಾರ್ದು, ಕುಡಿಬಾರ್ದು. ಅಂಚು ಇಲ್ಲದೇ ಇರತಕ್ಕಂಥ ವಸ್ತ್ರವನ್ನು ಹಾಕ್ಕೋಬಾರ್ದು. ಈಗೆಲ್ಲ ನೈಟಿಗಳು ಅಂತ ಹಾಕ್ಕೊಂಡಿರ್ತಾರೆ, ರಾತ್ರಿಗೆ ಅಂತ ಅದಕ್ಕೆ ಹೆಸರು ನೈಟಿ, ರಾತ್ರಿ ಇರೋದು. ಈಗ ಅದು ಡೈಟಿ ಅಂದ್ರೇನು, ಹಗಲು ಅದೇನೆ, ಬೆಳಿಗ್ಗೆ ಹಾಕ್ಕೊಂಬಿಟ್ಟು ರಾತ್ರಿಗೂ ಅದೇನೇ, ಸೀರೆ ಇಲ್ಲೇ ಇಲ್ಲ ಅಂತ ಸ್ಥಿತಿಲಿ ಇರ್ತಾರೆ. ಅದು ಅನಿಷ್ಟವಾದದ್ದು. ಆ ಬಟ್ಟೆಯಲ್ಲಿ ಹಾಕ್ಕೋಬಾರ್ದು. ಯಾವತ್ತೂ ಕೂಡ ಹೆಂಗಸರಿಗೆ ಸೀರೆ, ಕುಬಸ, ಆಮೇಲೆ ಮೇಲುದ ಇಷ್ಟಿರಬೇಕು, ಅದನ್ನು ಹಾಕ್ಕೋಬೇಕು. ಅದರಿಂದ ಪೂಜೆ ಮಾಡಬೇಕು. ಅದಕ್ಕೆ ಹಾಗೆ ಹೋಗಿ ಪೂಜೆ ಮಾಡ್ಕೊಂಡ್ಬಿಡ್ತಾರೆ. ಬ್ರಾಹ್ಮಣರು ಬಂದಾಗ ನೀರು, ಆಹಾರ ಪದಾರ್ಥ ಏನು ಕೊಳ್ಳಿಗೆ ಬರುತ್ತಾ ಅದು ಬಂದಾಗ ಅದು ಬರೋದು. ಅದಕ್ಕೋಸ್ಕರವಾಗಿ ಯಾರಾದರೂ ಬ್ರಾಹ್ಮಣರು ಬರ್ತಾ ಇರ್ತಾರೆ ಅಂತ ತಿಳ್ಕೊಂಡು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂಚಿಲ್ದಿರಕ್ಕಂಥ ವಸ್ತ್ರ, ವಿದೇಶದ ವಸ್ತ್ರ, ಹರಿದಿರುವ ವಸ್ತ್ರ ಧಾರಣೆ ಮಾಡಬಾರ್ದು. ಸೂರ್ಯ ಉದಯ ಕಾಲದಲ್ಲೂ ಮಲಗಿರಬಾರ್ದು, ಸೂರ್ಯ ಅಸ್ತಾದಾಗ ಮಲಗಿರಬಾರ್ದು. ಪರಸ್ತ್ರೀ ಸವಾಸ ಮಾಡಲೇ ಕೂಡದು. ಇದು ಪುಣ್ಯವನ್ನು ಅಪಹಾರ ಮಾಡತಕ್ಕಂಥದ್ದು. ಇಷ್ಟಾಪೂರ್ತಾಯುಷಾಂ ಹಂತ್ರಿ ಪರದಾರಗತಿ. ಅಲ್ಲದೆ ಉತ್ತರ ಮತ್ತು ಪಶ್ಚಿಮಕ್ಕೆ ತಲೆ ಹಾಕಿ ಮಲ್ಕೋಬಾರದು. ಪೂರ್ವ ಅಥವಾ ಉತ್ತರಕ್ಕೆ ಹಲ್ಲುಜ್ಜಬೇಕು. ಆಚಮನವನ್ನು ಪೂರ್ವ ಮತ್ತು ಉತ್ತರಾಭಿಮುಖವಾಗಿಯೇ ಮಾಡಬೇಕು. ಸ್ನಾನ ಮಾಡತಕ್ಕಂಥ ಸಂದರ್ಭದಲ್ಲಿ ನದಿಯಾದಿ ಸೊಂಟದವರೆಗೂ ನೀರಿನಲ್ಲಿ ನಿಂತು ಮೊದಲು ಮಲಾಪಕೃಷ್ಣ ಸ್ನಾನ ಮಾಡಬೇಕು. 3 ಬಾರಿ ಆಚಮನ, 3 ಮುಳುಗು, ಸಂಕಲ್ಪಪೂರ್ವಕ ಮಾರ್ಜನ, ಮೃತ್ತಿಕಾ ಸ್ನಾನ, ಅಘಮರ್ಷಣ, 3 ಬಾರಿ ಸ್ನಾನಾಂತರ ಹರಿಗೆ ಮತ್ತು ಸೂರಿಗೆ ಮತ್ತು ಗಂಗಾದಿಗಳಿಗೆ ಅರ್ಘ್ಯ ಕೊಡಬೇಕು. ದೇವ, ಋಷಿ, ಆಚಾರ್ಯ, ಪಿತೃಗಳನ್ನು ತರ್ಪಣ ಕೊಡಬೇಕು. ಸ್ನಾನಾಂಗ ತೀರ್ಥ ತೆಗೆದುಕೋಬೇಕು. ನಂತರ ನಾಮಗಳನ್ನು ಧರಿಸಿ ಸಂಧ್ಯಾವಂದನ, ದೇವಪೂಜಾದಿಗಳನ್ನು ಮಾಡಬೇಕು. ತಿಂದಾಗ, ಸೀನಿದಾಗ, ಉಗುಳಿದಾಗ, ಅಪಾನ ವಿಸರ್ಜನೆ ಮಾಡಿದಾಗ ಆಚಮನ ಮಾಡಬೇಕು. ಅಕಸ್ಮಾತ್ ಹಂಗಾಗಲಿಲ್ಲ ಅಂದರೆ ಬಲಗಿವಿಯನ್ನು ಮುಟ್ಕೋಬೇಕು. ಅನಾನುಕೂಲ ಸ್ಥಳಗಳಲ್ಲಿ ಸೂರ್ಯ ದರ್ಶನ ಮಾಡೋದು ಅಥವಾ ಬಲಗಿವಿಯನ್ನು ಸ್ಪರ್ಶಿಸಬೇಕಂತ ಸಂದರ್ಭದಲ್ಲಿ ಹಲ್ಲು ಕಡಿಬಾರದು. ಯಾವತ್ತೂ ಕೂಡ ದೇವತಾ ಕಾರ್ಯ, ಪಿತೃಕಾರ್ಯಗಳ ಮೊದಲು ತಲೆ ಮೇಲೆ ಸ್ನಾನ ಮಾಡಲೇಬೇಕು. ನ್ಯೂನಾಧಿಕ ಅಧಿಕಾಂಗವಿರತಕ್ಕಂಥ, ಆಮೇಲೆ ರೋಗಿಯಲ್ಲದ, ಅಣ್ಣ ತಮ್ಮಂದಿರತಕ್ಕಂಥ, ಸಮಾನ ಗೋತ್ರಪ್ರವರಲ್ಲದ, ತನಗಿಂತ ಬಹಳ ಚಿಕ್ಕವಳಾದ ಕುಲೀನ ಕಲ್ಯಾಣ ವಿವಾಹ ಆಗಬೇಕು. ಪತ್ನಿಯನ್ನು ಚೆನ್ನಾಗಿ ನೋಡ್ಕೋಬೇಕು. ಕೋಪ, ಮತ್ಸರ, ದ್ವೇಷ, ಅಸೂಯೆ ಯಾವತ್ತೂ ಇಲ್ಲ. ರಜಸ್ವಲಿ ಆದಾಗ 4 ವರ್ಣದವರು ಕೂಡ 4 ದಿವಸ ಸಂಘ ಮಾಡಬಾರದು. 5ನೇ ದಿವಸ ಶುದ್ಧಿಯಾಗಿದ್ದರೂ ಕೂಡ ತಾನು ಹೆಣ್ಣಾಗದಿರಲು 6ನೇ ದಿವಸ ಗರ್ಭಾಧಾನ ಮಾಡಬೇಕು. ಅಲ್ಲದೆ ಶೀಲಭ್ರಷ್ಟರು, ಮೂರ್ಖರು, ವೇದ ಮಾಡುವವರು, ದುಂದುವೆಚ್ಚಗಾರರು, ಜಾತಿ ಕೆಟ್ಟವರು ಇವ್ರ ಜೊತೆಗೆ ಯಾವತ್ತೂ ಸಂಘ ಮಾಡಬಾರದು. ತಂದೆ, ತಾಯಿ, ಗುರು, ಮಿತ್ರ, ಪಂಡಿತ, ಮಾವಂದರು ಮನೆಗೆ ಬಂದಾಗ ಗೌರವ ನೀಡಬೇಕು. ಪ್ರತಿ ದಿವಸ ತರ್ಪಣ ಬಿಡಬಾರದು. 96 ತರ್ಪಣಗಳಿದೆ ವರ್ಷಕ್ಕೆ. ದೇವತರ್ಪಣ ಬೆರಳುಗಳ ತುದಿಯಿಂದ ಕೊಡಬೇಕು. ತೋರು ಬೆಳೆಗಳ ಮಧ್ಯದಿಂದ ಅದನ್ನು ಅಧೋಮುಖ ಮಾಡಿದಾಗ ಈ ಕಿರುಬೆರಳಿನ ಕೆಳಗಡೆ ಇರುತ್ತೆ, ಅದು ಆ ತೀರ್ಥ ಎಂಬುದು ಋಷಿಗಳದು, ಅಲ್ಲಿ ಕೊಡಬೇಕು. ಹೆಬ್ಬೆರಳು ಮತ್ತು ಅಂಗುಷ್ಟ ಇದು ಯಾವುದು ತೋರುಬೆರಳಿಲ್ಲ, ಅದರ ಕೆಳಗಡೆ ಮಧ್ಯದಲ್ಲಿರತಕ್ಕಂಥ ಪಿತೃತೀರ್ಥ, ಅದರಿಂದ ನಾವು ತರ್ಪಣ ಕೊಡಬೇಕು. ಹೀಗಾಗಿ ವಿಶೇಷ ನಿಯಮ, ಇನ್ನೂ ವಿಶೇಷ ನಿಯಮಗಳಿದೆ. ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿದಕ್ಕಂಥದ್ದು. ಬೆಂಕಿ ಮತ್ತು ನೀರು ಒಟ್ಟಿಗೆ ತರಬಾರ್ದು. ಸೀಮೆ, ಎಣ್ಣೆ ಮತ್ತು ಸೀಗೆಗಳನ್ನು ಒಟ್ಟಿಗೆ ತರಬಾರ್ದು. ಗುರು, ತಂದೆ ತಾಯಿಗಳ ಮುಂದೆ ಕಾಲು ಚಾಚಿರಬಾರದು. ನಪಾದೋ ಪ್ರಸಾರಯೇತ್, ಹೀಗೆ ಬೊಗಸೆಯಿಂದ ನೀರು ಕುಡಿಬಾರ್ದು. ಏನು ಗತಿ ಇಲ್ಲ ಅಂದು ಸರಿ, ಆದರೆ ಇದ್ದಾಗ ಆ ರೀತಿ ಮಾಡಬಾರ್ದು. ಜಲಂ ನ ಅಂಜಲಿನ ಪಿಬೇತ್,
ದೊಡ್ಡವರೊಂದಿಗೆ ಮಾತಾಡುವಾಗ ನಮ್ಮ ಗಾಳಿಯವ್ರಿಗೆ ಹೋಗ್ಬೋದು ಅಂಥೇಳಿ ಅಡ್ಡ ಇಟ್ಕೊಂಡು ಅಥವಾ ಬಟ್ಟೆ ಅಡ್ಡ ಇಟ್ಕೊಂಡು ಹೇಳಬೇಕು ನೋಡಿ, ಇದು ಕೂಡ ಬೇಕು ನಮಗೆ, ನಮ್ಮ ಮಾತಾಡೋದು ಇನ್ನೊಬ್ರದ್ದು ಹೋಗಬಾರ್ದು ಅಂತ ಹಿಂದೆ ಹೇಳಿಬಿಟ್ಟಿದ್ದಾರೆ ಅವರು. ಮುಖ್ಯಕ್ಕೆ ಅಡ್ಡ ಇಟ್ಕೊಂಡು ಮಾತಾಡಬೇಕು. ಈ ಧರ್ಮಗಳೆಲ್ಲ ಪಾಲನೆ ಮಾಡಿ ಯಾವಾಗಲೂ ನೀ ಮಾಡಿಸಿದ್ದಪ್ಪ ಈ ಕರ್ಮಗಳೆಲ್ಲ ನಿಂದು, ನಾನು ಅಸ್ವತಂತ್ರನಾದವನು, ನಾನೇನಾದರೂ ಕೆಟ್ಟ ಕೆಲಸ ಮಾಡಿದ್ದೆ ಅಂತ ಹೇಳಿದ್ರೆ, ನನಗೆ ಯಾವುದು ಕೆಟ್ಟದ್ದಾಯಿತು ಅಂದರೆ ನಾನು ಮಾಡೋದಕ್ಕಂಥ ಪ್ರಾರಬ್ಧದಿಂದ ಆಗಿದ್ದು ಅಂತ ತಿಳ್ಕೋಬೇಕಂತೆ. ಅದು ಒಳ್ಳೆಯದಾಯಿತು ಅಂದರೆ ಎಲ್ಲ ಗುರುಗಳು ಮತ್ತು ಪರಮಾತ್ಮನ ಅನುಗ್ರಹದಿಂದ ಆಗಿದ್ದು ಅಂತ ಯಾರು ತಿಳ್ಕೊತಾರೋ ಅವ್ರಿಗೆ ಮಾತ್ರ ವಿದ್ಯೆ ಸಿದ್ಧಿ ಆಗುವುದು ಎಂಬುದಾಗಿ ಶಾಸ್ತ್ರ ಹೇಳಿದೆ. ಇದರಾನ್ ಆತ್ಮ ಪಾಪೋತ್ಥಾನ ತೇಷಾಂ ವಿದ್ಯಾ ಫಲಿಷ್ಯತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ತರ್ಪಣ ನೀಡದೆ ಬುಂಜಿಸಿದರೆ ಪಿತೃಗಳನ್ನು ಕೊಂದ ಪಾಪ, ದೇವತೆಗಳನ್ನು ಪೂಜೆ ಮಾಡದೆ ತಿಂದರೆ ಅದು ಬ್ರಹ್ಮಹತ್ಯೆ, ಸಂಧ್ಯಾ ವಂದನೆ ಮಾಡದಿದ್ದರೆ ಸೂರ್ಯನ ಹತ್ಯೆ, ಮುಂದೆ ಗೂಬೆಯಾಗಿ ಹುಡ್ತಾನಂತೆ ಸಂಧ್ಯಾ ವಂದನೆ ಮಾಡದೇ ಇದ್ದವನು. ಜಲದರ್ಪಣ, ಜಲಕ್ಕೆ ದೇವತೆಯ ನಾರಾಯಣನೇ, ಜಲದಿಂದ ಸ್ನಾನ ಮಾಡಿದರೆ ಮಂಗಳ ಆಗತ್ತೆ ನಮಗೆ. ಜಲದಂತೆ ದರ್ಭೆ ಪವಿತ್ರ, ದರ್ಭೆಯಲ್ಲಿ ಸಮಸ್ತ ದೇವತೆಗಳು ಇದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರು ಮೂಲ ಮಧ್ಯಭಾಗದಲ್ಲಿದ್ದಾರೆ. ಆದ್ದರಿಂದ ವೇದಾಧ್ಯಯನ, ಮಂತ್ರ, ಸ್ತೋತ್ರ, ಶ್ರಾದ್ದಾದಿಗಳಲ್ಲಿ ದರ್ಭೆ ಧರಿಸಿದವನಿಗೆ 3 ಪಟ್ಟು ಫಲ ಅಧಿಕ ಅಂತ ಹೇಳ್ತಾ ಇದ್ದಾರೆ. ದರ್ಭೆಯಂತೆ ಎಳ್ಳು ಕೂಡ ಅತ್ಯಂತ ಶ್ರೇಷ್ಠ. ಪ್ರತಿನಿತ್ಯವೂ ಕೂಡ 10 ಎಳ್ಳುಗಳನ್ನು ಸೇರಿಸಿ ತರ್ಪಣ ಮಾಡಿದರೂ ಕೂಡ ಅದು ಪಿತೃತ್ಯ ಆಗಿಬಿಡುತ್ತಂತೆ. ಯುಗಾದಿಗಳು, ಅಮಾವಾಸ್ಯೆ ಮುಂತಾದ ತಿಥಿಗಳಲ್ಲಿ ತಿಲತರ್ಪಣವನ್ನು ಕೊಟ್ಟರೆ ಅದು ಅಕ್ಷಯ ಲೋಕಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ದಾನಗಳು ನಿತ್ಯ, ನೈಮಿತ್ತಿಕ, ಕಾಮ್ಯ ಎಂಬತಕ್ಕಂಥ ದಾನಗಳಿದೆ. ಆಭ್ಯುದಯಿಕ, ಪ್ರಾಯಿಕ ಅಂತ ಅನೇಕ ಧರ್ಮಗಳಿದೆ. ಆ ದಾನಗಳೆಲ್ಲ ಕೊಡಬೇಕು. ಇದೆಲ್ಲ ಮಾಡಿದಾಗ ಅವನಿಗೆ ಪರಮಾತ್ಮ ಮೆಚ್ಕೊತಾನೆ, ಅಂತರಂಗ ಶುದ್ಧಿ ಆಗತ್ತೆ, ಒಳ್ಳೆಯ ಗುರುಗಳನ್ನು ಕೊಡ್ತಾನೆ, ಗುರುಗಳಿಂದ ಜ್ಞಾನದ ಅವಕಾಶ ಆಗತ್ತೆ, ಜ್ಞಾನದಿಂದ ಮನಃಶುದ್ಧಿ ಆಗತ್ತೆ, ಅದರಿಂದ ಭಕ್ತಿ ಜಾಸ್ತಿ ಆಗತ್ತೆ, ಭಕ್ತಿಯಿಂದ ಪುನಃ ಜ್ಞಾನ ಪಕ್ವವಾದ ಜ್ಞಾನ ಉಂಟಾಗುತ್ತೆ, ಪಕ್ವಜ್ಞಾನದ ಪಕ್ವ ಭಕ್ತಿ ಉಂಟಾಗುತ್ತೆ, ಅದರಿಂದ ಪುನಃ ಪರಿಪಕ್ವವಾದ ಜ್ಞಾನ, ಆ ಪರಿಪಕ್ವವಾಗಿರತಕ್ಕಂಥ ಜ್ಞಾನದ ಪರಿಪಕ್ವವಾದ ಭಕ್ತಿ ಆಗುತ್ತೆ. ಅಷ್ಟು ಬಂದುಕೊಳ್ಳೆ ಪರಮಾತ್ಮ ಪ್ರಸನ್ನನಾಗಿ ಬಾಪ ಅಂತ ಅವನ ಕರಾವಲಂಬನವನ್ನು ಕೊಡ್ತಾನೆ, ಅದು ಎತ್ಕೊಂಡು ಆಮೇಲೆ ಮೋಕ್ಷಕ್ಕೆ ಹಾಕ್ತಾನೆ ಅಂಥೇಳಿ ಈ ಅಧ್ಯಾಯ ಮುಗಿಸ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು. ಆರು ಸಂಗಡ ಬಾಹೋರಿಲ್ಲ, ನಾರಾಯಣ ನಾಮ ನೆರೆಬಹುದಲ್ಲದೆ, ಆರು ಸಂಗಡ ಬಾಹೋರಿಲ್ಲ. ಹೊತ್ತು ನವಮಾಸ ಗರ್ಭದಲ್ಲಿ ಪರ್ಯಂತ, ಅತ್ಯಂತ ನೋವು ನಲಿವಿನಿಂದಲೀ, ತುತ್ತು ವಸ್ತ್ರವನಿಕ್ಕಿ ಸಲಹಿದ ತಾಯಿ ತಂದೆ, ಅತ್ತು ಕರೆವರಲ್ಲದೆ ಬೆನ್ನತ್ತಿ ಬರುವರೇ. ಆರು ಸಂಗಡ ಬಾಹೋರಿಲ್ಲ, ನಾರಾಯಣ ನಾಮ ನೆರೆಬಹುದಲ್ಲದೆ. ಹೆಂಡತಿ ಮಕ್ಕಳು ನಿನ್ನ ಧನಕ್ಕಾಗಿ ಇರುವರು, ಧನಕ್ಕಾಗಿ ನಿನ್ನನ್ನೇ ನಂಬಿರುವರು. ಅನುಮಾನವೇಕಿನ್ನು ಹೇಳಲಿಕ್ಕೆ ಆಗಲ್ಲ.